ಏನ್ ಯೂಸ್ ಮಾಡಬೇಕು? ಎಸ್, ಎಷ್ಟೋ ಜನಕ್ಕೆ ಅನ್ಸುತ್ತೆ ಏನ್ ಯೂಸ್ ಮಾಡ್ಬೇಕಪ್ಪ, ಹೇಗೆ ನನ್ನ ಸ್ಕಿನ್ ನ ಕೇರ್ ತಗೊಳ್ಳಿ ಅಂತ ಎಲ್ಲಾರ್ಗು ತುಂಬಾ ಡೌಟ್ ಇರುತ್ತೆ ಅಲ್ವಾ. ಸೊ ಇವನ್ ನನ್ಗೂ ಕೂಡ ಇದೇ ತರ ಡೌಟ್ಸ್ ಎಲ್ಲ ಇತ್ತು. ಯಾವಾಗಿಂದ ನಾನು ಓರಿಫ್ಲೇಮ್ ಅಲ್ಲಿ ಬಂದು ಅವಾಗ ನನ್ ಎಲ್ಲಾ ಸ್ಕಿನ್ ಪ್ರಾಬ್ಲಮ್ಗೂ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ, ನನ್ನ ರಿಲೇಷನ್ಗೂ, ನೇಬರ್ಸ್ಗೆ ಎಲ್ಲಾರ್ಗು ನಾನು ಸಜೆಷನ್ ಕೊಡೋ ತರಾನು ಅದೇ. ಅಂಡ್ ಬೇರೆಯವ್ರಿಗೆ ಕೂಡ ನಾನು ಸ್ಕಿನ್ ಕೇರ್ ತಗೊಳೋದಲ್ದೇನೆ ನಾನು ಸೆಲ್ಫ್ ಕೇರ್ ತಗೊಳ್ಳೋ ತರ ಕೂಡ ಅದೇ. ಬಿಕಾಸ್ ಆಫ್ ವೆಬಿನಾರ್ಸ್ ಆಗಿರ್ಬೋದು, ಮೀಟಿಂಗ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಅಟೆಂಡ್ ಮಾಡೋದ್ರಿಂದ ತುಂಬಾ ನಾಲೆಜ್ ಬರುತ್ತೆ. ಆ ನಾಲೆಜ್ ನ ನೀವು ಶೇರ್ ಮಾಡೋದ್ರಿಂದ ನಿಮ್ಗೆ ಬಿಸ್ನೆಸ್ ಆಗುತ್ತೆ ಅಂಡ್ ನಿಮ್ ಫ್ಯಾಮಿಲಿ ಮೆಂಬರ್ ಕೂಡ ನಿಮ್ಮಿಂದ ಖುಷಿ ಇರ್ತಾರೆ ಅಲ್ವಾ. ಸೊ ಇವತ್ತಿನ ವೆಬಿನಾರ್ ಅಲ್ಲಿ ನಮ್ ಜೊತೆ ನಾನ್ ಸಂಗೀತಾ ಕುಲಕರ್ಣಿ, ಐ ಆಮ್ ಅ ಡೈಮಂಡ್ ಡೈರೆಕ್ಟರ್. ಓಕೆ, ಸೊ ನಾನು ವಿಡಿಯೋ ಆನ್ ಮಾಡ್ತೀನಿ, ಜಸ್ಟ್ ಅ ಮಿನಿಟ್. ಇವತ್ತಿನ ನನ್ನನ್ನ ನೋಡೋ, ಜಸ್ಟ್ ಅ ಮಿನಿಟ್, ಐ ಥಿಂಕ್ ಸೊ ಕಾಣ್ತಾ ಇದ್ದೀನಿ ಗೈಸ್. ಇವತ್ತು ನಾನು ಏನು ರೆಡಿ ಆಗಿಲ್ಲ, ಯಾಕಂದ್ರೆ ನಂಗೆ ಟೈಮೇ ಸಿಕ್ಕಿಲ್ಲ ಇವತ್ತು. ಐ ಆಮ್ ತುಂಬಾ ಹ್ಯಾಪಿ ಆಗಿದ್ದೀನಿ ಇವತ್ತು, ಯಾಕಂದ್ರೆ ತುಂಬಾ ರೀಸನ್ಸ್ ಇದೆ ಇವತ್ತು. ಒಂದು ಸಪ್ನಾನಿಂದ ಇದೆ. ಓಕೆ, ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಏನು ಅಂತ. ಅಂಡ್ ಒನ್ ಮೋರ್, ನನ್ನ ನೇಬರ್ ಶರಣ್ ಫಿಲ್ಮ್ ಆಕ್ಟರ್ ಇದಾರಲ್ಲ, ಅವ್ರ ಮನೆಗೆ ಹೋಗಿ ಟೀ ಕುಡಿದು ಇಷ್ಟೊತ್ತು ಅಲ್ಲೇ ಇದ್ದೆ ನಾನು. ಸೊ ಅವ್ರದ್ದು ಆಟೋಮೇಶನ್ ಅದೆಲ್ಲ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲೊಂದ್ ಸ್ವಲ್ಪ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೆ. ಜಸ್ಟ್ ಒಂದು 15 ಮಿನಿಟ್ಸ್ ಬ್ಯಾಕ್ ನಾನು ಇಲ್ಲಿ ಬಂದು ಇದು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಯಾಕಂದ್ರೆ ಸ್ಕಿನ್ ಕೇರ್ ಇರೋದ್ರಿಂದ ನಾನು ಯಾವುದೇ ರೀತಿಯಿಂದ ಇವತ್ತು ಮೇಕಪ್ ಏನು ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಅಂಡ್ ಒನ್ ಮೋರ್ ಗುಡ್ ನ್ಯೂಸ್ ನನಗೇನು ಅಂತಂದ್ರೆ, ನನ್ನ ಫ್ರೆಂಡ್, ಮೊದ್ಲಿಂದ ನನ್ನ ಸಿಸ್ಟರ್ ಅಂತ ಹೇಳೋದು ಸಪ್ನಾ. ಸೊ ಇವತ್ತು ಅವಳ ಮೆಸೇಜ್ಗೆ ಇದಕ್ಕೆ ನಂಗೆ ತುಂಬಾನೇ ಹ್ಯಾಪಿ ಆಯ್ತು. ದಟ್ ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಆಗಿರ್ಬೋದು, ಎನಿಥಿಂಗ್ ಏನೇ ಆಗಿರ್ಬೋದು, ಸೊ ತುಂಬಾ ಚೆನ್ನಾಗಿ ಇದಾರೆ ಅಂತ ಹೇಳ್ಬೋದು. ಈ ಟೀಮ್ ಸ್ಪೆಷಲಿ ನಮ್ದು ಈ ಟೀಮ್ ಏನಿದೆ, ನಮ್ 4 ಜನದ್ದು, ನಾಗನಂದಿನಿ, ಭಾರತಿ ಅಂಡ್ ಸಪ್ನಾ, ನಾನು. ಸೊ ತುಂಬಾನೇ ಚೆನ್ನಾಗಿದೆ. ತುಂಬಾ ಒಳ್ಳೆ ಜನ. ನನ್ನಾನೇ ಸೆಲ್ಫ್ ಹೇಳ್ಕೊಳ್ತಿದ್ದೀನಿ ಅಂತ ಅನ್ಕೋಬೇಡಿ. ತುಂಬಾನೇ ಒಳ್ಳೆ ಟೀಮ್ಗೆ ನೀವು ಇದೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಲೀಡರ್ಸ್ ಯಾರಿದ್ದಾರೆ ಅವ್ರನ್ನ ಡೆಫಿನೆಟ್ಲಿ ಒಂದು ಗುರು, ಒಂದು ನಿಮ್ಮ ಒಂದು ಇದನ್ನ, ನಿಮ್ದು ಏನ್ ಡ್ರೀಮ್ ಫುಲ್ಫಿಲ್ ಮಾಡ್ಕೋಬೇಕು ಅಂತೀರಾ, ಡೆಫಿನೆಟ್ಲಿ ನೀವು ಅವರಿಂದ ಫುಲ್ಫಿಲ್ ಮಾಡ್ಕೋಬಹುದು. ಸೊ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಸಪ್ನಾನ್ ಬಗ್ಗೆ. ಸೊ ಅದೇನು ಅಂತ ಆಫ್ಟರ್ ದಟ್ ನಿಮ್ಗೆ ಹೇಳ್ತೀನಿ. ಇವತ್ತು ನಾನು ಇಲ್ಲಿ ಹೇಳಕ್ ಆಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಸೊ ಅದು ನನ್ನ ಮನ್ಸಲ್ಲಿ ಗೊತ್ತು, ಅದು ಸಪ್ನಾ ಗೊತ್ತು, ನನ್ನ ಭಾರತಿಗ್ ಗೊತ್ತು. ಸೊ ಇದೆಲ್ಲ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಆಗ್ಲಿ, ಒಗ್ಗಟ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಾಡಕ್ಟ್ ನಾಲೆಜ್ ತಗೊಳ್ಳೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಟೀಮ್ ಜೊತೆ ಇರೋದಾಗಿರ್ಬೋದು. ನನ್ಗೆ ಹೇಳೋದಕ್ಕೆ ವರ್ಡ್ಗಳು ಸಾಲ್ತಾ ಇಲ್ಲ. ತುಂಬಾನೇ ಇವತ್ತಿನ ಡೇನೆ ನಂಗೆ ತುಂಬಾ ಖುಷಿಯಿಂದ ಹೋಗಿದೆ. ಎಲ್ಲೆಲ್ಲೋ ಕಳ್ಕೊಂಡಿರ್ತೀವಿ, ಮತ್ತೆ ಸಿಗುತ್ತೆ, ಅದಂದಾಗ ತುಂಬಾನೇ ಖುಷಿ ಆಗುತ್ತಲ್ವಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸಪ್ನಾ. ತುಂಬಾನೇ ಖುಷಿ ಆಗ್ತಾ ಇದೆ. ಎಸ್, ಬ್ಯಾಕ್ ಟು ವರ್ಕಿಗೆ ಬರೋಣ. ವರ್ಕ್ ಮೇಲೆ ನಾ ಹೇಳ್ಬೇಕು ಅಂತಂದ್ರೆ, ಈ ಮಂತ್ ಅಲ್ಲಿ ವಿಂಟರ್ ಸೀಸನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಎಲ್ಲಾ ಪ್ರಾಡಕ್ಟ್ನೆಲ್ಲ ನೀವು ಯೂಸ್ ಮಾಡ್ಬೋದು, ಬೇರೆಯವ್ರಿಗೂ ಕೂಡ ರಿಕಮೆಂಡ್ ಮಾಡ್ಬೋದು. ಸೊ ಇವತ್ತಿನ ನಮ್ಮ ಲೀಡರ್ಸ್ ಯಾರಿದಾರಲ್ವಾ, ಲೈಕ್ ಭಾರತಿ ಡೈರೆಕ್ಟರ್, ನಾಗನಂದಿನಿ ಶಿ ಈಸ್ ಆಲ್ಸೋ ಡೈರೆಕ್ಟರ್, ಅಂಡ್ ಸಪ್ನಾ ಕೂಡ, ಸಪ್ನಾ ಇಸ್ ಗೋಲ್ಡ್ ಡೈರೆಕ್ಟರ್. ಸೊ ನಾವೆಲ್ಲರೂ ನಿಮ್ಗೆ ಇವತ್ತು ವಿಂಟರ್ಗೆ ನೀವು ಹೇಗಿರ್ಬೇಕು, ಹೇಗ್ ಕೇರ್ ತಗೋಬೇಕು ಅನ್ನೋದನ್ನ ನಾವ್ ಇವತ್ತು ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಎಲ್ಲರೂ ನಾವು ಡಿಫ್ರೆಂಟ್ ಪಾರ್ಟ್ ಅಲ್ಲಿ ನಮ್ಮ ಬಾಡಿಗೆ ಏನೇನ್ ಕೇರ್ ತಗೋಬೇಕು ಅನ್ನೋದನ್ನ ಇವತ್ತು ನಾವು ಹೇಳ್ತೀವಿ. ನೀವು ನಿಮ್ಮ ನೋಟ್ ಪ್ಯಾಡ್ ನ, ಪೆನ್ ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಯಾವ್ದಾವ್ದನ್ನ ನಾವು ನಮ್ಮ ಕಸ್ಟಮರ್ಗೆ ಸಜೆಷನ್ ಕೊಡ್ಬೋದು, ಯಾವ್ದನ್ನ ನಾವು ನಮ್ಮ ಪರ್ಸನಲಿ ಯೂಸ್ ಮಾಡ್ಬೇಕು, ಅಂಡ್ ನಮ್ಮ ಫ್ಯಾಮಿಲಿ ಮೆಂಬರ್ಗೂ ಕೂಡ ಇಷ್ಟೊಂದು ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಹೇಗ್ ಯೂಸ್ ಮಾಡ್ಬೇಕು ಅದೆಲ್ಲ ನಿಮ್ಗೆ ಫುಲ್ಲಿ ಡೀಟೇಲ್ಸ್ ಅಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇವತ್ತಿನ ವೆಬಿನಾರ್ ಅಲ್ಲಿ ನಿಮ್ಗೆ ಕಲಿಬೇಕಾಗಿರೋದು ಸ್ಕಿನ್ ಕೇರ್ ಬಗ್ಗೆ. ನಾನೀಗ ನಿಮ್ಗೆ ಹೇಳ್ತಾ ಇರೋದು ಫೇಸ್ ಅಲ್ಲಿ ಇರುವಂತ ಸ್ಕಿನ್. ಓಕೆ, ಡಿಫ್ರೆಂಟ್ ಪಾರ್ಟ್ ಇದೆ ಅಲ್ವಾ ನಮ್ಮ ಬಾಡಿನಲ್ಲಿ. ಸೊ ಡಿಫ್ರೆಂಟ್ ಪಾರ್ಟ್ ಅನ್ನು ಕೂಡ ನಮ್ಮ ಲೀಡರ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನ್ ಹೇಳ್ತಾ ಇರೋದು ನಿಮ್ಮ ಫೇಸ್ ಸ್ಕಿನ್ ನ. ಓಕೆ, ಸೊ ಫೇಸ್ ಅಲ್ಲಿ ನಮ್ಮಲ್ಲಿ ಡ್ರೈ ಸ್ಕಿನ್ ಇದೆ, ನಾರ್ಮಲ್ ಸ್ಕಿನ್ ಇದೆ, ಸೆನ್ಸಿಟಿವ್ ಸ್ಕಿನ್ ಇದೆ, ತುಂಬಾ ವೆರೈಟಿ ಆಫ್ ಸ್ಕಿನ್ ನಮ್ಗೆ ಸಿಗುತ್ತೆ. ಸೊ ರಿಂಕಲ್ಸ್ ಇರೋ ಸ್ಕಿನ್ ಏನಾಗುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಅದರಿಂದ ಬೇಗ ರಿಂಕಲ್ಸ್ ಬರುತ್ತೆ, ರೈಟ್. ಸೊ ಅದರಿಂದ ಏನಾಗುತ್ತೆ, ನೀವು ಏಜ್ ಆಗಿರೋ ತರ ಕಾಣಿಸ್ತೀರಾ. ಓಕೆ, ದೆನ್ ಆಯಿಲಿ ಸ್ಕಿನ್ ಇರೋರ್ಗೆ ಏನ್ ಪ್ರಾಬ್ಲಮ್ ಬರುತ್ತೆ, ಪಿಂಪಲ್ಸ್, ಆಕ್ನೆ ಪ್ರಾಬ್ಲಮ್, ಓಪನ್ ಪೋರ್ಸಸ್ ಇವೆಲ್ಲ ಬರುತ್ತೆ. ಸೊ ಪಿಂಪಲ್ ಮಾರ್ಕ್ಸ್ ಕೂಡ ಹಾಗೆ ಉಳ್ಕೊಳ್ಳುತ್ತೆ. ದಟ್ ಆಯಿಲಿ ಸ್ಕಿನ್ಗೆ ಬರುವಂತ ಪ್ರಾಬ್ಲಮ್. ಸೊ ಟಿ ಝೋನ್ ಅಲ್ಲಿ ಇರೋರ್ಗೆ, ಅಂದ್ರೆ ಲೈಕ್ ಕಾಂಬಿನೇಷನ್ ಸ್ಕಿನ್ ಇರೋರ್ಗೆ ಟಿ ಝೋನ್ ಅಲ್ಲಿ ಮಾತ್ರ
ಆಯಿಲಿ ಇದ್ದು ಚೀಕ್ಸ್ ಮಾತ್ರ ಡ್ರೈ ಇರುತ್ತೆ. ದಟ್ ಈಸ್ ಕಾಂಬಿನೇಷನ್ ಸ್ಕಿನ್. ಸೊ ಆ ಸ್ಕಿನ್ ಅಲ್ಲಿಗೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ. ಎಲ್ಲಾ ಸ್ಕಿನ್ಗೂ ಒಂದು ಅಡ್ವಾಂಟೇಜ್, ಇನ್ನೊಂದು ಡಿಸ್ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ. ಸೊ ಆಯಿಲಿ ಸ್ಕಿನ್ಗೆ ನಾನು ಹೇಳಿದ್ನಲ್ಲ, ಪಿಂಪಲ್ಸ್ ಡಿಸ್ಅಡ್ವಾಂಟೇಜ್ ಇದ್ರೆ ಆದ್ರೆ ಅವ್ರಿಗೆ ರಿಂಕಲ್ಸ್ ಬೇಗ ಬರಲ್ಲ. ಅದೇ ಡ್ರೈ ಸ್ಕಿನ್ಗೆ ರಿಂಕಲ್ಸ್ ಬೇಗ ಬರುತ್ತೆ, ಅಂದ್ರೆ ಏಜ್ ಆಗಿರೋ ತರ ರಿಂಕಲ್ಸ್ ಕಾಣಿಸುತ್ತೆ, ಆದ್ರೆ ಸ್ಕಿನ್ ಕ್ಲಿಯರ್ ಆಗಿರುತ್ತೆ. ಸೊ ಈ ತರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲಾ ಸ್ಕಿನ್ ಟೈಪ್ಗೂ ಇರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ನಮ್ಮ ಓರಿಫ್ಲೇಮ್ ಪ್ರಾಡಕ್ಟ್. ಸೊ ನಮ್ ಓರಿಫ್ಲೇಮ್ ಪ್ರಾಡಕ್ಟ್ ನಿಮ್ ಏಜ್ಗೆ, ನಿಮ್ ಸ್ಕಿನ್ಗೆ, ನಿಮ್ಮ ಏನೇ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲಿ ಕೊಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಬಂದಿರುವಂತ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ಸೊ ನಾನು ಓರಿಫ್ಲೇಮ್ ಬರೋಕ್ಕಿಂತ ಮುಂಚೆ ತುಂಬಾ ನನಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಇತ್ತು. ಸೊ ಏನಪ್ಪ ಈ ತರ ಆದಾಗ ಹೆಂಗ್ ಮಾಡೋದು ಅಂತ. ಸೊ ನಾನು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನನ್ನ ಪಿಂಪಲ್ ಮಾರ್ಕ್ಸ್ ಕೂಡ ಹೊರಟೋಯ್ತು, ಅಂಡ್ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಆಗಿದೆ. ಎಲ್ಲೇ ಹೋದ್ರು ಕೂಡ ಜನ ನಮ್ಗೆ ಹೇಳ್ತಾರೆ, ಏನ್ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಸೊ ಅದರಿಂದ ನನಗೆ ತುಂಬಾನೇ ಆರ್ಡರ್ಸ್ ಬರುತ್ತೆ ಸ್ಕಿನ್ ಕೇರ್ ಮೇಲೆ. ಅಂಡ್ ನಾನ್ ಯೂಸ್ ಮಾಡಿ ನನ್ನ ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ, ಶೈನಿಂಗ್ ಆಗಿರೋದ್ರಿಂದ ನಮ್ಮ ಟೀಮ್ ಅಲ್ಲೂ ಕೂಡ ಜನ ಸಜೆಷನ್ ಕೂಡ ಕೇಳ್ತಾರೆ. ಎಲ್ಲಿವರೆಗೂ ನೀವು ನಿಮ್ ಸ್ಕಿನ್ ನ ಕೇರ್ ತಗೊಳ್ಳಲ್ವೋ ಅಲ್ಲಿಂದ ಸ್ಕಿನ್ ಕೇರ್ ಆರ್ಡರ್ಸ್ ನಿಮಗ್ ಬರೋದಿಲ್ಲ. ಓಕೆ, ಫಸ್ಟ್ ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಫ್ಕೋರ್ಸ್ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ ಇದೆ, ಯಾಕೆ ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ಕಲಿತೀರಾ. ದೆನ್ ಬೇರೆಯವ್ರಿಗೂ ಕೂಡ ಹೇಳೋ ತರ ಆಗ್ತೀರಾ. ಸೊ ನಾವು ಕಲ್ತು ನಾವು ಮಾಡಿದಾಗ ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಇರುತ್ತೆ. ಓಕೆ, ಸೊ ಈ ಮಂತ್ ಅಲ್ಲಿ ಬಂದಿರುವಂತ ಅರ್ಬನ್ ಗಾರ್ಡ್ ಆಗಿರ್ಬೋದು, ಆಪ್ಟಿಮಲ್ಸ್ ಅಲ್ಲೂ ಕೂಡ ತುಂಬಾ ವೆರೈಟಿ ಆಫ್ ರೇಂಜಸ್ ಇದೆ. ಅದೇ ನಿಮ್ಗೆ ನೆಕ್ಸ್ಟ್ ಸಪ್ನಾ ಅವರು ನಿಮ್ಗೆ ಹೇಳ್ತಾರೆ. ಸೊ ನಮ್ಮಲ್ಲಿ ಸ್ಕಿನ್ ಕೇರ್ ಅಲ್ಲಿ ತುಂಬಾ ವೆರೈಟಿ ಬಂದಾಗ ಯಾವ ಸ್ಕಿನ್ಗೆ ಏನ್ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇಲ್ಲಿ ವೆಬಿನಾರ್ ಅಲ್ಲಿ ನೀವು ತಿಳ್ಕೊಬಹುದು. ನಮ್ಮಲ್ಲಿ ಆಪ್ಟಿಮಲ್ಸ್, ಅದರಲ್ಲಿ ಒಂದು ಆಪ್ಟಿಮಲ್ಸ್ ರೇಂಜ್ ಅಲ್ಲಿ ಅರ್ಬನ್ ಗಾರ್ಡ್ ಅನ್ನೋದು ಒಂದು ರೇಂಜು. ಸೊ ಆ ರೇಂಜ್ ಒಂದು ಅಫ್ಕೋರ್ಸ್ ಎಲ್ಲಾ ಸ್ಕಿನ್ಗೂ ಇದು ಯೂಸ್ ಆಗುತ್ತೆ. ಸ್ಪೆಷಲಿ ಯಾರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ಆಕ್ನೆ ಪ್ರಾಬ್ಲಮ್ ಬಂದಿರುತ್ತೆ, ಅವ್ರಿಗಂತೂ ತುಂಬಾನೇ ಒಳ್ಳೇದು. ಸೊ ತುಂಬಾನೇ ಚೆನ್ನಾಗಿದೆ. ಸೊ ನಂಗೆ ಅರ್ಬನ್ ಗಾರ್ಡ್ 3D ಅಂತಂದಾಗ ಆ ಹೆಸರಲ್ಲೇ ಸಮಥಿಂಗ್ ಏನೋ ಇದೆ ಅಲ್ವಾ. ಸೊ ನಾನು ಆಲ್ರೆಡಿ ನೋವೆಸೆಟ್ ನ ಯೂಸ್ ಮಾಡ್ತಾ ಇದ್ದೀನಿ, ಆದ್ರೆ ಅದರಲ್ಲಿ ಅರ್ಬನ್ ಗಾರ್ಡ್ದು ನಾನು ಕ್ಲೆನ್ಸರ್ ಏನಿದೆ ಅಲ್ವಾ, ಅದನ್ನ ತುಂಬಾನೇ ಇಷ್ಟಪಡ್ತೀನಿ. ಅರ್ಬನ್ ಗಾರ್ಡ್ 3D. ಸೊ ಇದ್ರ ಹೆಸರೇ ಹೇಳೋ ತರ 3 ಟೈಪ್ ಆಫ್ ವರ್ಕ್ ಮಾಡುತ್ತೆ ಇದು. ಓಕೆ, ಆಸ್ ಅ ಕ್ಲೆನ್ಸರ್ ಆಗಿ ಇದನ್ನ ಯೂಸ್ ಮಾಡ್ಬೋದು, ಆಸ್ ಅ ಸ್ಕ್ರಬ್ ಆಗಿ ಇದನ್ನ ಯೂಸ್ ಮಾಡ್ಬೋದು, ಆಸ್ ಅ ಮಾಸ್ಕ್ ಆಗಿ ಯೂಸ್ ಮಾಡ್ಬೋದು. ಸೊ ಈಗಂತೂ ನೀವು ನೋಡ್ತೀರಾ, ಟ್ರಾವೆಲಿಂಗ್ ಟೈಮ್ ಅಲ್ಲಿ ನಾವೆಲ್ಲಾದ್ರೂ ತಗೊಂಡೋಗ್ಬೇಕು ಅಂದ್ರೆ ಎಲ್ಲಾ ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದು ಒಂದು ಪ್ಯಾಕ್ ನಿಮ್ ಕೈಯಲ್ಲಿ ಇತ್ತು ಅಂತಂದ್ರೆ ನೀವು ಎನಿವೇರ್ ಸೊ ನೀವ್ ಎಲ್ಲಿ ಹೋದ್ರು ಕೂಡ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದನ್ನ ನಿಮ್ಗೆ ಹಚ್ಚಿ ಬಳಸಿ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಈ ಅರ್ಬನ್ ಗಾರ್ಡ್ ಅಲ್ಲಿ ಏನೇನಿದೆ ಪ್ರಾಡಕ್ಟ್ ಅಂತ. ಸೊ ಅರ್ಬನ್ ಗಾರ್ಡ್ ಅಲ್ಲಿ ನಮ್ಗೆ ಅರ್ಬನ್ ಗಾರ್ಡ್ 3D ಡೇ ಕ್ರೀಮ್ ಕೂಡ ಇದೆ. ಓಕೆ, ದೆನ್ Urban Guard 3D day cream, Urban Guard 3D night cream also. It's a very good product ಅಂತ ಹೇಳ್ಬೋದು. See, this is a night cream. ಸೊ ಇದೆಲ್ಲ ಏನಿದೆ ಅಲ್ವಾ, ಈವನ್ ಇದರಲ್ಲಿ ನಿಮ್ಗೆ ಅರ್ಬನ್ ಗಾರ್ಡ್ದು ಮಿಸ್ಟ್ ಅಂತ ಕೂಡ ಬರುತ್ತೆ. ಓಕೆ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದ್ರ ಟೋಟಲಿ 4 ಐಟಮ್ಸ್ ಬರುತ್ತೆ ನಿಮ್ಗೆ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಇದೆಲ್ಲ ಸಾಲ್ವ್ ಆಗುತ್ತೆ. ಅಂಡ್ ಎಸ್ಪೆಷಲಿ ದಿಸ್ ಕ್ಲೆನ್ಸರ್. ಸೊ ಈ ಕ್ಲೆನ್ಸರ್ ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇಕು? MRP ಮೇಲೆ 20 ಬೇಕಾ, ಯಾ ಗಿಫ್ಟ್ ಆಗಿ ಬೇಕಾ? ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ಗಿಫ್ಟ್ ಆಗಿ ಹೆಂಗ್ ತಗೊಳ್ಳೋದು ಅಂತ ಸಪ್ನಾ ಹೇಳ್ತಾರೆ. ಸೊ ಇದನ್ನ ಗಿಫ್ಟ್ ಆಗಿ ತಗೋಬೇಕು ಅಂತಂದ್ರೆ ಎಸ್, ಅಫ್ಕೋರ್ಸ್ ಪ್ರಾಡಕ್ಟ್ ನಾಲೆಜ್ ಇರಬೇಕು. ಬೇರೆ ಬೇರೆ ಪ್ರಾಡಕ್ಟ್ ಕೂಡ ನೀವು ಹೆಂಗೆ ತಗೋಬೇಕು ಅನ್ನೋದನ್ನ ಕೂಡ, ಹೆಂಗ್ ಸೇಲ್ ಮಾಡ್ಬೇಕು ಅನ್ನೋದು ಕೂಡ ಕಲ್ತ್ರಿ ಅಂತಂದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಸೊ ಅರ್ಬನ್ ಗಾರ್ಡ್ 3D ಕ್ಲೆನ್ಸರ್ ನಾನು ನಿಮ್ಗೆ ಆಸ್ ಅ ಮಾಸ್ಕ್ ಆಗಿ ಯೂಸ್ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡ್ಬಿಟ್ಟು ಫ್ಯೂ ಮಿನಿಟ್ಸ್ ಬಿಟ್ಬಿಟ್ಟು ದೆನ್ ಪ್ಲೇನ್ ವಾಟರ್ ಇಂದ ಕ್ಲೀನ್ ಮಾಡ್ತೀನಿ. ಸೊ ಅದನ್ನ ಆದ್ಮೇಲೆ ಮತ್ತೆ ಬಂದು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಇದನ್ನ ಅಪ್ಲೈ ಮಾಡೋದನ್ನು ಕೂಡ ಹೇಳ್ಕೊಡ್ತೀನಿ. ಓಕೆ, ಅಪ್ಲೈ ಮಾಡೋದು ಕೂಡ ಅಷ್ಟೇ ವಿಶೇಷತೆ ಇದೆ. ಎಲ್ಲಾದೇ ಆಗ್ಲಿ, ಇವನ್ನ ಡೇ ಕ್ರೀಮ್ ಆಗಿರ್ಬೋದು, ಯಾ ಕ್ಲೆನ್ಸರ್ ಆಗಿರ್ಬೋದು, ಎವ್ರಿಥಿಂಗ್, ಎಲ್ಲದಕ್ಕೂ ಕೂಡ ಅಪ್ಲಿಕೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಜಸ್ಟ್ ಅ ಮಿನಿಟ್, ನನ್ ಹೆಡ್ ಬ್ಯಾಂಡ್ ನ ಹಾಕೊಳ್ಳಿಲ್ಲ ಇವತ್ತು. ಎಕ್ಸೈಟ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ ನಾನು ಏನು ಮಾಡ್ಕೊಂಡಿಲ್ಲ. ಎನಿವೇ ಸ್ಕಿನ್ ಕೇರ್ ಇತ್ತಲ್ಲ, ಹಾಗೆ ಬಂದ್ಬಿಟ್ಟೆ.
ನಾನು ಆಲ್ರೆಡಿ ನನ್ನ ಕೈಗೆ ಈ ಮಾಸ್ಕ್ ನ ಅಪ್ಲೈ ಅಂದ್ರೆ ಕ್ಲೆನ್ಸರ್ ನ ಹೇಳಿದ್ನಲ್ಲ, ತುಂಬಾ ಕೆಲಸ ಮಾಡುತ್ತೆ ಅಂತ. ಒಂದೇ ಪ್ರಾಡಕ್ಟ್ ಇದನ್ನ ನೀವು ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ಇದು ಕ್ಲೆನ್ಸರ್. ಓಕೆ, ಇದನ್ನ ಅಪ್ಲೈ ಮಾಡ್ಬಿಟ್ಟು ಓಕೆ ನೀವು ರಬ್ ಮಾಡಿದ್ರೆ ಸ್ವಲ್ಪ ವೆಟ್ ಹ್ಯಾಂಡ್ ನ ತಗೊಂಡ್ಬಿಟ್ಟು ರಬ್ ಮಾಡ್ತಾ ಹೋದ್ರಿ ಅಂತಂದ್ರೆ ಅದು ತರಿಯಾಗಿ ಬಿದ್ಬಿಡುತ್ತೆ. ಓಕೆ, ಸೊ ಅದು ಸ್ಕ್ರಬ್ ಆಗಿ ಕನ್ವರ್ಟ್ ಆಗುತ್ತೆ. ಇವನ್ ವೈಪ್ ಮಾಡ್ಬಿಟ್ರೆ ಅಂದ್ರೆ ಇದು ಮಾಸ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಡಾಟ್ ಡಾಟ್ ಆಗಿಟ್ಟು ನೀವು ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು. ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೈ ತಗೊಂಡು ಹಾಗೆ ಅಪ್ಲೈ ಮಾಡ್ಬಿಡ್ತಾರೆ. ಅಂದ್ರೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಆಗ್ಬಿಡುತ್ತೆ. ಈ ತರ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಇವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಐ ಥಿಂಕ್ ಸೊ ಎಲ್ಲಾರ್ಗು ಕ್ಲಿಯರ್ ಇದೆ ಅಲ್ವಾ? ಎಲ್ಲಾರು ಸೈಲೆಂಟ್ ಆಗಿದ್ದೀರಾ? ಸಂಗೀತ ಎಲ್ಲ ಕ್ಲಿಯರ್ ಆಗಿದೆ. ಒಂದ್ಸಾರಿ ಆ ಕ್ಲೆನ್ಸರ್ ಇಟ್ಕೊಂಡು ಪ್ಯಾಕ್ ಹಾಕೊಂಡು ನೀವು ತೋರಿಸಿ, ನಾವು ಫೋಟೋ ತೆಗಿತೀನಿ. ಫುಲ್ ಸ್ಪ್ರೆಡ್ ಮಾಡ್ಬಿಟ್ಟು ಕ್ಲೆನ್ಸರ್ ಇಟ್ಕೊಳ್ಳಿ, ಒಂದ್ ಫೋಟೋ ತಗೊಳ್ಳೋಣ. ಎಸ್ ಎಸ್ ಅಪ್ನಾ. ಗೈಸ್, ಇದ್ರ ಜೊತೆ ನಿಮ್ಗೆ ಹಂಗೆ ಮಾತಾಡ್ತಾ ನಿಮ್ಗೆ ಇದನ್ನ ಹೇಳ್ತೀನಿ. ಲೈಫ್ ಅಲ್ಲಿ ಅಪಾರ್ಚುನಿಟಿ ನಿಮ್ಮನ್ನ ಹುಡ್ಕಾಡ್ಕೊಂಡ್ ಬಂದಾಗ, ನೀವ್ ಇದ್ರಲ್ಲಿ ಅಪಾರ್ಚುನಿಟಿ ನಿಮ್ಗೆ ಹುಡ್ಕಾಡ್ಕೊಂಡ್ ಬಂದಿದೆ, ನೀವು ಮೆಂಬರ್ ಆಗಿದ್ದೀರಾ. ಓಕೆ, ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಾರ್ಗು ಈ ಚಾನ್ಸ್ ಸಿಗೋದಿಲ್ಲ, ರೈಟ್? ನೀವು ಬೇರೆಯವ್ರಿಗೂ ಇದನ್ನ ಹೇಳೋದ್ರಿಂದ, ಆರ್ಡರ್ಸ್ ತಗೊಳೋದ್ರಿಂದ ನಿಮ್ಗೆ ನಿಮ್ಮ ಡ್ರೀಮ್ ಗಿಫ್ಟ್ಗಳು ಬರುತ್ತೆ. ನಿಮ್ ಡ್ರೀಮ್ ಡೆಸ್ಟಿನಿಗೂ ಕೂಡ ನೀವು ಹೋಗ್ಬೋದು. ಜಸ್ಟ್ ಫಿಂಗರ್ ಇಂದ ನೀವು, ಯಾಕೆಂದ್ರೆ ಆಲ್ರೆಡಿ ಎಲ್ಲಾ ಕಡೆ ನೀವು ಅಪ್ಲೈ ಮಾಡ್ಬಿಟ್ಟಿದ್ರಿ, ಜಸ್ಟ್ ಫಿಂಗರ್ ಇಂದ ನೀವು ಸ್ಪ್ರೆಡ್ ಮಾಡ್ಬಿಟ್ರೆ ಆಗುತ್ತೆ. ಎಲ್ಲಾ ಕಡೆ ಇವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಇವನ್ ನೀವು ನೆಕ್ಗೂ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ನಾನು ನೆಕ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಕೂಡ ಕವರ್ ಮಾಡ್ಬೋದು. ಓಕೆ, ದಿಸ್ ಈಸ್ ಅ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆಪ್ಟಿಮಲ್ಸ್ ನಮ್ದು ಸ್ಕಿನ್ ಕೇರ್ಗೆ ಏನೇ ತಗೊಳ್ಳಿ ನೀವು, ದಿ ಬೆಸ್ಟ್ ಇದೆ. ಅಷ್ಟೇ ನಿಮ್ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ತಕ್ಕಂಗೆ ನೀವು ತಗೋಬಹುದು. ಇದೊಂದೇ ಅಲ್ಲ, ತುಂಬಾ ವೆರೈಟಿ ಆಫ್ ಪ್ರಾಡಕ್ಟ್ ಇದೆ. ಓಕೆ, ಈಗ ನೀವು ಇದನ್ನ ಅಪ್ಲೈ ಮಾಡಾದ್ಮೇಲೆ ವೆಟ್ ಕಾಟನ್ ಅಂದ್ರೆ ಮೊಸರಲ್ಲಿ ಅದ್ದಿರೋಂತ ಕಾಟನ್ ನ ನಿಮ್ಮ ಕಣ್ಣ ಮೇಲೆ ಇಟ್ಕೊಂಡು ಫ್ಯೂ ಮಿನಿಟ್ಸ್ ಒಳ್ಳೆ ಸಾಂಗ್, ನಿಮ್ ಫೇವ್ರೆಟ್ ಸಾಂಗ್ ನ ಹಾಕೊಂಡು ರಿಲ್ಯಾಕ್ಸ್ ಆಗಿ ಎದ್ದೇಳ್ಬೋದು. ಒಂದ್ 15 ಮಿನಿಟ್ಸ್ ಆಧಾ ಗಂಟ ನೀವು ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಎದ್ರಿ ಅಂತಂದ್ರೆ ನಿಮ್ಗೆ ಸ್ಕಿನ್ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ ಅಲ್ವಾ ಗೈಸ್? ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆಯಾ? ಅಟ್ಲೀಸ್ಟ್ ಯಸ್, ನೋ, ಎಸ್. ಥ್ಯಾಂಕ್ ಯು ನಂದಿನಿ. ಸೊ ನೀವು ವೆಟ್ ಕಾಟನ್ ಇಟ್ಕೋಬಹುದು. ಥ್ಯಾಂಕ್ ಯು ಭಾರತಿ. ವೆಟ್ ಕಾಟನ್ ಅದೇ ಮೊಸರಿಂದ ಹಚ್ಕೊಂಡು ಅದನ್ನು ಇಟ್ಕೋಬಹುದು. ಇಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಂತ ಕುಕುಂಬರ್ ಇರುತ್ತಲ್ಲ, ಸೌತೆಕಾಯಿ, ಅದನ್ನು ಕಣ್ಮೇಲೆ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ನೀವು 15 ಮಿನಿಟ್ಸ್ ರೆಸ್ಟ್ ಕೂಡ ತಗೋಬಹುದು, ಒಳ್ಳೆ ಮ್ಯೂಸಿಕ್ ಕೇಳ್ತಾ. ಸೊ ಈ ತರ ಮಾಡೋದ್ರಿಂದ ತುಂಬಾ ಕಡಿಮೆ ಟೈಮ್ ಅಲ್ಲಿ ರಿಲ್ಯಾಕ್ಸ್ ಆಗಿ ನೀವು ಎದ್ದೇಳ್ತೀರಾ. ನಿಮ್ ಸ್ಕಿನ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದರಿಂದ ವಾಶ್ ಮಾಡ್ಬೋದು. ಸಪ್ನ ಫೋಟೋ ತಗೊಳ್ತೀನಿ ಅಂದಿದ್ರಲ್ಲ, ನೀವು ತಗೋಬಹುದು ಈಗ. ಐ ಥಿಂಕ್ ಥ್ಯಾಂಕ್ ಯು. ಯಾ, ವೆಲ್ಕಮ್. ಸೊ ಇದನ್ನ ಈಗ ಫ್ಯೂ ಮಿನಿಟ್ಸ್ ಬಿಡ್ತೀನಿ. ಅಲ್ಲಿವರೆಗೂ ಇದನ್ನ ಹೇಗೆ ಗಿಫ್ಟ್ ಆಗಿ ತಗೋಬೇಕು ಅನ್ನೋದನ್ನ ನಿಮ್ಗೆ ಸಪ್ನಾ ಹೇಳ್ತಾರೆ. ಓವರ್ ಟು ಸಪ್ನಾ. ಥ್ಯಾಂಕ್ ಯು ಸಂಗೀತಾ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಸಂಗೀತಾ ಇಂದ ಕೆಲವೆಲ್ಲ ಟಿಪ್ಸ್ ತಿಳ್ಕೊಂಡಿದ್ದೀರಾ ಸ್ಕಿನ್ ಕೇರ್ ಬಗ್ಗೆ ಅಲ್ವಾ? ಸೊ ನನ್ ಕ್ವೆಶ್ಚನ್ ಇವಾಗ ಬಂದ್ಬಿಟ್ಟು, ಈ ಮಂತ್ ಡಿಸೆಂಬರ್ ವಿಂಟರ್ ಕೇರ್ ಮಾತ್ರ ಅಲ್ಲ, ಇವಾಗ ತುಂಬಾ ಫೆಸ್ಟಿವಲ್ ಸೀಸನ್, ಬಿಸ್ನೆಸ್ ಅಲ್ಲಿ ಪೀಕ್ ಸೀಸನ್ ಅಲ್ಲದೆ ಎಲ್ಲ ಬಿಸ್ನೆಸ್ ಅಲ್ಲೂ ಸಹ ನ್ಯೂ ಇಯರ್ ಅನ್ನೋದು ಎಲ್ಲ ರಿಲಿಜನ್ ಸ್ಪೆಂಡ್ ಮಾಡ್ತಾರೆ. ಸೊ ನಿಮ್ ನ್ಯೂ ಇಯರ್ ಪಾರ್ಟಿಗೆ ಏನ್ ಪ್ಲಾನ್ ಮಾಡಿದೀರಾ? ಏನಾದ್ರೂ ಪ್ಲಾನ್ ಮಾಡಿದೀರಾ? ಪಾರ್ಟಿ ಸೆಲೆಬ್ರೇಷನ್ ಅಥವಾ ಪಾರ್ಟಿ ನ್ಯೂ ಇಯರ್ ಹಂಗೆ ಗಿಫ್ಟ್ ಕೊಡೋದೇ ಆಗ್ಲಿ, ಇಲ್ಲ ನಾನು ನ್ಯೂ ಇಯರ್ ಒಳಗೆ
Oh, sorry. Okay. And suppose now it's clear. I'm audible, right? Okay. ಸೊ ನ್ಯೂ ಇಯರ್ ಯಾವ ತರ ಸ್ಪೆಷಲ್ ಆಗಿ ನೀವು ಸೆಲೆಬ್ರೇಟ್ ಮಾಡಕ್ ಇಷ್ಟ ಪಡ್ತಾ ಇದ್ದೀರಾ? ಯಾವಾಗ್ಲೂ ಇರೋ ತರಾನೇ ಸೆಲೆಬ್ರೇಟ್ ಮಾಡಿದ್ರೆ ನ್ಯೂ ಇಯರ್ ಹಿಂಗ್ ಅನ್ಸುತ್ತೆ. ಸೊ ಏನಾದ್ರೂ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡಿದ್ರೆ ಅವಾಗ್ಲೇ ತಾನೇ ನ್ಯೂ ಇಯರ್ ಅನ್ಸೋದು. ಸೊ ಕ್ಯಾನ್ ಐ ಹ್ಯಾವ್ ಸಮ್ ಕಮೆಂಟ್ಸ್? ಎಲ್ಲ ಆರಾಮಾಗಿ ಶೇರ್ ಮಾಡಿ. ನಿಮ್ಮ ಹೆಸರುಗಳು ನಾವೇನ್ ತೆಗಿಯಲ್ಲ. ಇಫ್ ಯು ವಾಂಟ್ ಹೆಸರು ಹೇಳ್ಬೇಕು ಅಂದ್ರೂ ಹೇಳ್ತೀವಿ. ಸೊ ಲೀಡರ್ಸ್ ಶೇರ್ ಮಾಡ್ಬೋದು. ನ್ಯೂ ಇಯರ್ಗೆ ನೀವ್ ಯಾವ ತರ ಸೆಲೆಬ್ರೇಟ್ ಮಾಡಕ್ ಇಷ್ಟ ಪಡ್ತೀರಾ? ಕ್ಯಾನ್ ಐ ಹ್ಯಾವ್ ಸಮ್ ಆನ್ಸರ್ಸ್? ಮತ್ತೆ ನಿಮ್ ಫ್ರೆಂಡ್ಸ್ ಇನ್ನ ಜಾಯಿನ್ ಆಗ್ತಿಲ್ಲ ಅಂದ್ರೂ ಸಹ ಇವಾಗ ಜಾಯಿನ್ ಆಗಕ್ ಹೇಳಿ. ಯಾಕೆಂದ್ರೆ ಇನ್ನಾನು ವಿಂಟರ್ ಕೇರ್ ಬಗ್ಗೆ ಟಿಪ್ಸ್ ನಾವು ನಂದಾದ್ಮೇಲೆ ನಾನ್ ಶೇರ್ ಮಾಡ್ತೀವಿ. ಸೊ ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ವಿಂಟರ್ ಕೇರ್ದು ಸಹ ನಿಮ್ಗೆ ಆಗುತ್ತೆ. ಕ್ಲೋಸಿಂಗ್ ವರ್ಗು ನಿಮ್ಗೆ ನಡೀತಾ ಇರುತ್ತೆ ವಿಂಟರ್ ಕೇರ್ ಟಿಪ್ಸ್. ಅದರಿಂದ ನಿಮ್ ಫ್ರೆಂಡ್ಸ್ ಇನ್ನ ಜಾಯಿನ್ ಆಗಿಲ್ಲ ಅಂದ್ರೂ ಆಗ್ಬೇಕು. ಓಕೆ, ದಟ್ಸ್ ವೆರಿ ಗುಡ್. ಪಾರ್ಟಿ, ಸೊ ಪಾರ್ಟಿ ಯಾವಾಗ್ಲೂ ಮಾಡೋ ತರನ ಏನಾದ್ರೂ ಹೊಸದಾಗಿ ಮಾಡಕ್ ಇಷ್ಟ ಪಡ್ತೀರಾ? ಲೆಟ್ ಅಸ್ ಹ್ಯಾವ್ ಸಮ್ ಆನ್ಸರ್ಸ್. ಇಲ್ಲ ಅಂದ್ರೆ ನಾನು ಏನು ಮಾಡಲ್ಲ, ಬರೀ ನ್ಯೂ ಇಯರ್ ಆಗಿದ ತಕ್ಷಣ ನಾನು ವಿಶ್ ಮಾಡ್ಕೋತೀನಿ, ಫ್ಯಾಮಿಲಿ ಜೊತೆ ಏನೋ ಒಂದ್ ಕೇಕ್ ತರಿಸ್ತೀವಿ, ಇಲ್ಲಾಂದ್ರೆ ಸ್ವೀಟ್ ನಾವು ಕೊಡ್ತೀವಿ, ಟೆಂಪಲ್ಗೆ ಹೋಗ್ತೀವಿ, ಈ ತರ ಆಚಾರ ಇದ್ರು ಸಹ ಶೇರ್ ಮಾಡಿ. ಅದು ಅವ್ರವ್ರ ಇಂಟ್ರೆಸ್ಟ್. ಇವಾಗ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್, ಇವತ್ತು ನಮ್ಮಮ್ಮ ಬರ್ತ್ಡೇ. ಓಕೆ, ಸೊ ಇವನ್ ಐ ಮಿಸ್ಡ್ ವಿಶಿಂಗ್ ಹರ್. ಸೊ ಅಮ್ಮನ್ ಫಸ್ಟ್ ಕ್ವೆಶ್ಚನ್ ಕೇಳಿದ್ದು ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತ. ಅಮ್ಮ, ನಾಳೆ ನಾನು ಹೆಂಗಿದ್ರು ಬರ್ಬೇಕು ಹಾಸ್ಪಿಟಲ್ಗೆ, ಆವಾಗ ನಾನ್ ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತೀನಿ ಅಂತ. ಸೊ ಮಾಮ್ ಇಸ್ ಆಲ್ಸೋ ಏನಂತೀವಿ, ಮ್ಯಾನೇಜ್ ಮಾಡ್ತಿದಾರ ಅವ್ರ ಲೈಫ್ ಅಂತ. ಆದ್ರಿಂದ ನಿಮ್ದ್ರಲ್ಲಿ ಏನಿದೆ ಹೇಳಿ. ಪಾರ್ಟಿ ವಿತ್ ಫ್ಯಾಮಿಲಿ. ಯಾರು ಇವ್ರು ಜೆನ್ನಿ ಅಂತ ಗೊತ್ತಾಗ್ಲಿಲ್ಲ. ದಟ್ಸ್ ನೈಸ್. ನೀವ್ ನಿಮ್ಮನ್ನ ಯಾರು ಇನ್ವೈಟ್ ಮಾಡಿದ್ದು ತಿಳ್ಕೊಬಹುದಾ? ಲೆಟ್ ಅಸ್ ರೀಡ್ ದ ಕಮೆಂಟ್ಸ್. ಸೊ ಟಿಪ್ಸ್ ಬೇಕು ಅಂತ ಒಬ್ರು ಕೇಳ್ತಾ ಇದ್ದಾರೆ. ಮಿಡ್ ನೈಟ್ ಮಾಸ್ ಅಂಡ್ ಸ್ಪೆಂಡಿಂಗ್ ದ ಡೇ ವಿತ್ ಡಾಗ್ಸ್. ಓಕೆ, ವೆರಿ ಗುಡ್. ಆರ್ ಯು ಎ ಬ್ರ್ಯಾಂಡ್ ಪಾರ್ಟ್ನರ್? ಇಲ್ಲಿ ಎಷ್ಟು ಜನ ಗೆಸ್ ಇದ್ದೀರಾ ಚಾಟ್ ಅಲ್ಲಿ ಹಾಕಿ. ಪಾರ್ಟಿ ವಿತ್ ಫ್ಯಾಮಿಲಿ ಓನ್ಲಿ, ಸಮಥಿಂಗ್ ಸ್ಪೆಷಲ್. ಓಕೆ, ಥ್ಯಾಂಕ್ ಯು ಚಿತ್ರಾ. ಓಕೆ, ಸೊ ನೈಸ್. ಕೆಲವರು ಐಡಿಯಾಸ್ ಕೇಳ್ತಾ ಇದ್ದಾರೆ, ಇನ್ ಕೆಲವರು ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂ ಇಯರ್ ಅಂತ ಹೇಳಿದ್ರೆ ನಾವು ಹೊಸ ವರ್ಷ, ಹೊಸ ಹುಮ್ಮಸ್ಸಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಈ ವರ್ಷ ಆದ್ರೂ ನಮ್ ಫ್ಯಾಮಿಲಿಲಿ ಇದ್ ಬೇಕು, ಇಲ್ಲ ನನಗಿದ್ ಬೇಕು, ಲಾಸ್ಟ್ ಇಯರ್ ಇದ್ ಬಂದಿಲ್ಲ, ಇದು ಮಾಡ್ಕೋಬೇಕು ಅಂತ ಒಂದ್ ಆಸೆ ಇರುತ್ತೆ. ಸೊ ಈ ಡಿಸೆಂಬರ್ 31st ಸಹ ವಿ ವಿಲ್ ಬಿ ಎಂಜಾಯಿಂಗ್. ಪಾರ್ಟಿ ಮಾಡ್ಬೇಕು ಅಂದ್ರಲ್ಲ, ಪಾರ್ಟಿ ಮಾಡಿದಾಗ್ಲೂ ಸಹ ಜಸ್ಟ್ ಒಂದು ಜ್ಯೂಸ್ ತರ್ಸೋದ, ಇಲ್ಲ ನೀವು ಕುಡಿತೀರಾ ಆಲ್ಕೋಹಾಲ್ ಅಂದ್ರೂ ಫೈನ್, ಇಲ್ಲ ಕೇಕ್ ಕಟ್ ಮಾಡೋದು, ಅದ್ರಲ್ಲಿ ಸಂತೋಷ ಪಡ್ತೀರಾ. ಇಲ್ಲ ಅಂದ್ರೆ ಈ ಇಯರ್ ನಾನು ಹೆಲ್ದಿ ಆಗಿದ್ದೆ, ನಮ್ ಫ್ಯಾಮಿಲಿಲೂ ಎಲ್ಲಾರು ಹೆಲ್ದಿ ಆಗಿದ್ರು, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಗಾಡ್. ಮತ್ತೆ ನನ್ಗೆ ವೆಲ್ತ್ ಆಗ್ಲಿ ಇಂಪ್ರೂವ್ ಆಗಿದೆ. ಇವಾಗ ನನ್ ಕನ್ಸು ಮೂವ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ, ಕೆಲವು ಅಚೀವ್ ಆಯ್ತು. ನನ್ ಮಗು ಸಹ ನಾನು ಇದು ಆಸೆ ಪಟ್ಟಿದ್ದೆ, ಅವ್ರು ತಗೊಂಡ್ರು. ಈ ಅಚೀವ್ಮೆಂಟ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡಕ್ ಇಷ್ಟ ಪಡ್ತೀರಾ? ಯಾವ ತರ ಸೆಲೆಬ್ರೇಟ್ ಮಾಡಕ್ ಇಷ್ಟ ಪಡ್ತೀರಾ? ಲೆಟ್ ಅಸ್ ನೋ. ಅಂಡ್ ರೆಸಲ್ಯೂಷನ್. ಓಕೆ, others, can I have? I'll just give 30 seconds. ಬೇಗ ಶೇರ್ ಮಾಡ್ಬೇಕು. Just give me 1 minute. Yeah. ಸೊ ಒಬ್ಬೊಬ್ಬರದ್ದು ಒಂದೊಂದ್ ತರ ಆಸೆಗಳಿರುತ್ತೆ ಅಂತ ನಾವೆಲ್ಲ ನೋಡ್ತೀವಿ. ಬಟ್ ಕಸ್ಟಮ್ಸ್ ಕೆಲವು ಫಾಲೋ ಮಾಡ್ತೀವಿ. ಕೆಲವರು ಯುಗಾದಿನೇ ನಮ್ಗೆ ನ್ಯೂ ಇಯರ್, ಈ ನ್ಯೂ ಇಯರ್ ಏನ್ ನಮ್ಗೇನ್ ಸ್ಪೆಷಲ್ ಇಲ್ಲ ಅಂತಾನು ಕೆಲವ್ರು ಇರ್ತಾರೆ ಅಲ್ವಾ. ಇಟ್ ಇಸ್ ಆಲ್ ಡಿಫ್ರೆಂಟ್. ಬಟ್ ಐ ಬಿಲೀವ್ ಒಂದು ಕ್ಯಾಲೆಂಡರ್ ನಾವು ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಡಿಸೆಂಬರ್ 31st ಒಂದು ಕ್ಲೋಸರ್ ಆಗಿ ನಾವು ಫುಲ್ಫಿಲ್ ಆಗಿ ಮಾಡಿ, ಒಂದು ಗ್ರೇಟ್ಫುಲ್ನೆಸ್ ದೇವ್ರಿಗೆ ತಲುಪಿಸ್ತಾ ಇದನ್ನ ನಾನ್ ಪಡ್ಕೊಂಡೆ. ಥ್ಯಾಂಕ್ ಯು ಫಾರ್ ದಟ್. ನಾನು ಇಯರ್ January 2023 ಫಸ್ಟ್ ಅಲ್ಲಿ ನಾನು ಇದು ಅನ್ಕೊಂಡೆ, ನನ್ಗೆ ಇಷ್ಟ ಆಯ್ತು. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡಿಡ್ ಇಟ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನ್ ಮಗು ಸಹ ಇದು ಆಸೆ ಪಟ್ಟಿತ್ತು, ಅದ್ ಮಾಡ್ತಾ ಇದೆ. ನಮ್ ಹಸ್ಬೆಂಡು ಇದ್ ಮಾಡ್ತಾ ಇದ್ದಾರೆ, ನಮ್ ಮದರ್ ಹಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ಡೇ ನಾವ್ ಅದಕ್ ನಿಜವಾಗ್ಲೂ ಎಕ್ಸೈಟೆಡ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಾವ್ ಏನ್ ಸೆಲೆಬ್ರೇಟ್ ಮಾಡಿದ್ರು, ಒಂದ್ ಸ್ವೀಟೇ ಮಾಡಿರ್ಲಿ, ಇಲ್ಲ ಜಸ್ಟ್ ಒಬ್ಬರು ವಿಶ್ ಮಾಡಿದ್ರು, ಇಟ್ ವಿಲ್ ಕಮ್ ಔಟ್ ಫ್ರಮ್ ಅವರ್ ಹಾರ್ಟ್ ವಿತ್ ಗ್ರೇಟ್ಫುಲ್ನೆಸ್.
ಆದ್ರಿಂದ ವೆನ್ ವಿ ಆರ್ ಗ್ರೇಟ್ಫುಲ್, ಹ್ಯಾಪಿನೆಸ್ ಇಸ್ ಮೋರ್ ಅಂತ ಹೇಳ್ತೀವಿ. ಗ್ರೇಟ್ಫುಲ್ನೆಸ್ ಯಾವಾಗ್ಲೂ ಇರಬೇಕು, ಸಂಗೀತನು ತುಂಬಾ ಹೇಳಿದ್ದಾರೆ. ಸೊ ವಿ ಸ್ಟಾರ್ಟೆಡ್ ವಿತ್ ದಟ್ ಗ್ರೇಟ್ಫುಲ್ನೆಸ್ ಅಂಡ್ ವಿ ಶುಡ್ ಡೆಫಿನೆಟ್ಲಿ ಕ್ಲೋಸ್ ಇಟ್ ವಿತ್ ಗ್ರೇಟ್ಫುಲ್ನೆಸ್. ಆವಾಗ ಮಜಾನೇ ಬೇರೆ ಇರುತ್ತೆ. ಅಂಡ್ ಡೂ ವಾಟ್ ಎವರ್ ಯು ವಾಂಟ್, ರೈಟ್? ಅಂಡ್ ದೆನ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಫಾರ್ ನೆಕ್ಸ್ಟ್ ಇಯರ್ಸ್ ಅಲ್ವಾ? ಸೊ ವಿ ವಿಲ್ ಟೆಲ್ ಯು ಅಬೌಟ್ ದಟ್ ಯಶಸ್ವಿನಿ. ಎಲ್ಲಾ ಡೌಟ್ಸ್ ಲಾಸ್ಟ್ ಅಲ್ಲಿ ಕ್ಲಾರಿಫೈ ಮಾಡ್ತೀವಿ. ಸೊ January 2024 ಅಂದ್ರೆ ಹೊಸದು ನಾವು ಅಚೀವ್ ಮಾಡೋದಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ನಾವು ಇನ್ ಸ್ವಲ್ಪ ಮಾಡೋಣ ಅಂತಾನು ಮೋಟಿವೇಶನ್ ಬರುತ್ತೆ ಅಲ್ವಾ? ನಮ್ಗೆ ಇದೆಲ್ಲ ನಾವು ಕಲ್ತಿದ್ದು ಈ ಬಿಸ್ನೆಸ್ ಅಲ್ಲೇ. ಸೊ ಈ ಬಿಸ್ನೆಸ್ ತುಂಬಾ ಜನ ಅನ್ಕೊಂಡಿರ್ತಾರೆ ಬರೀ ಕಾಸ್ಮೆಟಿಕ್ಸ್ ಇರುತ್ತೆ, ಬ್ಯೂಟಿ ಇರುತ್ತೆ ಅಷ್ಟೇ, ಮನೆಯಲ್ಲಿದ್ದು ಫ್ರೀ ಟೈಮ್ ನ ಸದುಪಯೋಗ ಮಾಡ್ಕೊಂಡು ಮನಿ ಮಾಡ್ತಾರೆ ಅಂತ. ಬಟ್ ಇಲ್ಲಿ ಲುಕ್ ಗ್ರೇಟ್, ಮೇಕ್ ಮನಿ, ಹ್ಯಾವ್ ಫನ್ ಮೂರನ್ನು ಬರುತ್ತಲ್ದೆ ಇದನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇಂದ ದೊಡ್ಡ ಸ್ಟೆಪ್ಸ್ ವರ್ಗು ನಮ್ಗೆ ಹ್ಯಾಂಡ್ ಇನ್ ಹ್ಯಾಂಡ್ ಸಪೋರ್ಟ್ ಕಂಪನಿಯಿಂದ ಬರುತ್ತೆ, ಟೀಮ್ ಇಂದಾನು ಮೋಟಿವೇಶನ್ ಬರ್ತಾ ನಾವು ಮಾಡೋದ್ರಿಂದನೇ ಇದ್ರಲ್ಲಿ ಸೀಮಿಂಗ್ಲಿ ಇಂಪಾಸಿಬಲ್ ಡ್ರೀಮ್ಸ್ ಸಹ ಫುಲ್ಫಿಲ್ ಆಗ್ತಾ ಎವ್ರಿ ಇಯರ್ ತುಂಬಾ ಸ್ಪೆಷಲ್ ಆಗಿ ನಾವು ಆಚರಿಸಕ್ ಅವಕಾಶ ಸಹ ನಮ್ಗೆ ಕೊಡ್ತು ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ಐ ಆಮ್ ಎ ಪ್ರೌಡ್ ಆರಿಫ್ಲೇಮಿಯನ್ ಅಂಡ್ ಸೊ ಆಲ್ ಆರ್ ಲೀಡರ್ಸ್ ಆಲ್ಸೋ ಅಂತಾನು ಹೇಳ್ತೀನಿ. ಸೊ ನಿಮ್ ಲೈಫು ಸಹ ಡೆಫಿನೆಟ್ ಆಗಿ ಸ್ಪೆಷಲ್ ಆಗಿರುತ್ತೆ ಬೈ ವೆನ್ ಯು ಸ್ಟಾರ್ಟ್ ಫುಲ್ಫಿಲ್ಲಿಂಗ್ ಎವ್ರಿ ಡೇ ಆಸ್ ಯುವರ್ ಲಾಸ್ಟ್ ಡೇ ಇನ್ ಯೋರ್ ಲೈಫ್. ಎವ್ರಿ ಡೇ ಮಲ್ಗೋಕ್ ಮುಂಚೆ ಇವತ್ ಲಾಸ್ಟ್ ಡೇ ಅಂತ ಗ್ರೇಟ್ಫುಲ್ನೆಸ್ ನೀವ್ ಹೇಳ್ತಾ ನೆಕ್ಸ್ಟ್ ಡೇದು ಪ್ಲಾನ್ ಆವಾಗ್ಲೇ ಮಾಡ್ಕೊಂಡು ಎದ್ದಿದ ತಕ್ಷಣ ನಿಮ್ಗೆ ಆ ಮೋಟಿವೇಶನ್ ಬರುತ್ತೆ, ಆ ಡೇ ಫುಲ್ಫಿಲ್ ಆಗೋ ಆಗುತ್ತೆ. ಲೆಟ್ ಇಟ್ ಬಿ ನಾಟ್ ಓನ್ಲಿ ಫಾರ್ ಓರಿಫ್ಲೇಮ್, ನಿಮ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ಲಿ, ಎಂಜಾಯ್ ಮಾಡೋದೇ ಇರ್ಲಿ, ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರ್ಲಿ, ಎನಿಥಿಂಗ್ ಹ್ಯಾಸ್ ಟು ಬಿ ಪ್ಲಾನ್ಡ್. ಅದು ಕಲ್ತಿರೋದು ಇಲ್ಲಿಂದಾನೆ. ಸೊ ಇನ್ನೂ ನೀವು ಪ್ಲಾನ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ಪ್ಲಾನ್ ಮಾಡಿ. ಇವಾಗ ಅಭ್ಯಾಸ ಆದ್ರೆ ಜನವರಿಯಿಂದ ಎಕ್ಸ್ಪರ್ಟ್ ಆಗುತ್ತೆ. ಸೊ ಇವಾಗ ಪ್ಲಾನ್ ಮಾಡಿ ಇನ್ನೇನ್ ಆಗೋಯ್ತಲ್ಲ ಸಪ್ನ ಅಂತ ಹೇಳ್ಬೋದು, ಬಟ್ ಇಲ್ಲ, ದಿಸ್ ಇಸ್ ದ ಬೆಸ್ಟೆಸ್ಟ್ ಮಂತ್ ಇನ್ ಆರಿಫ್ಲೇಮ್. ಯಾಕೆಂದ್ರೆ ಇಲ್ಲಿ ನಮ್ಗೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಒರಿಫ್ಲೇಮ್ದು ಇಂಡಿಯಾಲಿ ಆನಿವರ್ಸರಿ. ಪ್ಲಸ್ ಇದನ್ನ ಯಾವಾಗ್ಲೂ ಗ್ರ್ಯಾಂಡ್ ಆಗಿರುತ್ತೆ ಅಂಡ್ ಎಕ್ಸಸ್ ಡಿಸ್ಕೌಂಟ್ಸ್ ಬರ್ತಾ ಇರತ್ತೆ, ಕ್ರಿಸ್ಮಸ್ ಅಂತ ಮಾತ್ರ ಅಲ್ಲ, ಬಿಕಾಸ್ ಆಫ್ ದಿಸ್ ಇಶ್ಯೂ ಅಂತ. ಸೊ ಬಿಸ್ನೆಸ್ ವಿಲ್ ಬಿ ಪೀಕ್. ಸೊ ಈ ಮಂತು ಏನ್ ಆಸೆ ಪಡ್ತಿರೋ ಅದನ್ನ ಅಚೀವ್ ಮಾಡ್ಲೇಬೇಕು ಅಂತ ನಿಮ್ ಮನ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಹಾಗೆ ಆಗುತ್ತೆ. ಸೊ ಲೆಟ್ ಅಸ್ ನೋ ಇನ್ ದ ಚಾಟ್ ವಾಟ್ ಆರ್ ಯುವರ್ ಡ್ರೀಮ್ಸ್, ಲೈಫ್ ಡ್ರೀಮ್ಸ್ ಏನು ಅಂತ ಹಾಕಿ, ಸೊ ದಟ್ ಐ ಕ್ಯಾನ್ ರಿಲೇಟ್ ಟು ಇಟ್. ಲೆಟ್ ಅಸ್ ಸಿ ಹೂ ವಿಲ್ ಶೇರ್, ಸೊ ದಟ್ ಐ ವಿಲ್ ಗೋ ಹೆಡ್ ಅಂಡ್ ಶೇರ್ ದ ಆಫರ್. ಸೊ ಸಂಗೀತನು ಹೇಳಿದ್ರು ಅರ್ಬನ್ ಗಾರ್ಡ್ ನಿಮ್ಗೆ ಫ್ರೀ ಆಗಿ ಬರುತ್ತೆ ಅಂತ ಹೇಳಿ, ಅದ್ ಯಾವ ತರ ಅಂತಾನು ನಿಮ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತಾನೆ ನಾನು ತಿಳಿಸ್ತೀನಿ. ಬಟ್ ನಿಮ್ ಡ್ರೀಮ್ಸ್ ನನ್ಗೆ ಗೊತ್ತಾಗ್ಬೇಕು. ಒಂದೊಂದು ಲೈಫ್ ಅಲ್ಲಿ ಚಿಕ್ಕ ಚಿಕ್ಕ ಡ್ರೀಮ್ಸ್ ಫುಲ್ಫಿಲ್ ಆಗ್ತಾ ಇದ್ರೆ ದೊಡ್ಡ ದೊಡ್ಡ ಡ್ರೀಮ್ಸ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಎಕ್ಸಾಂಪಲ್, ನನಗೆ ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ದ ಪಿಂಪಲ್ಸ್ ಕಮ್ಮಿ ಆದ್ರೆ ಸಾಕು ಅಂತ ಅನ್ಕೊಂಡೆ ಜಾಯ್ನ್ ಆದೆ. ಬಟ್ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಯ್ತು ಅಂದ್ರೆ ದಿಸ್ ಡಸ್ ವಾಟ್ ಇಟ್ ಟೆಲ್ಸ್. ಬಿಸ್ನೆಸ್ ಅಲ್ಲೂ ಅಷ್ಟೇ A to Z ಟ್ರೈನಿಂಗ್ ಕೊಡಿಸ್ತು. ನನ್ಗೆ ಸ್ಮಾಲ್ ಡ್ರೀಮ್ಸ್ ₹150 ಫಸ್ಟ್ ಮಂತ್ ಬಂದಿದ್ರಲ್ಲಿ ನನ್ನ ಮಗನ್ಗೊಂದು ಶರ್ಟ್ ಕೊಡ್ಸೋದ್ರಲ್ಲಿ ಸಂತೋಷ ಸಿಕ್ತು. ಆ ತರ ಆನಿವರ್ಸರೀಸ್ ಗಿಫ್ಟ್ಸ್ ಕೊಡೋದ್ರಲ್ಲಿ ತುಂಬಾನೇ ಸಂತೋಷ, ಮೋಟಿವೇಶನ್ ಸಿಕ್ಕಿ ನನ್ನ ಮಗನ್ನೇ ಇದ್ರಲ್ಲಿ ಓದ್ಸಕ್ಕೂ ಸಹ ಮೋಟಿವೇಶನ್ ಬಂತು. ಸೊ ನಿಮ್ಗೆ ಯಾವ ತರ ಡ್ರೀಮ್ಸ್ ಇದೆ, ನೀವ್ ಹೇಳಿದಷ್ಟು ನಿಮ್ಗಲ್ಲಿ ಕ್ಲಾರಿಟಿ ಕಾಣುತ್ತೆ. ಇವಾಗ ನನ್ಗಂತೂ ಪಿಂಪಲ್ಸ್ ಅಷ್ಟಿಲ್ಲ. Wow, that's very good. Thanks a lot for sharing. Hope you have done the plan with Nandini. She can help you fulfill. ಸೊ ನಂದಿನಿನೇ ಆಗ್ಲಿ, ಅವ್ರ ಮಗಳ ಎಜುಕೇಶನ್ ಇದ್ರಲ್ಲಿ ಮಾಡಿದ್ದಾರೆ, 1 kg ಗೋಲ್ಡ್ ಅವ್ರ ಮಗಳಿಗೂ ಸಹ ಕೊಡಿಸಿದ್ದಾರೆ. ಸೊ ಕಂಗ್ರಾಟ್ಸ್ ಫಾರ್ ದಟ್ ಆಲ್ಸೋ. ಅಂಡ್ ಡೆಫಿನೆಟ್ಲಿ ಶಿ ವಿಲ್ ಸಿ ದಟ್ ಶಿ ವಿಲ್ ಫುಲ್ಫಿಲ್ ಯೋರ್ ಡ್ರೀಮ್. ಸೊ ಪ್ಲೀಸ್ ಹ್ಯಾವ್ ಎ ಚಾಟ್ ವಿತ್ ಹರ್, ಶಿ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಸೊ ಹೋಪ್ ನಂದಿನಿ ಇಸ್ ಆಲ್ಸೋ ರೀಡಿಂಗ್ ದಟ್ ಮೆಸೇಜ್. ಸೊ ಇವಾಗ ನನಗಷ್ಟು ಪಿಂಪಲ್ಸು ಇಲ್ಲ, ಅದಕ್ಕೆ ಅಂತ ಹೇಳಿ ನಾನು ಪ್ರಾಡಕ್ಟ್ಸ್ ಏನ್ ಸ್ಟಾಪ್ ಮಾಡ್ತಾ ಇಲ್ಲ, ಇದನ್ನೇ ನಾನು ತಗೋತಾ ಇದ್ದೀನಿ. ಇವಾಗ ನನ್ ಫೇವ್ರೆಟ್ ಪ್ರಾಡಕ್ಟ್ ಇರೋದು ಖಂಡಿತ ನೊವೇಜ್ ಸೆಟ್. ಇದ್ರಲ್ಲ ಕಾಲೇಜಿನ್ ಸೆಟ್, ಗ್ರೀನ್ ಸೆಟ್ ತಗೊಂಡಿದ್ದೀನಿ, ಅದರಿಂದ ರಿಂಕಲ್ಸ್ ರೀಪ್ಲಂಪ್ ಆಗುತ್ತೆ. ಬಟ್ ನನ್ ಸ್ಕಿನ್ ಆಯಿಲಿ ಇದೆ. ಸೊ ಎಕ್ಸಸ್ ಆಯಿಲ್ ನೊವೇಜ್ ಸೆಟ್ ಒಂದೇ ಸಾಲಲ್ಲ, ಅದಕ್ಕೆ ಎಕ್ಸಸ್ ಆಯಿಲ್ ತೆಗಿಯತ್ತೆ. ನನಗೆ ಇವಾಗ ಆಪ್ಟಿಮಲ್ಸ್ ಅರ್ಬನ್ ಗಾರ್ಡ್ 3D, ಸೊ 3-in-1 ಜೊತೆ ಇದು ನಾನು ವೀಕ್ಲಿ ಟ್ವೈಸ್ ಯೂಸ್ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಟ್ಯಾನ್, ಡ್ರೈನೆಸ್ ಎಲ್ಲ ತೆಗೆದು ಸ್ಕಿನ್ ಮಾಯಿಸ್ಟ್ ಮಾಡುತ್ತೆ. ಸೊ ಇದೊಂದೇ ನಾನು ಮಾಡೋದು, ಇನ್ಯಾವುದು ಅಷ್ಟೇನ್ ಮಾಡಲ್ಲ. ಇನ್ ಮೇ ಬಿ ವೀಕ್ಲಿ ಒನ್ಸ್ ನೊವೇಜ್ ಪೀಲ್ ಯೂಸ್ ಮಾಡ್ತೀನಿ, ಅದರಿಂದ ಸಹ ನನ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇವಾಗ ಸಂಗೀತನೂ ನಿಮ್ಗೆ ಕ್ಲೆನ್ಸಿಂಗ್ ಸ್ಪಾಂಜ್ ತೋರಿಸ್ತಾರೆ, ಇದು ಯೂಸ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್. ನೀರು ಕಮ್ಮಿ ಇಡ್ಸತ್ತೆ, ಟೈಮು ಸೇವ್ ಆಗುತ್ತೆ, ಈಸಿಯಾಗೂ ತೆಗಿಯೋ ಆಪ್ಷನ್. ನನಗೂ ಇದು ಫೇವ್ರೆಟ್ ಆಗಿದೆ. ಮತ್ತೆ ಇನ್ನ ಬೆಸ್ಟ್ ಅಂದ್ರೆ ನಾವು ಆಸೆಗಳು ತುಂಬಾನೇ ಇಟ್ಕೋತೀವಿ ಫ್ರೆಂಡ್ಸ್. ಬಟ್ ಇವಾಗ ಬ್ಯೂಟಿ ಅಂತಾನೆ ತುಂಬಾ ಜನ ಜಾಯಿನ್ ಆಗಿರ್ತೀರಾ. ಬಟ್ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ನಿಮ್ ಆರೋಗ್ಯ ಚೆನ್ನಾಗಿದ್ರೇನೆ ಸ್ಕಿನ್ನು ಸಹ ಗ್ಲೋ ಬರೋದು ಅಂತ.
ಅದ್ ಮಾತ್ರ ಅಲ್ಲ, ನಿಮ್ ಆರೋಗ್ಯ ಚೆನ್ನಾಗಿದ್ರೇನೆ ನೀವ್ ಮಕ್ಕಳನ್ನು ನೋಡ್ಕೊಳಕ್ ಒಂದು ಎನರ್ಜಿ ಸಿಗುತ್ತೆ. 100% ನೀವು ಸಹ ಮಾಡಕ್ಕಾಗತ್ತೆ ಅವ್ರಿಗೆ, ಅಥವಾ ಹಸ್ಬೆಂಡ್ಗೆ ಆಗ್ಲಿ. ಕೆಲವ್ರು ಅನ್ಕೋತಾರೆ ನಾನ್ ಮನೇಲಿ ಅಡಿಗೆ ಮಾಡ್ತೀನಿ, ಅವ್ರ ಟೈಮ್ ಕರೆಕ್ಟ್ ಆಗಿ ರುಚಿಯಾಗಿ ಅಡಿಗೆ ಮಾಡ್ತೀನಿ, ಅಷ್ಟೇ ನನ್ ಡ್ಯೂಟಿ ಅಂತ. ಇಲ್ಲ, ನಮ್ ಕನ್ಸುಗಳನ್ನ ನಾವು ಫುಲ್ಫಿಲ್ ಮಾಡ್ತಾ ಇದ್ರೆ ಅವ್ರ ಕನ್ಸುಗಳು ಅವರೇ ಫುಲ್ಫಿಲ್ ಮಾಡಕ್ಕೆ ಮೋಟಿವೇಶನ್ ಬರುತ್ತೆ ನೋಡಿ. ದಟ್ ಇಸ್ ದ ಬೆಸ್ಟ್ ರೋಲ್ ಆಫ್ ಎವ್ರಿ ವಿಮೆನ್. ಅದು ನಮ್ಗೆ ಬಿಸ್ನೆಸ್ ಕೊಡ್ಸತ್ತೆ. ಅಂಡ್ ಆಲ್ಸೋ ಇಲ್ಲಿ ಹೆಲ್ತ್ ಚೆನ್ನಾಗಿದ್ರನೆ ಸಹ ನೀವು ಮಲ್ಟಿ ಟಾಸ್ಕ್ ಮಾಡಕ್ಕಾಗತ್ತಲ್ವಾ. ಅದಕ್ಕೆ ಅಂತಾನು ಓರಿಫ್ಲೇಮ್ ವೆಲಾಸಫಿ ಕೊಟ್ಟಿದೆ. ಈ ಮಂತ್ಗಂತೂ ನನ್ಗೆ ಮೋಸ್ಟ್ ಫೇವ್ರೆಟ್ ಆಫರ್ ಅಂತ ಹೇಳಿದ್ರೆ 50% ಆಫ್ ನಮಗೆ ಕೊಟ್ಟಿದ್ದಾರೆ ಓರಿಫ್ಲೇಮ್ ವೆಲಾಸಫಿ ಪ್ರಾಡಕ್ಟ್ಸ್ ಅಲ್ಲಿ. ಒಮೆಗಾ ಮಲ್ಟಿ ವಿಟಮಿನ್ ಅಂಡ್ ಶೇಕರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವ್ ಎಷ್ಟೇ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಡ್ರೈನಸ್ ಅಂತ ಹೇಳಿ ಬೆಸ್ಟ್ ಇವಾಗ ಅರ್ಬನ್ ಗಾರ್ಡೆ ಯೂಸ್ ಮಾಡಿ, ಬಟ್ ನಿಮ್ ಸ್ಕಿನ್ ಅಲ್ಲಿ ಒಳಗಿಂದ ಮಾಯಿಶ್ಚರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೇ ಕ್ರೀಮ್ ಹಾಕಿದ್ರು ರಿಸಲ್ಟ್ ಬರಲ್ಲ. ಅದಕ್ಕೆ ಒಮೆಗಾ 3 ತುಂಬಾ ಚೆನ್ನಾಗಿ ಮಾಯಿಶ್ಚರೈಸೇಷನ್ ಜೊತೆ ಚಳಿಗಾಲದಲ್ಲಿ ನೀವು ತುಂಬಾ ಜನ ನೋಡಿರ್ಬೋದು ಮೈಕೈ ನೋವೆಲ್ಲ ಬರುತ್ತೆ ಅಲ್ವಾ, ಅದೆಲ್ಲಾನು ಸಹ ನಿಮ್ಗೆ ಕಮ್ಮಿ ಆಗುತ್ತೆ ಇದರಿಂದ. ಇವಾಗ ನಿಮ್ಗೆ 4th ಇದು ಲಾಂಚ್ ಆಗಿದ್ದು, ಸ್ಟಾಕ್ ಇರೋವರೆಗೆ ಇವಾಗ ಬಂದಿರೋ ಈ ಆಫರ್ ಇದು ಎಕ್ಸ್ಪೈರಿ ಡೇಟ್ ಫೆಬ್ರವರಿಗಿದೆ. ಬೇಕಂದ್ರೆ ನೀವು 1 ಮಂತ್ 2 ಮಂತ್ಸ್ ತಗೊಂಡ್ರೆ ಏನೂ ಹಾನಿ ಇಲ್ಲ. 1 ಮಂತ್ ಪ್ಯಾಕ್ ಅಲ್ವಾ ಇದು, ಇದನ್ನ ಯೂಸ್ ಮಾಡ್ಬೋದು ಖಂಡಿತ. ಮಲ್ಟಿ ವಿಟಮಿನ್ ನಂದು ಫೇವ್ರೆಟ್ ಹೇಳಿದ್ದು, ಇದರಲ್ಲಿ 22 ವೈಟಲ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇರೋದ್ರಿಂದ ಹೋಲ್ ಬಾಡಿ ವೆಲ್ ಬೀಯಿಂಗ್ ಗೆ ತುಂಬಾ ಇಂಪಾರ್ಟೆಂಟ್. ಡೈಲಿ 1 or 2 ನಾನು ತಗೋತೀನಿ, ಒಮೆಗಾ 3 ಜೊತೆ ನಾನು ತಗೋತೀನಿ. ಇದರಿಂದ ನಿಮ್ಗೆ ಥೈರಾಯ್ಡ್ ಇಶ್ಯೂಸ್ ನಿಮ್ಗೆ ಆಗಲ್ಲ. ವೆಯ್ಟ್ ಲಾಸ್ ಅಲ್ಲದೆ ಹೇರ್ ಅಲ್ಲೂ ಸಹ ನಿಮ್ಗೆ ಹೇರ್ ಲಾಸ್ ಪ್ರಿವೆಂಟ್ ಮಾಡುತ್ತೆ. ವಿಂಟರ್ ಟೈಮ್ ಅಲ್ಲಿ ತುಂಬಾ ಹೇರ್ ಲಾಸ್ ಪ್ರಾಬ್ಲಮ್ಸ್. ಸೊ ಬೆಸ್ಟ್ ಶಾಂಪೂಸ್ ಯಾವುದು, ಹೇರ್ ಕೇರ್ ಹೆಂಗೆ, ಸ್ಕಿನ್ ಕೇರ್ ಹೆಂಗೆ ಅಂತ ನಮ್ ಟೀಮ್ ಅವರು ನಿಮ್ಗೆ ತಿಳಿಸ್ತಾರೆ. ಲಾಸ್ಟ್ ವರ್ಗೂ ಇಟ್ಕೊಳ್ಳಿ. ಅದ್ರ ಜೊತೆ ಇವಾಗ ಇದು ಸ್ಟಾಕ್ ಔಟ್ ಆಗುತ್ತೆ, ಇಲ್ಲಾಂದ್ರೆ ಇವತ್ತೇ ಮಿಸ್ ಮಾಡ್ಕೊಳ್ದೆ ತಗೊಳ್ಳಿ. ಇದ್ರಲ್ಲಿ ನಿಮ್ಗೆ ಹೇರ್ ಲಾಸು ಪ್ರಿವೆಂಟ್ ಮಾಡುತ್ತೆ, ವೆಯ್ಟ್ ಗೈನು ಈಸಿ ಆಗುತ್ತೆ. ವಿಂಟರ್ ಕೇರ್ ಅಲ್ಲಿ ವೆಯ್ಟ್ ಲಾಸ್ಗೂ ಇದು ಹೆಲ್ಪ್ ಆಗುತ್ತೆ, ಮೈಕೈ ನೋವು ಕಮ್ಮಿ ಆಗುತ್ತೆ ಸಹ. ಕ್ಯಾಲ್ಸಿಯಂ ಐರನ್ ಹೆಂಗಸರು ಬೇಗ ಕೊರತೆ ಆಗುತ್ತೆ, ಎಸ್ಪೆಷಲಿ 30+. ಇದು ನಿಮ್ಗೆ ಐರನ್ ಕ್ಯಾಲ್ಸಿಯಂ ಕೊಡ್ತಾ ಮೂಳೆಗಳಿಗೂ ಸಹ ಸ್ಟ್ರೆಂತ್ ಕೊಡುತ್ತೆ. ಮೈಕೈ ನೋವು ಇಲ್ಲದೆ ವಿಂಟರ್ ನ ಎಂಜಾಯ್ ಮಾಡ್ತೀರಾ. ಸೊ ರಜೆಗಳು ಬರ್ತಾ ಇದೆ, ವೆಕೇಶನ್ ಅಂತ ಹೇಳಿದ್ರೆ ನಿಮ್ಗೆ ಆಳು ಮುಳು ತಿನ್ನೋದು ಜಾಸ್ತಿ ಆಗುತ್ತೆ, ಟ್ರಾವೆಲ್ ಹೋಗ್ತೀರಾ. ಅದ್ರ ಬದಲು ಹೆಲ್ದಿ ಸ್ನಾಕ್ಸ್ ಮಾಡ್ಕೊಳ್ಳಿ. ಪ್ರೋಟೀನ್ ಶೇಕಲ್ ಲಡ್ಡೂಸೇ ಮಾಡ್ಕೊಳ್ಳಿ, ಕಸ್ಟರ್ಡ್ ಮಾಡ್ತಾ ಈ ಶೇಕರ್ ತಗೊಳ್ಳಿ. ಇದರಲ್ಲಿ ಟ್ರಾವೆಲ್ ಅಲ್ಲೂ ಸಹ ಶೇಕರ್ ಅಥವಾ ಹೆಲ್ದಿ ಸ್ನಾಕ್ಸ್ ಇಟ್ಕೊಳ್ತಾ ಶೇಕ್ ಮಾಡಿ ಕುಡಿತಾ ನಿಮ್ಮ ಹಸು ಕ್ರೇವಿಂಗ್ಸ್ ನು ಕಮ್ಮಿ ಮಾಡ್ತಾ ಪ್ರೋಟೀನ್ ಕೊಡ್ತಾ ಎನರ್ಜೆಟಿಕ್ ಆಗಿ ಎಂಜಾಯ್ ಮಾಡ್ತೀರಾ. ನೀವು ಗೆಟ್ ಟುಗೆದರ್ಸ್, ಪಾರ್ಟಿ, ಫಂಕ್ಷನ್ಸ್ ಪಾರ್ಟಿ ಮಾಡಿದ್ರು ಅಷ್ಟೇ ನೀವು ಇದರಲ್ಲಿ ಶೇಕ್ಸ್ ಮಾಡಿ, ಚಾಕ್ಲೇಟ್ ಶೇಕ್ ಆಗ್ಲಿ, ಐಸ್ ಹಾಕ್ಬಿಟ್ಟೆ ಮಾಡಿ, ಸ್ಮೂದೀಸ್ ಮಾಡಿ, ಐಸ್ ಕ್ರೀಮ್ಸ್ ಮಾಡಿ ಹೆಲ್ದಿಯಾಗಿ ಎನರ್ಜೆಟಿಕ್ ಆಗಿ ಮಾಡ್ತೀರಾ. ವೆಯ್ಟ್ ಲಾಸ್ ಸಹ ಮಾಡ್ಕೋಬಹುದು. ಇದ್ರ ಬಗ್ಗೆ ಇನ್ನ ವೆಲ್ನೆಸ್ ವೆಬಿನಾರ್ಸ್ ಅಲ್ಲಿ ನೀವು ತಿಳ್ಕೊತೀರಾ. ನನ್ ಫೇವ್ರೆಟ್ ನಾನ್ ತಾಳಕ್ಕಾಗ್ಲಿಲ್ಲ, ನಾನ್ ಹೇಳ್ದೆ. ನಿಮ್ದು ಏನ್ ಫೇವ್ರೆಟ್ಸ್ ಈ ಮಂತ್ ಅಲ್ಲಿ ಅಂತ ತಿಳಿಸಿದ್ರೆ ನಾವ್ ಇನ್ನ ಹೊಸ ಟಿಪ್ಸ್ ಕೊಡ್ತೀವಿ. ಇವಾಗ ದುಬೈ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಇವಾಗಷ್ಟೇ ನಾವು ಅವ್ರಿಗೆ ನೆಕ್ಸ್ಟ್ ಗೈಡೆನ್ಸ್ ನಂದಿನಿ ಜೊತೆ ಮಾತಾಡೋದು ಹೇಳಿದ್ವಿ. ನಿಮ್ದು ಸಹ ಹೇಳ್ತಾ ಇದ್ರೆ ನಿಮ್ಗೆ ಈ ಮಂತ್ ಮೋಸ್ಟ್ ಎಕ್ಸೈಟಿಂಗ್ ಆಪರ್ಚುನಿಟೀಸ್, ಅವಾರ್ಡ್ಸ್, ರಿವಾರ್ಡ್ಸ್ ಅಂಡ್ ಮನಿ ಬರ್ತಾ ಇದೆ ಬ್ಯೂಟಿ ಜೊತೆ. ಅದೆಲ್ಲ ಕ್ಯಾಪ್ಚರ್ ಮಾಡಕ್ ಅವಕಾಶ ಸಿಗುತ್ತೆ. ಸೊ ಇನ್ನ ಯಾರ್ಯಾರ್ದು ಏನೇನ್ ಡ್ರೀಮ್ಸ್ ಇದೆ ಬೇಗ ಕ್ವಿಕ್ ಆಗಿ ಶೇರ್ ಮಾಡಿ. ಐ ವಿಲ್ ಶೇರ್ ದ ಆಪರ್ಚುನಿಟೀಸ್ ದಟ್ ಯು ಕ್ಯಾನ್ ಕ್ಲೇಮ್ ನೌ. ಸೊ ನೀವು ಚಾಟ್ ಅಲ್ಲಿ ಶೇರ್ ಮಾಡ್ತಾ ಇರ್ಬೇಕು. ಕ್ವೆಶನ್ಸ್ ಎಲ್ಲಾನು ಸಹ ಲಾಸ್ಟ್ ಅಲ್ಲೂ ಕ್ಲಿಯರಿಫೈ ಮಾಡ್ತೀವಿ. ಬಟ್ ಇಫ್ ಯು ಆರ್ ಶೇರಿಂಗ್, ಈವನ್ ವಿ ಕ್ಯಾನ್ ಸಪೋರ್ಟ್ ಯು ಡೈರೆಕ್ಟ್ಲಿ ನೌ. ಇವತ್ತಿಂದ ಸಹ ನೀವು ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಡಿಸೆಂಬರ್ 31 ಪ್ರೌಡ್ ಆಗಿ ಕ್ಲೋಸ್ ಮಾಡಕ್ ಅವಕಾಶ ಜಾಸ್ತಿ ಇದೆ. ನಮ್ ಕಡೆಯಿಂದ ಅಂತೂ ಸಹ ನಿಮ್ಗೆ ಸಿಗತ್ತೆ 100% ಸಪೋರ್ಟ್. ಎಸ್, ಈ ಮಂತು ಕ್ಲೋಸ್ ಆಗ್ತಾ ಇರೋದು ಅಲ್ಲದೆ ಯಾವಾಗ್ಲೂ ನಿಮ್ಗೆ ಮತ್ತೆ ಸಿಗಲ್ಲ ಫ್ರೆಂಡ್ಸ್. 70,000 ಎಕ್ಸ್ಟ್ರಾ ಬೋನಸ್ ಬರುತ್ತೆ ನಿಮ್ಗೆ ಇವಾಗ ಬೇಗ ಸೀನಿಯರ್ ಮ್ಯಾನೇಜರ್ ಆದ್ರೆ. ಎಲ್ಲಾ ಬೋನಸ್ ಸಹ ನೀವು ಪಡ್ಕೋಬಹುದು. ನಿಮ್ಗೆ ಇದ್ರಿಂದ ಮತ್ತೆ ನೆಕ್ಸ್ಟ್ ಮಂತ್ ಅಂತೂ ನಿಮ್ಗೆ ಬರೀ ಮಂತ್ಲಿ ಪಿಡಿನೇ ಬರೋದು. ಸೊ ಇದು ಲಾಸ್ಟ್ ಮಂತ್ ಬಿಟ್ಬಿಡ್ತೀನಿ ಅನ್ನೋ ಹೇಳೋ ಬದಲು ಅಟ್ಲೀಸ್ಟ್ ನಾನು 12% ಮ್ಯಾನೇಜರ್ ಆಗ್ತೀನಿ, ಮುಂಬೈಗಾದ್ರೂ ಕ್ವಾಲಿಫೈ ಆಗ್ತೀನಿ. ಸೊ 12% ಮ್ಯಾನೇಜರ್ ಆದ್ರೆ ಒಂದು 8,000 ಬೋನಸ್ ಬರುತ್ತೆ ಎಕ್ಸ್ಟ್ರಾ. ಇದ್ರ ಜೊತೆ 5,000 ಬರುತ್ತೆ. ಅದನ್ನು ಅಚೀವ್ ಮಾಡ್ತಾ ನನ್ ಮಗುಗೆ ಹೊಸ ಸ್ಮಾರ್ಟ್ ಫೋನ್ ಕೊಡಿಸ್ತೀನಿ, ಅಥವಾ ಕಂಪ್ಯೂಟರ್ಗೆ ಇದ್ ಕೊಡ್ಬೋದು, ಇಲ್ಲ ನಾನು ಸ್ಕೂಟಿ ತಗೋಬೇಕು ಅನ್ಕೋತಿದ್ದೀನಿ, EMI ಹೆಲ್ಪ್ ಆಗುತ್ತೆ. ಅದ್ ಯಾಕೆ ನೀವು ಪ್ಲಾನ್ ಮಾಡ್ತಿಲ್ಲ? ಎನಿಬಡಿ ಆರ್ ಪ್ಲಾನಿಂಗ್ ಸ್ಟಿಲ್ ಫಾರ್ ದಟ್? ಲೆಟ್ ಅಸ್ ನೋ. ನಿಮ್ಗೆ ಅಂತ ಸ್ಪೆಷಲ್ ಟ್ರೈನಿಂಗ್ ನಮ್ ಕಡೆಯಿಂದ ಸಿಗುತ್ತೆ. ಇದು ಇವಾಗ ಕ್ಲೋಸ್ ಆಗ್ತಿದೆ. ಇದು ಮತ್ತೆ ನೆಕ್ಸ್ಟ್ ಮಂತ್ ನೀವು ಮ್ಯಾನೇಜರ್ ಆದ್ರೂ ನಿಮ್ಗೆ ಬರಲ್ಲ ಫ್ರೆಂಡ್ಸ್. ಸೊ ದಿಸ್ ಇಸ್ ದ ಲಾಸ್ಟ್ ಮಂತ್ ಫಾರ್ ಕ್ಲೋಸಿಂಗ್ ಫಾರ್ ದಿಸ್.
ಅಂಡ್ ಈ ಒಳ್ಳೆ ಗಿಫ್ಟ್ಸ್ ಎಲ್ಲಾನು ಇವಾಗ ಸಂಗೀತ ಅವ್ರ ಫೇಸ್ ಮಾಸ್ಕ್ ತೆಗಿತಾ ಇದ್ರೆ ಇದು ಸಹ ಲೈವ್ ಅನ್ಬಾಕ್ಸಿಂಗ್ ನಿಮ್ಗೆ ತೋರಿಸ್ತಾರೆ. ತುಂಬಾ ಚೆನ್ನಾಗಿದೆ. ಲೇಸರ್ ಕಟ್ ಕಲೆಕ್ಷನ್ ಅಂತ ಇದೆ. ನೀವು ಲಾಸ್ಟ್ ಮಂತ್ 110 ಮಾಡಿದೀರಾ ಅಂದ್ರೆ ಪರ್ಸ್ ತಗೊಂಡ್ರೆ ಅದೇ ಸೇಮ್ ಕ್ವಾಲಿಟಿಲಿ ನಿಮ್ಗೆ ಇದು ಹ್ಯಾಂಡ್ ಬ್ಯಾಗ್ ಸಿಗ್ತಾ ಇದೆ ಓರಿಫ್ಲೇಮ್ ಎಕ್ಸ್ಕ್ಲೂಸಿವ್ ಐಕೋನಾ ಕಲೆಕ್ಷನ್ ಇಂದ. ಇದು ಯಾವ ತರ ಬರುತ್ತೆ, ನಾವ್ ಈ ಬ್ಯೂಟಿ ಟಿಪ್ಸ್ ಆಗ್ಲಿ, ಹೆಲ್ತ್ ಟಿಪ್ಸ್ ಆಗ್ಲಿ, ಬಿಸ್ನೆಸ್ ಟಿಪ್ಸ್ ಆಗ್ಲಿ ಜನರಸ್ ಆಗಿ ಎಲ್ಲಾರ್ಗು ತಿಳಿಸೋದ್ರಿಂದ ಸೊ 3 ಜನ ಅಟ್ಲೀಸ್ಟ್ ನಿಮ್ ಜೊತೆ ಜಾಯಿನ್ ಆಗಿ ಅವ್ರು ಕೇವಲ 55% ಪರ್ಸನಲ್ ಆರ್ಡರ್ಸ್ ಅಥವಾ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಆರ್ಡರ್ಸ್ ಹಾಕೊಂಡ್ರು ಸಹ ಇದು 4590 rupees ಬ್ಯಾಗು ನಿಮ್ ಕೇವಲ 399ಗೆ ನೀವು ತಗೋಬಹುದು ಜಾನ್ವರಿ ಮಂತ್ ಮಿನಿಮಮ್ ಆರ್ಡರ್ಸ್ಗೆ. ಇದು ಮಲ್ಟಿಪಲ್ಸ್ ಅಲ್ಲೂ ಇದೆ. ಸೊ ನೀವು ಬೋನಸ್ ಪ್ಲಾನ್ ಮಾಡ್ತಾ ಇದ್ರೆ ಇದು ಸಹ ನಿಮಗ್ ಸಿಗುತ್ತೆ. ಈ ಬ್ಯಾಗ್ ಹೇಗಿದೆ ನೋಡ್ಬೇಕಾ? ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಸಂಗೀತ ತೋರಿಸ್ತಾರೆ, ಇಲ್ಲಾಂದ್ರೆ ನಾವು ಬೇಗ ಕ್ಲೋಸ್ ಮಾಡ್ಬಿಡ್ತೀವಿ. ನಮಗೂ ಮನೆ ಮಕ್ಕಳು ಎಲ್ಲ ಇದಾರೆ, ನಮಗೂ ಜವಾಬ್ದಾರಿ ಇದೆ ಬೇಗ ಕ್ಲೋಸ್ ಮಾಡಕ್ಕೆ. ಯಾರಾದ್ರೂ ಇದು ನೋಡ್ಬೇಕು ಅಂತ ಇಷ್ಟ ಇದೆಯಾ? ಇಷ್ಟ ಇಲ್ಲ ಅಂದ್ರೆ ಫೈನು. ಸಂಗೀತ ನೀವೇನ್ ತೋರ್ಸ್ಬೇಕಾಗಿಲ್ಲ. ಸಂಗೀತ ನೋಡ್ಬೇಕಾ? ಒಬ್ರು ಕೇಳಿದಾರ ಅಷ್ಟೇ, ಅವ್ರಿಗೆ ಮಾತ್ರ ನಾವು ಕಳ್ಸೋಣ ಬೇಕಾ? ಇನ್ಯಾರಿಗೂ ಬೇಡ ಅನ್ಸುತ್ತೆ. ಯಾರು ವರ್ಕ್ ಮಾಡಲ್ಲ. ನಿಜವಾಗ್ಲೂ ನೀವು ವರ್ಕ್ ಮಾಡ್ತೀರಾ? ನೋಡೋದ್ ಜೊತೆ ವರ್ಕ್ ಮಾಡ್ತೀರಾ ಅಂದ್ರೆ ತೋರಿಸ್ತಾರ ಅವ್ರು. ವರ್ಕ್ ಮಾಡ್ತೀರಾ ಅಂದ್ರೆ ತೋರಿಸ್ತಾರೆ, ಇಲ್ಲಾಂದ್ರೆ ಈ ಸುಮ್ನೆ ಏನಕ್ಕೆ ಟೈಮ್ ವೇಸ್ಟ್ ಅಲ್ವಾ? ನಮಗೂ ಜಾಸ್ತಿ ಜವಾಬ್ದಾರಿ ಇದೆ. ನೀವ್ ಮಾಡೇ ಮಾಡ್ತೀರಾ ಅಂದ್ರೆ ತೋರಿಸ್ತೀವಿ. ನಾನು ಹೇಳ್ದಂಗೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ನೋಡೋದಕ್ಕೂನು ಇಲ್ಲಿ ನೋಡೋದಕ್ಕೂನು ಎಷ್ಟು ಚೆನ್ನಾಗಿದೆ. ನಮ್ಮ ಪರ್ಸನಾಲಿಟಿನೇ ಚೇಂಜ್ ಆಗ್ಬಿಡತ್ತೆ ಈ ಒಂದು ಬ್ಯಾಗ್ ನಾವು ಕ್ಯಾರಿ ಮಾಡಿದ್ರೆ. ನೀವು ಸೀರೆನೂ ಬೇಕಾ ಪ್ಲೇನ್ ಸ್ಯಾರಿನೇ ಕುಟ್ಕೊಳ್ಳಿ, ಒಂದ್ ಲಿಟಲ್ ಲಿಪ್ಸ್ಟಿಕ್ ಹಾಕೊಂಡೋಗಿ, ಬಟ್ ಈ ಬ್ಯಾಗ್ ನಿಮ್ ಮೇಜರ್ ಅಟ್ರಾಕ್ಷನ್ ಕೊಡುತ್ತೆ. ನಿಮ್ಗೆ ಕಾನ್ಫಿಡೆನ್ಸ್ಗೂ ಬರುತ್ತೆ, ಮೋಟಿವೇಶನ್ ಬರುತ್ತೆ, ರೆಕಗ್ನಿಷನ್ ಬರುತ್ತೆ, ಎಲ್ಲಾನು ಸಿಗುತ್ತೆ. ಸೊ ಇದನ್ನ ನೀವು ಪಡ್ಕೊಳಕ್ಕೆ ನೀವ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಇದಕ್ ಪ್ಲಾನ್ ಮಾಡಿ, ಅವಾಗ ಇದು ಆಟೋಮೆಟಿಕ್ ಆಗುತ್ತೆ. 2 ಬ್ಯಾಗ್ಸ್ ನಿಮ್ಗೆ ಸಿಗುತ್ತೆ. ಒಂದ್ ಇಟ್ಕೊಳ್ಳಿ, ಇನ್ನೊಂದ್ ಗಿಫ್ಟ್ ಮಾಡಿ, ಇಲ್ಲ ಸೇಲೆ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳಲ್ಲ. ಇದ್ರ ಜೊತೆ ಬೋನಸ್ ನಿಮಗ್ ಬರುತ್ತೆ. ಸೊ ಎಂಜಾಯ್ ಮಾಡಿ ನಿಮ್ ನ್ಯೂ ಇಯರ್ ಪಾರ್ಟಿ ಸ್ಪೆಷಲ್ ಆಗು ಸಹ. ಇನ್ನ ಒಂದು ಅಟ್ರಾಕ್ಟಿವ್ ಬ್ಯಾಗ್ ಇದೆ, ತುಂಬಾನೇ ಚೆನ್ನಾಗಿದೆ. ಲ್ಯಾಪ್ಟಾಪ್ ಬ್ಯಾಗ್. ಈ ಮಂತ್ ಡಿಸೆಂಬರ್ 31st ಒಳಗೆ 200 ಪಾಯಿಂಟ್ಸ್ ನಿಮ್ ಪರ್ಸನಲ್ ಆರ್ಡರ್, ಜನವರಿಲೂ ಪರ್ಸನಲ್ ಆರ್ಡರ್ 200 ಪಾಯಿಂಟ್ಸ್ ಮಾಡಿದ್ರೆ ಇದು ಫೆಬ್ರವರಿಲಿ ನಿಮ್ಗೆ ಇದು 3999 ಬ್ಯಾಗ್ 399ಗೆ ಸಿಗುತ್ತೆ. ಇದು ಸೇಮ್ ಐಕೋನಾ ಕಲೆಕ್ಷನ್ ದ ಲ್ಯಾಪ್ಟಾಪ್ ಬ್ಯಾಗ್, ಲೇಸರ್ ಕಟ್ ಇದೆ. ತುಂಬಾ ಚೆನ್ನಾಗಿದೆ ಲ್ಯಾಪ್ಟಾಪ್ ಬ್ಯಾಗ್. ಕೆಲವರೆಲ್ಲ ಲ್ಯಾಪ್ಟಾಪ್ ಬ್ಯಾಗ್ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ನನ್ ವೇಸ್ಟ್ ಅನ್ಕೋಬೇಡಿ. ಇದು ನೀಟಾಗಿ ನೀವು ಅಟ್ಲೀಸ್ಟ್ 1 ಸೆಟ್ ಬಟ್ಟೆ ಇಡ್ಬೋದು, ನೀಟಾಗಿ ಇಟ್ಕೊಂಡು ಹೋಗ್ಬೋದು, ಐರನ್ ಹೋಗದೆ ಇರುತ್ತೆ. ಎಷ್ಟು ಗ್ಲಾಮರಸ್ ಆಗಿದೆ, ಎಷ್ಟು ಪ್ರೊಫೆಷನಲ್ ಆಗಿದೆ. ನನ್ಗಂತೂ ಇದು ತುಂಬಾ ಇಷ್ಟ ಆಗೋಯ್ತು. ಇದನ್ನ ಯಾವಾಗ ಹೊರಗೆ ಎತ್ಕೊಂಡು ಹೋಗ್ಲಾ ಅಂತ ಕಾಯ್ತಾ ಇದ್ದೀನಿ ನನ್ಗಂತೂ. ಇದು ನೀವು ನ್ಯೂ ಇಯರ್ ಪಾರ್ಟೀಸ್ ನ ಸ್ಪೆಷಲ್ ಆಗಿ ನೀವು ಮಾಡ್ಬೋದು. ಅಲ್ಲದೆ ಇವಾಗ ಬರೋ ವ್ಯಾಲೆಂಟೈನ್ಸ್ ಡೇಗೂ ಸಹ ನಿಮ್ ಹಸ್ಬೆಂಡ್ ಹತ್ರ ಲ್ಯಾಪ್ಟಾಪ್ ಇದ್ರೆ ಇದು ಕೊಡೋ ಗಿಫ್ಟ್ ಬೆಸ್ಟ್ ಆಪರ್ಚುನಿಟಿ. ಫೆಬ್ರವರಿ ಬರ್ತಾ ಇದೆ. ಸೊ ಅದನ್ನ ಪ್ಲಾನ್ ಮಾಡಿದೀರಾ? ಪ್ಲಾನ್ ಮಾಡಿ. 200 ಪಾಯಿಂಟ್ಸ್ ನಿಮ್ಗೆ ಬರೀ ಬ್ಯಾಗ್ ಮಾತ್ರ ಅಲ್ಲ ಫ್ರೆಂಡ್ಸ್, ನಿಮ್ಗೆ 3 ಪ್ರಾಡಕ್ಟ್ಸ್ ನಿಮ್ ಚಾಯ್ಸ್. ಅದ್ರಲ್ಲಿ ಒಂದು 2 ನೋವೇಜ್ ಪ್ರಾಡಕ್ಟ್ಸ್ ತಗೋಬಹುದು. ನಿಮ್ ಜಾರ್ಡಾನಿ ಗೋಲ್ಡ್ ಆಗ್ಲಿ, ಎಕ್ಸ್ಪೆನ್ಸಿವ್ ಪರ್ಫ್ಯೂಮಾ, ಅಥವಾ ನಿಮ್ಗೆ ಡೈಮಂಡ್ ಕ್ರೀಮಾ, ಇವೆಲ್ಲಾನು ಸಹ ಎಕ್ಸ್ಟ್ರಾ 50%. ಇನ್ನೊಂದು ಹೇಳೋದ್ ಮರ್ತ್ವಿ, ಈ ಮಂತ್ ಇಂದ ನಿಮ್ಗೆ ಇನ್ಸ್ಟೆಂಟ್ ಆಗಿ 20% ಬರುತ್ತೆ. ಗೊತ್ತಿದ್ಯಾ? ಲಾಯಲ್ಟಿ ಬೋನಸ್ ಎಲ್ಲ ಇನ್ ಬರಲ್ಲ. ನಿಮ್ದು ಲಾಸ್ಟ್ ಮಂತ್ ಬೋನಸ್ ಇವಾಗ ತಗೊಂಡ್ರೆ ಅಷ್ಟೇ ಇನ್ಸ್ಟೆಂಟ್ ಆಗಿ 20% ಡಿಸ್ಕೌಂಟ್ ಬರುತ್ತೆ. ಖುಷಿ ಇದೆಯಾ ನಿಮ್ಗೆಲ್ಲ? ಎಕ್ಸ್ಟ್ರಾ ಅದ್ರ ಜೊತೆ ನಿಮ್ಗೆ 50-70% ಬರುತ್ತೆ ನಿಮ್ಗೆ. ಸೊ ಎಷ್ಟು ಉಳಿತಾಯ ಆಗ್ತಾ ಇದೆ ನಮ್ಗೆ ಅಲ್ವಾ? ಎಷ್ಟೊಂದು ಖರ್ಚುಗಳು ನಾವು ಯೋಚನೆ ಮಾಡ್ತಾ ಇದ್ದೆಲ್ಲ ಪ್ಲಾನ್ ಮಾಡಿದ್ರೆ ಎಷ್ಟೋ ಆಸೆಗಳು ನೆರವೇರ್ಬೋದು. ಸೊ ಇದ್ರಲ್ಲಿ 3 ಪ್ರಾಡಕ್ಟ್ಸ್ 70% ಅಂದ್ರೆ ಕ್ಲೋಸ್ ಟು 10,000 ಮೇಲೆ ನಿಮ್ಗೆ ಲಾಭ ಇದೆ. ಬ್ಯಾಗ್ ಬರುತ್ತೆ, ಇದು ಬರುತ್ತೆ ಅಂದ್ರೆ 15,000 ಮೇಲೆ ಲಾಭ ಇದೆ. ಸೊ ಇದು ನೆಕ್ಸ್ಟ್ ಮಂತ್ ತಗೋಬಹುದು. ಈ ಮಂತ್ 200 ಮಾಡಿದ್ರೆ ಬ್ಯಾಗ್ ಎಲಿಜಿಬಿಲಿಟಿ ಜೊತೆ ಮತ್ತೆ ಜನವರಿಲೂ ಬರುತ್ತೆ. ಸೊ ಎಷ್ಟೊಂದು ದುಡ್ಡು ಇದೆಲ್ಲ ನೀವು ಒಂದೊಂದು ರುಪಿ ಬರೋದು ಲೆಕ್ಕಾಚಾರ ಬರ್ಕೋಬೇಕು ಫ್ರೆಂಡ್ಸ್. ನಾನಂತೂ ಅಕೌಂಟ್ ಇಟ್ಕೋತಿದ್ದೆ. ಅದ್ ಸ್ವಲ್ಪ ಇವಾಗ ಏನಾದ್ರು ನನ್ನ ಅಕೌಂಟ್ ಅಲ್ಲಿ ಇದು ಎಕ್ಸಿಡ್ ಆಯ್ತು ಅಂದ್ರೆ ಅದು ಹೋಗುತ್ತೆ ನನ್ನ FD ಗೆ. ಈಗ್ಲೂ ನಂದಿದೆ ಅಕೌಂಟ್, ಇವಾಗ ಅದು FD ಗೆ ಹೋಗುತ್ತೆ. ಅದು ಯಾವಾಗ ಬೇಕೋ ನಾನು ಡ್ರಾ ಮಾಡ್ತೀನಿ. ಬಟ್ ಎಷ್ಟೋ ಸಾರಿ ಡ್ರಾ ಮಾಡೋ ನೆಸೆಸಿಟಿನೇ ಇರಲ್ಲ. ಅದ್ ಇಂಟ್ರೆಸ್ಟ್ ಎಲ್ಲಾ ಸೇರ್ಕೊಂಡೆ ನನ್ ಮನೆ ಕಟ್ಟಕ್ಕಾಯ್ತು. ನಿಮ್ಗೂ ಕಟ್ಬೇಕಾ ಮನೆ? ಓನ್ ಹೌಸಸ್ ಬೇಕಾ ನಿಮ್ಗೆ? ರೆಂಟೆಡ್ ಹೌಸ್ ಬಿಟ್ಟು ಓನ್ ಹೌಸ್, ನಿಮ್ದೆ ಓನ್ ಡ್ರೀಮ್ ಹೌಸ್ ಈಗಿಂದಾನೆ ವಿಜುವಲೈಸ್ ಮಾಡಿ. ಅದ್ ಎವ್ರಿ ಡೇ ಆ ಡ್ರೀಮ್ ನ ಫುಲ್ಫಿಲ್ ಮಾಡಕ್ಕೆ ವರ್ಕ್ ಮಾಡಿ. ಒಂದೊಂದು ಹೊಸ ಸ್ಕಿಲ್ ಮಾಡಿ, ಹೊಸಬ್ರ ಹತ್ರ ಮಾತಾಡಿ. ನಾವ್ ಕಟ್ಟಿದೀವಿ ಮನೆ, ನೀವು ಸಹ ಕಟ್ತೀರಾ, ಅದು ನಾವು ಗ್ಯಾರಂಟಿ ಕೊಡ್ತೀವಿ. ಅಂಡ್ ಎಸ್, ನಿಮ್ಗೆ ಇದೆಲ್ಲ ಫ್ರೀ ಆಗಿ ಬರುತ್ತೆ ಅಂತ ಹೇಳಿದ್ ಈ ಮೂಲಕನೇ. ಇಷ್ಟೊಂದು ನಾಲೆಜ್ ತಿಳಿಸ್ತಾ ಇದ್ರೆ ಖಂಡಿತ ನಿಮ್ ಫ್ರೆಂಡ್ಸ್ ಇಂದ ಸಹ ನಿಮ್ಗೆ ಆರ್ಡರ್ಸ್ ಬರುತ್ತೆ. 165 ಪಾಯಿಂಟ್ಸ್ ಸಹ ಮಾಡ್ಬೋದು. ಬಟ್ ನಿಮ್ ಲಿಸ್ಟ್ ಅಲ್ಲಿ ಇದಾರಾ? ನೇಮ್ ಲಿಸ್ಟ್ ನಿಮ್ದು ಇದ್ಯಾ? ಎಷ್ಟ್ ಜನ ನೇಮ್ ಲಿಸ್ಟ್ ಮಾಡಿದೀರಾ?
ಇಲ್ಲ ಎಲ್ಲ ನನ್ ಮನ್ಸಲ್ಲಿದೆ, ನಾನು ಆದಾಗ ಮಾಡ್ತೀನಿ, ನಾನು ಅವ್ರನ್ನ ಮೀಟ್ ಮಾಡ್ದಾಗ ಮಾಡ್ತೀನಿ, ಕ್ರಿಸ್ಮಸ್ ಟೈಮಲ್ಲಿ ಮೀಟ್ ಮಾಡ್ತೀನಿ, ಸಂಡೇಸ್ ಮೀಟ್ ಮಾಡ್ತೀನಿ, ಆವಾಗ ನೋಡ್ಕೊಳ್ಳೋಣ ಆ ತರ ಇದೆಯಾ? ಇಲ್ಲ ನೇಮ್ ಲಿಸ್ಟ್ ಇದ್ದು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದೀರಾ? ಎಷ್ಟು ಜನ ಫಾಲೋ ಅಪ್ ಮಾಡ್ತಿದ್ದೀರಾ? ಯಾರು ಫಾಲೋ ಅಪ್ ಮಾಡ್ತಿಲ್ಲ ಅಂದ್ರೆ ಇವತ್ತಿಂದ ಮಾಡಕ್ ರೆಡಿ ಇದ್ದೀರಾ ನೇಮ್ ಲಿಸ್ಟ್? ಅಂದ್ರೆ ತೆಗೀರಿ. ಯಾರಿಗೆ ಇವಾಗ ತಿಳ್ಸಿರೋ ಟಿಪ್ಸ್ ತಿಳ್ಸಕ್ ಇಷ್ಟ ಪಡ್ತೀರಾ? ಫ್ರೆಂಡ್ಸ್, ಇನ್ನೊಂದು ಕ್ವೆಶ್ಚನ್, ನೀವೇನಾದ್ರೂ ಒಂದು ಹೊಸ ಸೀರೆ ತಗೊಂಡಿರ್ತೀರಾ, ಅದು ತಂದಿದ ತಕ್ಷಣ ನೀವು ಬೀರುಲ್ ಇಟ್ಬಿಡ್ತೀರಾ? ಅದ್ ತಂದಿದ ತಕ್ಷಣ ಇಟ್ಕೊಂಡು ಇನ್ನ ಒಂದ್ 2-3 ಸಾರಿ ಕನ್ನಡಿ ಮುಂದೆ ನೋಡ್ಕೊಳಲ್ವಾ ಹೇಗ್ ಕಾಣ್ತಿದ್ದೀರಾ ಅಂತ? ನಿಮ್ಮ ಅಕ್ಕಪಕ್ಕದವ್ರಿಗೆ ಆದ್ರೂ ತೋರಿಸಿ, ನಾನು ಈ ಹೊಸ ಸೀರೆ ತಗೊಂಡೆ, ಹೇಗ್ ಅನ್ಸುತ್ತೆ ನಿಮ್ಗೆ ಅಂತ ಕೇಳಲ್ವಾ? ಇಲ್ಲ ಅಕ್ಕಪಕ್ಕದವ್ರು ಕ್ಲೋಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಸೆಲ್ಫಿ ತೆಗೆದ್ಬಿಟ್ಟು ನಿಮ್ ಕ್ಲೋಸ್ ಬೆಸ್ಟ್ ಫ್ರೆಂಡ್ಗಾಗ್ಲಿ ನಿಮ್ ತಾಯಿಗಾಗ್ಲಿ ತೆಗ್ದು, ನೋಡಿ ತಗೊಂಡೆ ಸೀರೆ, ನಾನ್ ಹೇಗಿದೆ? ಓ ವೆರಿ ಗುಡ್, 1 person is doing name list ಇದ್ರಲ್ಲಿ. ದಟ್ಸ್ ಆ ಶೈನಿಂಗ್ ಸ್ಟಾರ್. ವಾಟ್ ಅಬೌಟ್ ಅದರ್ಸ್? ಸೊ ಆತರ ನೀವ್ ಮಾಡ್ತಿರಲ್ಲ, ಸೀರೆ ಒಂದ್ ಹೊಸಾದ್ ತಗೊಂಡ್ರೆ ನೀವು ನಿಮ್ ಫ್ರೆಂಡ್ ಹೇಳೋದ್ರಿಂದ ಅವ್ರೇನಾದ್ರು ದುಡ್ಡು ಕೊಡ್ತಾರಾ ನಿಮ್ಗೆ? ಅವ್ರೇನಾದ್ರು ನಿಮ್ಗೆ ಅಕ್ನಾಲೆಜ್ಮೆಂಟ್ ಕೊಡ್ತಾರ? ನಿಮ್ ಗಿಫ್ಟ್ ಕೊಡ್ತಾರ? ಅಟ್ಲೀಸ್ಟ್ ಚಪ್ಪಾಳೆ ತರ್ತಾರ ಒಳ್ಳೆ ಮಾಡಿದೀರಾ ಅಂತ? ನಿಮ್ ಫ್ರೆಂಡ್ ಏನೂನೇ ಮಾಡಲ್ಲ, ಬಟ್ ಏನಕ್ ತೋರಿಸ್ತೀರಾ? ನಿಮ್ಗ ಸಂತೋಷ ಹಂಚ್ಕೊಳ್ಳೋದ್ರಲ್ಲಿ ನಮ್ಗ ಸಂತೋಷ ಇನ್ನ ಜಾಸ್ತಿ ಆಗುತ್ತೆ. ಹ್ಯಾಪಿನೆಸ್ ಕಮ್ಸ್ ಇನ್ ಶೇರಿಂಗ್ ಅಲ್ವಾ? ಸೇಮ್ ಇಲ್ಲೂ ಅಷ್ಟೇ. ನೀವು ತಿಳ್ಕೊತಿರೋ ಈ ಬ್ಯೂಟಿ ಟಿಪ್ಸು ನಿಮಗ್ ಯೂಸ್ ಆಗೋದ್ ಮಾತ್ರ ಅಲ್ಲ, ನೀವ್ 4 ಜನರಿಗೆ ತಿಳಿಸ್ಬೇಕು. ನಿಮ್ ಲಿಸ್ಟ್ ಬರ್ಕೊಂಡಿದ್ರೆ ಅದ್ರಲ್ಲಿ ನೋಡ್ಬೋದು ಎಷ್ಟು ಜನರಿಗೆ ಈ ಸ್ಕಿನ್ ಕೇರ್ ಹೆಲ್ಪ್ ಆಗುತ್ತೆ, ಎಷ್ಟು ಜನರಿಗೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಇಲ್ಲ ಎಷ್ಟು ಜನರು ಪಲ್ಯೂಟೆಡ್ ಸಿಟೀಸ್ ಅಲ್ಲಿ ಇದ್ದಾರೆ, ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಿದೆ, ಅಲ್ಲ ವರ್ಕಿಂಗ್ ವಿಮೆನ್ ಅವ್ರಿಗೆ ಟೈಮ್ ಇಲ್ಲ ಒಂದೊಂದ್ಸಾರಿ ಸ್ಕ್ರಬ್ಬು ಮಾಸ್ಕು ಎಲ್ಲ ಮಾಡ್ಕೊಳಕ್ಕೆ, ಅವ್ರಿಗೆ 3 in 1 ಇದಾಗುತ್ತಲ್ವಾ ಅಂತ ತಲೆ ಓಡಿಸ್ತಿದ್ದೀರಾ? ಇಲ್ಲ ಕೆಲವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅವ್ರಿಗೆ ಬರ್ತಿರೋ ಸ್ಯಾಲ್ರಿ ಸಾಲ್ತಾ ಇಲ್ಲ, ಬೋನಸ್ಸೇ ಬಂದಿಲ್ವಂತೆ 4-5 ವರ್ಷದಿಂದ ಎಷ್ಟೋ ಕಂಪ್ನಿಗಳಲ್ಲಿ. ಇದ್ರಲ್ಲಿ ಎವ್ರಿ ಮಂತ್ ಗಿಫ್ಟ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಅವ್ರಿಗೆ ನಾನ್ ಸ್ವಲ್ಪ ತಿಳಿಸ್ಬೇಕಲ್ಲ? ಯಾಕೆ ತಿಳಿಸ್ಬಾರ್ದು? ಅವ್ರು ಏನಾದ್ರು ಅನ್ಕೊಳ್ಳಿ, ನನ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇಟ್ ವಿಲ್ ಬಿ ವೆರಿ ನೈಸ್ ಫಾರ್ ಮೀ ಅಲ್ವಾ? ಆತರ ನಿಮ್ ಮನ್ಸು ಓಡಿಸಿದೀರಾ? ನಿಮ್ ಲಿಸ್ಟ್ ಅಲ್ಲಿ ಇದಾರೆ ಅಂದ್ರೆ ಇವಾಗ ಮಾರ್ಕ್ ಮಾಡಿ. ಸೊ ಇಲ್ಲ ಯಾರ್ದು ಆಯಿಲಿ ಸ್ಕಿನ್ ಇದೆ, ನಂತರ ನನ್ಗೆ ಎಕ್ಸಸ್ ಆಯಿಲ್ ತೆಗಿತೀನಿ ಅಂತ ಬ್ಯೂಟಿ ಟಿಪ್ ಕೊಟ್ಟೆ, ಯಾರ್ದು ನಿಮ್ ಲಿಸ್ಟ್ ಅಲ್ಲಿ ಆಯಿಲಿ ಸ್ಕಿನ್ ಇದೆ ಮಾರ್ಕ್ ಮಾಡಿದೀರಾ? ಜಸ್ಟ್ ಫಾಲೋ ಅಪ್ ವಿತ್ ದಮ್. ಮತ್ತೆ ಹೊಸ ನೇಬರ್ ಬಂದಿರ್ಬೋದು, ಅವ್ರ ಸ್ಕಿನ್ನು ಸಹ ತುಂಬಾನೇ ಚೆನ್ನಾಗಿರ್ಬೋದು, ಆದ್ರೂ ಅವ್ರಿಗೆ ಮೀಟ್ ಮಾಡಿ ನಿಮ್ ಸ್ಕಿನ್ ಎಷ್ಟು ಚೆನ್ನಾಗಿದೆ, ಏನ್ ಮಾಡ್ತಿದ್ದೀರಾ ಅಂತ ಫೀಡ್ಬ್ಯಾಕ್ ಕೇಳಿದೀರಾ? ಜಸ್ಟ್ ಕೇಳಿ, ಅವ್ರು ಹೇಳ್ಬೋದು ಏನ್ ಮಾಡ್ತಾರೆ ಅಂತ. ಅಲ್ಲಿಂದ ಒಂದ್ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗತ್ತಲ್ಲ, ನೀವೇನ್ ಮಾಡ್ತೀರಾ, ಅವ್ರೇನ್ ಮಾಡ್ತಾರೆ ಅಂತ. ಮೇ ಬಿ ಅವ್ರು ಯೂಸ್ ಮಾಡೋ ಪ್ರಾಡಕ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಇರ್ಬೋದು, ಇಲ್ಲಿ ನಿಮಗ್ ಕಮ್ಮಿಗ್ ಸಿಗ್ತಾ ಇರ್ಬೋದು, ಇಲ್ಲ ಫೇಶಿಯಲ್ಸ್ ಮಾಡ್ತಿರ್ಬೋದು. ಆತರ ನೀವು ನಿಮ್ ಲಿಸ್ಟ್ ಅಲ್ಲಿ ಇದಾರ ಜನ? ಇದಾರಂದ್ರೆ ಮಾರ್ಕ್ ಮಾಡಿ. ಸೊ ನಮ್ ವೆಬಿನಾರ್ಸ್ ಅಟೆಂಡ್ ಮಾಡೋವಾಗ ನೀವು ಡೈರಿ ಇಟ್ಕೊಂಡ್ ಮಾಡಿದ್ರೆ ನಿಮ್ಗೆ ಹೊಸ ಟಿಪ್ಸ್ ಸಿಗ್ತಾ ಇರತ್ತೆ. ಈ ತರ ಮಾಡಿದ್ರೆ ನಿಮ್ಗೆ 165 ಮೇಲೆ ಇದ್ ಮಾಡೋದು ಅಲ್ಲದೆ 200 ಮಾಡಿ, 1-2-3 ಜನ ರೆಕ್ರೂಟ್ ಮಾಡಿ ನೀವು 2 ಬ್ಯಾಗ್ಸ್ ತಗೊಂಡು ನೀವು ಇಲ್ಲಿ ಇನ್ಕಮ್ ಪಡ್ಕೋಬಹುದು. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನಾವು ಸಹ ಇನ್ನ ಟಿಪ್ಸ್ ತಿಳಿಸ್ತೀವಿ. ಇದ್ರದ್ದು ಟಿಪ್ಸ್ ಕೇಳ್ತಾ ಇದ್ರೆ ನಮ್ ಲೀಡರ್ಸ್ ಸಹ ತುಂಬಾ ಎಕ್ಸೈಟೆಡ್ ಆಗ್ಬಿಡ್ತಾರೆ. ಸ್ಕಿನ್ ಕೇರು ಹೆಲ್ತ್ ಗಿಂತ ನೀವು ಬಿಸ್ನೆಸ್ ಟಿಪ್ಸ್ ಕೇಳ್ತಾ ಇರಿ, ವಿಲ್ ಬಿ ಸೋ ಮೋಟಿವೇಟೆಡ್. ನಿಮ್ಮನ್ನು ಮೋಟಿವೇಟ್ ಮಾಡ್ತೀವಿ. ಸೊ ಯು ಶುಡ್ ಆಸ್ಕ್ ಫಾರ್ ಇಟ್. ಸೊ ಇವಾಗ ಗೊತ್ತಾಯ್ತಲ್ಲ, ಇದರಲ್ಲಿ 165 ಪಾಯಿಂಟ್ಸ್ ಮಾಡಿದ್ರೆ 3D ಕ್ಲೆನ್ಸರ್ ಬರುತ್ತೆ, ಡೇ ಕ್ರೀಮು, ನೈಟ್ ಕ್ರೀಮು, ಕ್ಲೆನ್ಸಿಂಗ್ ಸ್ಪಾಂಜ್ ಎಲ್ಲಾನು ಬರುತ್ತೆ. 3630 408 ಬರುತ್ತೆ ನಿಮ್ಗೆ ಜನವರಿ ಮಂತ್ ಮಿನಿಮಮ್ ಆರ್ಡರ್ಸ್ ಅಲ್ಲಿ. ಇದು ಮಲ್ಟಿಪಲ್ಸ್ ಇಲ್ಲ. ಇಟ್ಸ್ ಕ್ಲಿಯರ್ ರೈಟ್? ಸೊ ಇಟ್ಸ್ ಆಸಮ್. ಯಾವಾಗ್ಲೂ ಸೆಟ್ ತಗೊಳ್ಳಿ ಅಂತೀವಿ ನೋಡಿ, ಇಲ್ಲಿ ಸೆಟ್ ಕೊಡ್ತಾ ಇದಾರೆ ಕಂಪನಿ ನಿಮ್ಗೆ 408ಗೆ. ವೈ ಮಿಸ್? ನಾವಂತೂ ಮಿಸ್ ಮಾಡಲ್ಲ. ಹೋಪ್ ಯು ಆಲ್ಸೋ ಡೋಂಟ್ ಮಿಸ್. ಇಲ್ಲ ಅಟ್ಲೀಸ್ಟ್ 110 ಮಾಡ್ತೀರಾ, ನಿಮ್ ಟೀಮ್ ಇಂದ ಬೋನಸ್ ಬರುತ್ತೆ ಅಂದ್ರೆ ಡೇ ಕ್ರೀಮ್ ನೈಟ್ ಕ್ರೀಮು ನಿಮ್ಗೆ 2698 269ಗೆ ಬರುತ್ತೆ. ಇದು ಈಸಿ ಫ್ರೆಂಡ್ಸ್. ನಮ್ ಪ್ರತಿಯೊಂದು ವೆಬಿನಾರ್ಸ್ಗೂ ನೀವು ಅಟ್ಲೀಸ್ಟ್ ಒಂದ್ 3-4 ಗೆಸ್ಟ್ ಬರೋ ಹಂಗೆ ನೀವು ಮಾಡ್ತಿದ್ರೆ ಆ ಗೆಸ್ಟೇ ಕೊಡ್ತಾರೆ ಅವ್ರ ಮನೆಗ್ ಬೇಕಾಗಿರೋ ಪ್ರಾಡಕ್ಟ್ಸ್. ಒಂದು ಫುಡ್ ಕ್ರೀಮೇ ಆಗ್ಲಿ, ಇವಾಗ ವಿಂಟರ್ ಕೇರ್ದು ಎಷ್ಟೊಂದು ಆಫರ್ ಇದೆ ಕಂಪನಿ, ಆರಾಮಾಗಿ ಕೊಡ್ತಾರೆ. ನಿಮ್ದು ಪರ್ಸನಲ್ ಹಾಕೊಂಡ್ರೆ ಮಾಡ್ಬೋದು. ಇನ್ವೈಟ್ ಮಾಡ್ತಿದ್ದೀರಾ ನೀವು ಗೆಸ್ಟ್ ನ? ಇವತ್ತು ಎಷ್ಟು ಜನ ಇನ್ವೈಟ್ ಮಾಡಿದೀರಾ ವೆಬಿನಾರ್ಸ್ಗೆ? ಇದು ಟ್ರೈನಿಂಗ್ ಮಾತ್ರ ಅಲ್ಲ, ಎಲ್ಲಾರ್ಗು ಆಲ್ ಆರ್ ವೆಲ್ಕಮ್ ಅಂತ ಹಾಕಿದ್ವಿ. ಸೊ ಎಷ್ಟು ಜನ ಎಫರ್ಟ್ ಹಾಕಿದೀರಾ ಇನ್ವೈಟ್ ಮಾಡೋದು? ನೀವು ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ ನೆಕ್ಸ್ಟ್ ವೆಬಿನಾರ್ಸ್ ನೀವು ಇನ್ವೈಟ್ ಮಾಡ್ತೀರಾ? ಮಾಡಿದ್ರೆ ನೋಡಿ ನಿಮ್ಗೆ ಅಲ್ಲಿಂದಾನೇ ದುಡ್ಡು ಬರುತ್ತೆ. VIP ಕಸ್ಟಮರ್ಸ್ ಮಾಡ್ಕೊಳ್ಳಿ, ಅಲ್ಲಿಂದ 110 ಮಾಡ್ಕೋಬಹುದು. ಇದು ಅಟ್ಲೀಸ್ಟ್ ನೀವು ಮಾಡ್ಬೋದು. ನಿಮ್ಮ ಹತ್ರ ಇನ್ನ ಈ ಆಪ್ಟಿಮಲ್ಸ್ ರೇಂಜ್, ಫ್ರೆಂಡ್ಸ್ ನೀವೆಲ್ಲ 25+ ಇದ್ದೀರಾ ಅಂದ್ರೆ ಆಪ್ಟಿಮಲ್ಸ್ ನಿಮ್ಗೆ ಬೇಕೇ ಬೇಕು. 35+ ನಿಮ್ಗೆ ನೋವೇಜ್ ಬೇಕೇ ಬೇಕು.
ಇಲ್ಲ ಅಂದ್ರೆ ನಿಮ್ ಸ್ಕಿನ್ ಬೇಗ ಏಜ್ ಆಗುತ್ತೆ, ಮತ್ತೆ ನಿಮ್ ಸ್ಕಿನ್ ಕೆಟ್ಟದಾಗಿ ಇಟ್ಕೊಂಡು ಇನ್ನೊಬ್ಬರಿಗೆ ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ರೆ ಅವ್ರು ನಂಬಲ್ಲ ನಿಮ್ಮನ್ನ. ಸೊ ನೀವ್ ಎಷ್ಟೋ ಜನರಿಗೂ ನಾನು ಡೈರೆಕ್ಟ್ ಆಗು ಹೇಳಿದೀನಿ, ನಿಮ್ಮಲ್ಲಿ ಡಾರ್ಕ್ ಸರ್ಕಲ್ಸ್ ಇದ್ರು ಕೇರ್ ತಗೊಳ್ಳಿ, ಆವಾಗ್ಲೇ ಇನ್ನೊಬ್ರು ಕನ್ವಿನ್ಸ್ ಆಗೋದು ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಹ್ಯಾವ್ ದ ಬೆಸ್ಟ್ ಸ್ಕಿನ್ ಕೇರ್. ಸೊ ಇದಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ 55 ಅಟ್ಲೀಸ್ಟ್ ನೀವಲ್ಲ, ಇದು ನೀವು 110 200 ಮಾಡ್ಲೇಬೇಕು ಅಂತ ಟಾರ್ಗೆಟ್ ಇಡ್ತಾ ಇದು ಫ್ರೆಂಡ್ಸ್ ಹತ್ರಿಂದ ಮಾಡ್ಸೋದು ಇಟ್ಕೊಳ್ಳಿ. ವೆರಿ ಗುಡ್, ದಟ್ಸ್ ವೆರಿ ಗುಡ್ till now. That's good, Chitra. All are your guess. Wow, that's good. Very good, Chitra. ಸೊ ಹೇಗ್ ಮಾಡಿದ್ರಿ ಅಂತಾನು ಲಾಸ್ಟ್ ಅಲ್ಲಿ ಹೇಳಿ ಚಿತ್ರ, ಸ್ಟೇಟ್ ಥ್ರೂ ದ ಸೆಷನ್. ಸೊ ಇದು ನಿಮ್ಮ ಫ್ರೆಂಡ್ಸ್ ಯಾರು ಜಾಯಿನ್ ಮಾಡಿಸ್ತಾರೆ, ಅಟ್ಲೀಸ್ಟ್ ಇದೊಂದು ಕ್ಲೆನ್ಸರು ಅಥವಾ ಸ್ಪಂಜ್ ನಿಮ್ಗೆ ಬರುತ್ತೆ. ಬೇಕಿದ್ರೆ ನೀವು ಅವರ ಆರ್ಡರ್ಸ್ ಇಂದ, ಇಲ್ಲ ಇವಾಗ ಯಾರು ಜಾಯಿನ್ ಆಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ 3-in-1 ಬೆನಿಫಿಟ್ ಇದೆ. ಕ್ಲೆನ್ಸಿಂಗ್ ಸ್ಪಾಂಜು ನಿಮ್ಗೆ 838 139ಗೆ ಬರ್ತಾ ಇದೆ. ಸೊ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಆರ್ಡರ್ಸ್ ಹಾಕೊಂಡು ಇದನ್ನ ತಗೊಳ್ಳಿ. ಅವ್ರ ಆರ್ಡರ್ಸ್ 55 ಪಾಯಿಂಟ್ಸ್ ಅಲ್ಲಿ ಆರಾಮಾಗಿ ನಿಮ್ಗೆ ಅರೌಂಡ್ 700 to 1000 ಆರ್ಡರ್ ಪ್ರಾಫಿಟ್ ಬಂದ್ಬಿಡುತ್ತೆ. ಇದು ಫ್ರೀ ಆಗಿ ಬಂದಂಗೆ ಲೆಕ್ಕ. ಅರ್ಥ ಆಯ್ತಾ? ಲಾಜಿಕ್ ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾನು ಇದಕ್ಕೆ 139 ಕೊಡ್ಬೇಕಾ, ಕೊಡ್ಬೇಡಪ್ಪ, ಇರೋ ಆ 55 ಪಾಯಿಂಟ್ಸ್ ಬೇರೆಯವರಿಂದ ಆರ್ಡರ್ಸ್ ಕಲೆಕ್ಟ್ ಮಾಡಿ. ಅಕ್ಕಪಕ್ಕದವ್ರ ಹತ್ರ ಇವಾಗ ಪಾರ್ಟಿ ಅಂತ ಹೇಳಿದ್ರಿ, ಫ್ರೆಂಡ್ಸ್ ನ ಮೀಟ್ ಮಾಡ್ತೀರಾ, ಕ್ರಿಸ್ಮಸ್ಗೂ ಹಾಲಿಡೇಸ್ ಬರುತ್ತೆ, ರಿಲೇಟಿವ್ಸ್ ನ ಮೀಟ್ ಮಾಡ್ತೀರಾ, ನಿಮ್ ಪ್ರಾಡಕ್ಟ್ಸ್ ಎತ್ಕೊಂಡು ಹೋಗಿ ಅವ್ರಿಗೆ ಟ್ರಯಲ್ ಕೊಡ್ಬೋದು, ಗೈಡೆನ್ಸ್ ತೆಗಿಬೋದಲ್ವಾ? ಆರ್ ಯು ಪ್ಲಾನಿಂಗ್ ಫಾರ್ ದಟ್? ಹೊಸೊಬ್ರನ್ನ ಮೀಟ್ ಮಾಡೋ ಪ್ಲಾನಿಂಗ್ ಮಾಡ್ತಿದ್ದೀರಾ? ಎಷ್ಟ್ ಜನ ಪ್ಲಾನ್ ಮಾಡಿದೀರಾ? ಇಲ್ಲ ನಂಗೆ ಆದಾಗ ಫ್ರೀ ಟೈಮ್ ಇದ್ದಾಗ ಮಾಡ್ತೀನಿ ಅಂದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಮುಂದೆ ಬರುತ್ತೆ, ಫ್ರೀ ಟೈಮ್ ಬರೋದೇ ಇಲ್ಲ ಫ್ರೆಂಡ್ಸ್. ವಿಮೆನ್ ಅಂತೂ ಯಾವಾಗ್ಲೂ ಫ್ರೀನೇ ಇರಲ್ಲ. ಇದಕ್ಕೆ ಅಂತ ಎವ್ರಿ ಡೇ 2 hours ಸ್ಕೆಡ್ಯೂಲ್ ಮಾಡ್ಬೇಕು ನೀವು ಮಿನಿಮಮ್. ನಾವೆಲ್ಲ 8 hours ಮೇಲ್ ಟೈಮ್ ಇದು ಕೊಟ್ಟೆ ಬಿಡ್ತೀವಿ, ಎಲ್ಲ ಬಿಟ್ಟು ಬಿಡ್ತೀವಿ. ನೀವು ಅಟ್ಲೀಸ್ಟ್ 2 hours ಸ್ಕೆಡ್ಯೂಲ್ ಮಾಡಿದೀರಾ? ಅವಾಗ ಏನು ಡಿಸ್ಟರ್ಬ್ ಆಗ್ಬಾರ್ದು. 2 hours ಇದಕ್ಕೆ ಫಾಲೋ ಅಪ್, ಕಾಲ್ಸ್, ಶೇರ್, ಇನ್ವೈಟ್, ಅಟೆಂಡ್, ಇದೇ ನಿಮ್ ರೂಲ್ ಅಲ್ವಾ? ಇದನ್ನ ನೀವು ಮಾಡ್ಬೇಕು. ಮಾಡ್ತೀರಾ? 2 hours ಏನೇ ಆಗ್ಲಿ ಅದು ಕಾಂಪ್ರಮೈಸ್ ಮಾಡ್ಬೋದು. ಇಲ್ಲಿ ನೀವೇ ಬಾಸ್, ಅಷ್ಟೇ ಸ್ಟ್ರಿಕ್ಟ್ ಆಗಿ ನೀವು ಪನಿಷ್ಮೆಂಟ್ ನಿಮ್ಗೆ ಕೊಡ್ಬೇಕು. ಓನ್ಲಿ ದನ್ ಇಟ್ ವಿಲ್ ಹೆಲ್ಪ್. ಮತ್ತೆ ಎಷ್ಟೊಂದು ಎಕ್ಸೈಟ್ಮೆಂಟ್, ನಾಟ್ ಓನ್ಲಿ ಮಂತ್ಲಿ, ಎವ್ರಿ ಆಲ್ಟರ್ನೇಟಿವ್ ಡೇ ಆಫರ್ಸ್ ಇದೆ ಅಲ್ವಾ? ನಂದು ಫೇವ್ರೆಟ್ ಪ್ರಾಡಕ್ಟ್ಸ್ ನನ್ಗೆ ಅದರಿಂದಾನೇ ಬಂತು. ಎಷ್ಟು ಖುಷಿ ಆಗ್ತಿದೆ ನನ್ಗಂತೂ. ನಾನು ಇನ್ನ ಟ್ರಿಪಲ್ ಇದ್ದೆ ಅದ್ ಬಂದಾಗ. ಐ ವೋಂಟ್ ಮಿಸ್ ದಟ್. ಎವ್ರಿ ರುಪೀ ಸೇವ್ಸ್. ಫಸ್ಟ್ದು ಚೆನ್ನಾಗಿತ್ತು ಅಲ್ವಾ? ಗ್ರೀನ್ ಐಲೈನರ್ ಇವಾಗ ಹಾಕಿದ್ದೆ ನಾನು. ಗ್ರೀನ್ ಲೈನರ್ ನನ್ಗೆ ತುಂಬಾ ಇಷ್ಟ ಆ ಕಲರು, ಅದು ಬಂದಿದೆ. ಕೋಕೋನಟ್ ಆಯಿಲ್ ಇವಾಗ ಸ್ಟಾಕ್ ಔಟ್ ಅಂತೆ. ಸೊ ಈ ಆಫರ್ಸ್ ಬಂದಾಗ ಹಿಂದಿನ ದಿವಸನೇ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳ್ಬೇಕು. ಅವ್ರ ಪರ್ಸನಲ್ ನೀಡ್ಸ್ ಇದ್ರೆ ಕಾಲ್ ಮಾಡಿ ತಿಳಿಸಿ, ಇದ್ ನೋಡಿ ನೀವು ಕೇಳ್ತಿದ್ ಕೋಕೋನಟ್ ಆಯಿಲ್ ಇವಾಗ ಬಂದಿದೆ, ಯಾಕೆ ನೀವು ತಗೋಬಾರ್ದು? ಅದ್ರ ಜೊತೆ ಈ ಮಂತಲ್ಲಿ ಶಾಂಪೂ ಕಂಡೀಷನರ್ಸ್ ಆಫರ್ ಇದೆ, ಲಿಂಕ್ ಸೆಲ್ ಮಾಡಿ. ಹಾಗೆ ಇವಾಗ ಐ ಪೆನ್ಸಿಲ್ ಬಂದಿದೆ ಅಂದ್ರೆ ಇವಾಗ ಐಲೈನರು ಆಫರ್ ಇದೆ, ಮಸ್ಕರಾನು ಆಫರ್ ಇದೆ. ಫಸ್ಟ್ ಇವಾಗ ಟೈಮ್ ಆಫರ್ ನಡೀತಾ ಇದೆ ಅಲ್ವಾ? ಆ ತರ ಲಿಂಕ್ ಸೆಲ್ ಮಾಡ್ಬೇಕು. ಸೊ ನಿಮ್ ನೇಮ್ ಲಿಸ್ಟ್ ಜೊತೆ ಯಾರ್ಯಾರಿಗೆ ಏನೇನ್ ಇಂಟ್ರೆಸ್ಟ್ ಇದೆ, ಅವ್ರ ಸ್ಕಿನ್ ಟೈಪ್ ಏನು, ಹೇರ್ ಟೈಪ್ ಏನು, ಫ್ಯಾಮಿಲಿ ಬಡ್ಜೆಟ್ ಏನು, ಹಸ್ಬೆಂಡ್ ಯಾವ ತರ ನೀಡ್, ಇವೆಲ್ಲ ಬರ್ಕೋಬೇಕು ನಿಮ್ ನೇಮ್ ಲಿಸ್ಟ್ ಅಲ್ಲಿ ಕಸ್ಟಮರ್ಸ್ದು. ಸೊ ಇವರಿಂದ ನೀವು ರೆಕ್ರೂಟ್ ಮಾಡೋದು ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ ನನ್ನ ಟಿಪ್ಸ್? ಸೊ ನೆಕ್ಸ್ಟ್ ವೆಬಿನಾರ್ ಅಟೆಂಡ್ ಮಾಡಿ. ಪ್ರತಿ ಸಾರಿ ನಮ್ ಬಿಸ್ನೆಸ್ ಟಿಪ್ಸ್ ಇರುತ್ತೆ. ಆಲ್ಟರ್ನೇಟಿವ್ ಡೇ ಸ್ಟಾಕ್ಸ್ ಎಲ್ಲ ಕಮ್ಮಿ ಇರುತ್ತೆ. ಪರ್ ಐಡಿ 5 units ಜಾಸ್ತಿ ಇಲ್ಲ. ನಿಮ್ಗೆ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ನಿಮ್ ಲೀಡರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಯಾರಿಗಾದ್ರೂ ಬೇಡ ಅಂದ್ರೆ ಅವ್ರದ್ರಲ್ಲಿ ಬೇಕಾ ನಿಮ್ಗೆ ಹಾಕೊಡೋ ಚಾನ್ಸ್ ಇದೆ. ಹೇಳಲ್ಲ, ಕಮ್ಮಿ ಹೇಳಲ್ಲ. ಬಟ್ 10 o'clock ಅಂದ್ರೆ 10 o'clock ಆರ್ಡರ್ ಹಾಕ್ಬೇಕು, ನಿಮ್ಗೆ ಮತ್ತೆ ಇರಲ್ಲ. ಇವಾಗ ಫಸ್ಟ್ ಸೆಕೆಂಡ್ ಆರ್ಡರ್ ಸ್ಟಾಕ್ ಎಷ್ಟೊಂದು ಸ್ಟಾಕ್ ಔಟ್ ಆಗಿದೆ. ಡ್ಯಾಂಡ್ರಫ್ ಶಾಂಪೂ, ಇನ್ನೊಂದು ಯಾವ್ದು 2 ಸ್ಟಾಕ್ ಔಟ್ ಆಗಿದೆ. ಸೊ ಬೇಗ ನೀವು ಇದು ಗ್ರಾಬ್ ಮಾಡ್ಬೇಕು ಅಂದ್ರೆ ನಿಮ್ ನೇಮ್ ಲಿಸ್ಟ್ ಸ್ಟ್ರಾಂಗ್ ಇರ್ಬೇಕು. ನಿಮ್ ಎವ್ರಿ ಡೇ ಟಾಕಿಂಗ್ ಟು ನ್ಯೂ ಪೀಪಲ್ ಸ್ಟ್ರಾಂಗ್ ಇರ್ಬೇಕು. ಆವಾಗ್ಲೇ ನಿಮ್ಗೆ ಇದೆಲ್ಲ ನಿಮ್ ಆಪರ್ಚುನಿಟೀಸ್ ತಗೊಳಗಾಗೋದು. ಇಲ್ಲ ಅಂದ್ರೆ ನಾನ್ ಯೂಸ್ ಮಾಡಲ್ಲ, ನಾನ್ ಯಾಕೆ ಶೇರ್ ಮಾಡ್ಲಿ ಅಂತ ಶೇರ್ ಸಹ ನೀವು ಮಾಡಲ್ಲ. ಬರೀ ಶೇರ್ ಮಾಡಿದ್ರು ಆರ್ಡರ್ಸ್ ಬರಲ್ಲ. ಪರ್ಸನಲ್ ಕಾಲ್, ಟ್ರಯಲ್ಸ್ ಇವೆಲ್ಲ ಇನ್ಕ್ಲೂಡ್ ಮಾಡ್ಬೇಕು. ಸೊ ಎವ್ರಿ ಆಲ್ಟರ್ನೇಟಿವ್ ಆಫರ್ಸ್ ಇದ್ರೆ ಒನ್ ಡೇ ಅಟ್ಲೀಸ್ಟ್ ನೀವು ಒಂದು ಆಫ್ಲೈನ್ ಮೀಟ್ ವೀಕ್ಲಿ ಒಂದ್ ಮಾಡಿ. ಇವೆಲ್ಲ ನೀವು ನಿಮ್ ಫ್ರೆಂಡ್ಸ್ಗೆಲ್ಲ ತಿಳಿಸ್ತಾ ಇದ್ರಿ ಟಿಪ್ಸ್, ಖಂಡಿತ ನಿಮ್ಗೆ ಆರ್ಡರ್ಸ್ ಬರುತ್ತೆ ಫ್ರೆಂಡ್ಸ್. ಆನ್ಲೈನ್ ಅಲ್ಲದೆ ಆಫ್ಲೈನ್ ಸಹ ಮಾಡಿ, ಮಿಸ್ ಮಾಡ್ಬೇಡಿ. ಸೊ ಇದು ಲಾಸ್ಟ್ ಮಂತ್ ಗ್ರೋ ಅಂಡ್ ಅರ್ನ್ ಮಾತ್ರ ಅಲ್ಲ, ಮುಂಬೈ ಮ್ಯಾನೇಜರ್ ಸೆಮಿನಾರ್ಗೆ, ಕೋಚಿ ಡೈರೆಕ್ಟರ್ ಸೆಮಿನಾರ್ಗೆ, ರೋಮ್ಗೂ ಇನ್ನೊಂದು 4 months ಇದೆ. ಸೊ ಇನ್ನ ಡ್ರೀಮ್ ಮಾಡ್ಕೊಂಡೇ ಇರ್ಬೇಕು ಅನ್ಸುತ್ತಾ, ಇಲ್ಲ ನಿಮ್ ಡ್ರೀಮ್ ರಿಯಾಲಿಟಿ ಆಗ್ಬೇಕಾ? ರಿಯಾಲಿಟಿ ಆಗ್ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ನಿದ್ದೆ ಕಟ್ಬೇಕು, ಬೆಳಗ್ಗೆ ಹೊತ್ತಾಗ್ಲಿ ಕೆಲಸ ಮಾಡ್ಬೇಕಾಗುತ್ತೆ.
ದೇರ್ ಇಸ್ ನೋ ಶಾರ್ಟ್ ಕಟ್ ಫ್ರೆಂಡ್ಸ್. ನಾವೆಲ್ಲ ಲೀಡರ್ಸ್ ಯಾವ್ದು ಶಾರ್ಟ್ ಕಟ್ ಇಂದ ನಾವೇನ್ ಬೆಳ್ದವ್ರಲ್ಲ. ನಾವು ನ್ಯಾಯ ನೀತಿಯಾಗಿ ಎಥಿಕಲ್ ಆಗಿ ವರ್ಕ್ ಮಾಡಿದೀವಿ. ಅದರಿಂದ ಲಾಂಗ್ ಟರ್ಮ್ ಇದೀವಿ. ನಮ್ ಟೀಮ್ ಲಾರ್ಜೆಸ್ಟ್ ಟೀಮು, ಓಲ್ಡೆಸ್ಟ್ ಟೀಮು, ಹೈಯೆಸ್ಟ್ ಇನ್ಕಮ್ ಆಗಿದೆ. ನಿಮ್ಗೂ ಲಾಯಲ್ಟಿ ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಡಿಸೆಂಬರ್ ಬೆಸ್ಟ್ ಮಾಡ್ಕೊಳ್ಳಿ ಅಂಡ್ 2024 ವಿಲ್ ಬಿ ದ ಬೆಸ್ಟೆಸ್ಟ್ ಮಂತ್ ಫಾರ್ ಯೋರ್ ಎಂಟೈರ್ ಲೈಫ್ ಸೋ ಫಾರ್. ಸೊ ಹೋಮ್ ಮೀಟಿಂಗ್ಸ್ ನೀವು ಮಾಡ್ತೀನಿ ಅಂತ ತುಂಬಾ ಜನ ಹೇಳಿದ್ರು. ನನ್ಗಂತೂ ನೀವು ಕಮಿಟ್ ಆಗಿದ್ದೀರಾ ಈ ಕಾಂಪಿಟೇಷನ್ಗೆ, ಮಾಡ್ತಿದ್ದೀರಾ ಅಂದ್ರೆ ಶೇರ್ ಮಾಡಿ ಪಿಕ್ಸ್ ನಮ್ಗೆ. ನಾವು ನಮ್ಮ ಶ್ರಾವಂತಿ ಕಳಿಸ್ತೀವಿ ಬಿಸ್ನೆಸ್ ಕೋಚ್ಗೆ. ಇದು ತುಂಬಾ ಸಿಂಪಲ್. ನೀವ್ ಅಕ್ಕಪಕ್ಕದವ್ರನ್ನ ಮೀಟ್ ಮಾಡ್ತೀರಾ, ಒಂದ್ ಪ್ರಾಡಕ್ಟ್ ತೋರಿಸ್ತಾ ಇರ್ತೀರಾ, ಹಂಗೆ ಒಂದ್ ಫೋಟೋ ತಗೊಳ್ಳಿ. ಸೊ ನಿಮ್ ಶಾಪ್ ಇರುತ್ತೆ, ಅಲ್ಲೂ ಕಸ್ಟಮರ್ ಯಾರೋ ಬರ್ತಾರೆ, ನೀವು ಒಂದ್ ಲಿಪ್ಸ್ಟಿಕ್ ತೋರಿಸ್ತಾ ಇರ್ಬೋದು, ಅಲ್ಲೊಂದ್ ಫೋಟೋ ತಗೊಳ್ಳಿ. ಕ್ಯಾಟ್ಲಾಗ್ ಕಾಣ್ಲಿ, ಪ್ರಾಡಕ್ಟ್ಸ್ ತಗೊಳ್ಳೋದು ಅಷ್ಟೇ. ಆಫ್ಲೈನ್ ಯಾರ್ಯಾರ್ಗೆ ಏನೇನ್ ಮಾಡ್ತೀರಾ ಇದು ಪಿಕ್ ತೆಗೆದು ಕಳ್ಸಿ. ನಿಮ್ಗೆ ಪ್ರೈಸ್ ಬರುತ್ತೆ. ನೀವ್ ಗೆದ್ರೆ ನಾವು ಲೀಡರ್ಸು ಕೊಡ್ತೀವಿ ಪ್ರೈಸ್. ನಿಮ್ ಪ್ರೈಸಸ್ ಬೇಡ ಅಂದ್ರೆ ನೋ ಪ್ರಾಬ್ಲಮ್. ನಿಮ್ಗೆ ಯಾರಾದ್ರೂ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಯಾರಾದ್ರೂ ನನಗ್ ಸುಮ್ನೆ ಫ್ರೀ ಆಗಿ ಕೊಟ್ರೆ ನೋಡೋಣ ಹಸ್ಬೆಂಡು ಪೇರೆಂಟ್ಸ್ ಅಂದ್ರೆ ಫೈನ್, ನೋ ಪ್ರಾಬ್ಲಮ್. ಬಟ್ ನೀವು ಏನಾದ್ರೂ ಕೇಪಬಲ್ ಇದೀರಾ, ನೀವು ಏನಾದ್ರೂ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ದ ರೈಟ್ ಕಾಂಪಿಟೇಷನ್ ಫಾರ್ ಯು ಫ್ರೆಂಡ್ಸ್. ಅಂಡ್ ಎಸ್, ನಾವ್ ಹೇಳಿದಂಗೆ ತುಂಬಾ ವೆಬಿನಾರ್ಸ್ ಇದೆ. ಸೊ ಇದನ್ನ ಮಿಸ್ ಮಾಡ್ಬೇಡಿ. ಮೋನಿಕಾ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಸ್ಟೆಪ್ 1 ಸ್ಟೆಪ್ 2 ಟ್ರೈನಿಂಗ್ಸ್ ಬೇಸಿಕ್. ನಿಮ್ ಟೀಮ್ ಅಟೆಂಡ್ ಮಾಡ್ತಿದಾರ ನೋಡ್ಕೊಳ್ಳಿ. ಹಾಗೆ ಇದನ್ನ ಫಾಲೋ ಅಪ್ ಮಾಡ್ಬಿಟ್ಟು ಅವರು ಅಟೆಂಡ್ ಮಾಡೋ ಹಂಗ್ ಮಿಸ್ ಮಾಡದೆ ನೀವು ಹೇಳ್ಕೊಡ್ಬೇಕು. ಆವಾಗ್ಲೇ ಇದು ಅಚೀವ್ ಮಾಡಕ್ ಸಾಧ್ಯ. 1000 ಪ್ರಾಡಕ್ಟ್ಸ್ ಫ್ರೆಂಡ್ಸ್, MBS ಇಕ್ವಿವೆಲೆಂಟ್ ಟ್ರೈನಿಂಗ್, ಡಿಜಿಟಲ್ ಟೆಕ್ನಾಲಜಿ. ನಾವೇ ಲೀಡರ್ಸ್ ಲ್ಯಾಕ್ಸ್ ಕೊಟ್ಟು ಕಲಿತಾ ಇದ್ದೀವಿ. ಇನ್ನಾನು ಅಂದ್ರೆ ನೀವ್ ಇನ್ನಾನು ಕಲಿಬೇಕಾಗುತ್ತೆ. ಇವೆಲ್ಲಾನು ನೀವು ಸ್ಕ್ರೀನ್ ಶಾಟ್ ತಗೋಬೇಕು. ಟೈಮ್ ಟೇಬಲ್ ಪ್ಲಾನರ್ ಅಲ್ಲಿ ಬರ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ಎವ್ರಿ ಡೇ ನಾವು ರಿಮೈಂಡ್ ಮಾಡಿಲ್ಲ ಅಂದ್ರೂ ನೀವು ಅಟೆಂಡ್ ಮಾಡ್ಬೇಕು. ಆವಾಗ್ಲೇ ನೀವು ಸಕ್ಸಸ್ ಪಡೆಯೋದು. ಪ್ರತಿ ಸಾರಿ ಲೀಡ್ರೇ ರಿಮೈಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವೋಂಟ್ ಹೆಲ್ಪ್. ಸಫೀರ್ ಅವ್ರದ್ದು ಕಳ್ಸಿದೀವಿ. ಸೊ ಪ್ಲಾನ್ ಮಾಡ್ಕೊಳ್ಳಿ. ಡಿಜಿಟಲ್ ಇಸ್ ನೌ ಅಂಡ್ ಆಲ್ಸೋ ಫಾರ್ ಫ್ಯೂಚರ್. ಆಫ್ಲೈನು ಮಾಡ್ಬೇಕು, ಆನ್ಲೈನು ಮಾಡ್ಬೇಕು. ಆವಾಗ್ಲೇ ಫಾಸ್ಟ್ ಆಗು ಸಕ್ಸಸ್ ಬರೋದು. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಎಲ್ಲಾ ಬೋನಸಸ್, ಗಿಫ್ಟ್ಸ್ ಗ್ಯಾಲೋರ್ ನಿಮ್ಗೆ ಇಲ್ಲಿದೆ. ಎಷ್ಟು ಮ್ಯಾಕ್ಸಿಮಮ್ ಗ್ರಾಬ್ ಮಾಡ್ತಿರೋ ಗ್ರಾಬ್ ಮಾಡಿ ಫ್ರೆಂಡ್ಸ್. ಸ್ಯಾಂಟಾ ಕ್ಲಾಸ್ ಇದಾರೋ ಇಲ್ವೋ ನಮಗ್ ಗೊತ್ತಿಲ್ಲ. ಓರಿಫ್ಲೇಮ್ ಅಂತೂ ಸ್ಯಾಂಟಾ ಕ್ಲಾಸ್ ಆಗಿ ನಮ್ಗಿದೆ. ಎವ್ರಿ ಮಂತ್ ಗಿಫ್ಟ್ಸ್ ಕೊಡ್ತಾ ಇದೆ. ನಾವ್ ಜಸ್ಟ್ ಅಚೀವ್ ಮಾಡಿದ್ರೆ ತಗೋಬಹುದು. ಯಾವ ರೀತಿ ಭೇದ ಭಾವ ಇಲ್ಲ. ನಿಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲ, ನೀವ್ ಹೆಂಗಸರು ಅಂತ ಭೇದ ಭಾವ ಇಲ್ಲ. ನೀವ್ ವರ್ಕ್ ಮಾಡ್ತೀರಾ ಸಿಗುತ್ತೆ. ಯಾವ ಕಂಪನಿಲಿ ಇಷ್ಟು ಭೇದ ಭಾವ ಇಲ್ಲದೆ ಕೊಡ್ತಾ ಇದ್ದಾಗ ಸ್ಯಾಂಟಾ ಕ್ಲಾಸ್ ಇಲ್ಲಿದೆ. 48 ways ಆಫ್ ಇನ್ಕಮ್. ಇದಕ್ಕಿಂತ ಬೇಕಾ ನಿಮ್ ಕ್ರಿಸ್ಮಸ್? ಇದಕ್ಕಿಂತ ಬೇಕಾ ನಿಮ್ಗೆ ನ್ಯೂ ಇಯರ್ ಪಾರ್ಟಿ? ಎವ್ರಿ ಮಂತ್ ಇಸ್ ಅ ಪಾರ್ಟಿ ಓವರ್ ಹಿಯರ್ ಇಫ್ ಯು ವರ್ಕ್ ಫಾರ್ ಯೋರ್ ಡ್ರೀಮ್ಸ್. ಸೊ ದಿಸ್ ಇಸ್ ವಾಟ್ ಐ ಬಿಲೀವ್. ಸೊ ನಂದು ಕೆಲವು ಫೇವ್ರೆಟ್ ಹೇಳ್ದೆ. ಇವಾಗ ಸಂಗೀತ ಅವ್ರ ಮಾಸ್ಕ್ ತೆಗ್ದಿರ್ತಾರೆ. ಸ್ಕಿನ್ ಯಾವ ತರ ಕಾಣ್ತಿದೆ ಅಂತ ನೀವೇ ನೋಡ್ಕೋಬಹುದು. ಇನ್ನಾನು ವಿಂಟರ್ ಕೇರ್ ಟಿಪ್ಸ್, ಬಿಸ್ನೆಸ್ ಟಿಪ್ಸ್ ನಮ್ಮಿಂದ ತಿಳ್ಕೋಬಹುದು. ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಥ್ಯಾಂಕ್ ಯು. ಓವರ್ ಟು ಯು ಸಂಗೀತಾ. ಥ್ಯಾಂಕ್ ಯು ಸೋ ಮಚ್ ಸಪ್ನಾ. ಗೈಸ್, ಅಫ್ಕೋರ್ಸ್ ಹೇಳ್ತಾ ಇದ್ರಲ್ಲ, ನಾನು ಇನ್ನೂ ಮಾಸ್ಕ್ ರಿಮೂವ್ ಮಾಡಿಲ್ಲ. ನಾನು ನಿಮ್ ಮುಂದೆನೆ ರಿಮೂವ್ ಮಾಡೋಣ ಅಂತ ನಿಮ್ಗೆ ಇದ್ರಲ್ಲಿ ಸಮ್ ಟಿಪ್ಸ್ ತೋರ್ಸೋದಿತ್ತು, ಅದಕ್ಕೋಸ್ಕರ. ಸೊ ಸಪ್ನಾ ಹೇಳ್ತಾ ಇದ್ರಲ್ಲ, ನೀವು ನ್ಯೂ ಇಯರ್ಗೆ ಏನ್ ಮಾಡ್ತೀರಾ ಅಂತ. ನಾನು ನನ್ನ ನ್ಯೂ ಇಯರ್ಗೆ ಜಾಸ್ತಿ ಜನಕ್ಕೆ ಈ ಒಂದು ಅಪಾರ್ಚುನಿಟಿನ ಹೇಳ್ತೀನಿ. ಸೊ ನಾನಲ್ಲ, ಕಂಪನಿನೇ ಗಿಫ್ಟ್. ಸ್ಯಾಂಟಾ ಕ್ಲಾಸ್ ಅಂತ ಹೇಳ್ತಾ ಇದ್ರಲ್ಲ, ಸೊ ಕಂಪನಿನೇ ಅವ್ರಿಗೆಲ್ಲ ಒಳ್ಳೆ ಗಿಫ್ಟ್ ಕೊಡುತ್ತೆ, ಇನ್ಕಮ್ ಕೊಡುತ್ತೆ. ನಾನು ಈ ಮಂತ್ ಅಂತೂ ಜಾಸ್ತಿ ಜನಕ್ಕೆ ಈ ಒಂದು ಅಪಾರ್ಚುನಿಟಿನ ಕೊಟ್ಟು ಅವ್ರ ಲೈಫ್ ನ ಚೆನ್ನಾಗಿ ಮಾಡೋ ತರ ಮಾಡ್ತೀನಿ. ದಿಸ್ ಇಸ್ ಮೈ ಡ್ರೀಮ್ ದಿಸ್ ಮಂತ್. ಸೊ ಈ ಮಂತ್ಗೆ ನಾನು ನ್ಯೂ ಇಯರ್ಗೆ ಅಂತ ಇಟ್ಕೊಂಡಿರೋಂಥದ್ದು. ಓಕೆ, ಸೊ ಇದನ್ನ ನಾನು ಮಾಸ್ಕ್ ನಾನು ಯಾಕೆ ಇಟ್ಕೊಂಡಿದ್ದೆ, ರಿಮೂವ್ ಮಾಡಿಲ್ಲ ಅಂದ್ರೆ, ಇದರಿಂದ ನಾನು ಹಚ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ನಾನು ಸಿಂಕ್ ಅಲ್ಲಿ ವಾಶ್ ಮಾಡಿದ್ರೆ ಇದು ಫೇಸ್ ವಾಶ್. ಓಕೆ, ನಾನು ಜಸ್ಟ್ ಫಿಂಗರ್ನ ವಾಟರ್ ಅಲ್ಲಿ ಡಿಪ್ ಮಾಡ್ಬಿಟ್ಟು ನಾನು ಇದನ್ನ ಸ್ಮಾಲ್, ಇದು ತರಿಯಾಗಿ ಉದುರು ಹೋಗ್ಬಿಡುತ್ತೆ. ಓಕೆ, ತುಂಬಾ ಇದಿರ್ಬೇಕದು, ಡ್ರೈ ಆಗ್ತಾ ಹೋಗುತ್ತೆ. ಈ ತರ ಮಾಡ್ತಾ ಹೋದ್ರಿ ಅಂದ್ರೆ ಇದು ಸ್ಕ್ರಬ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ತರ ಮಾಡ್ತಾ ಹೋಗಿ. ಇದು ನಿಮ್ಗೆ ಜಾಸ್ತಿ ಹೊತ್ತು ನೀವು ರಬ್ ಮಾಡ್ತಾ ಇದ್ರೆ ಇದು ಸ್ಕ್ರಬ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ನಾನು ಈ ಮಂತ್ ಅಲ್ಲಿ ಹೇಳಿದ್ರಲ್ಲ, ವೆಲ್ಕಮ್ ಪ್ರೋಗ್ರಾಮ್, ಪ್ಲೆಂಟಿ ಪ್ರೋಗ್ರಾಮ್ ಅಲ್ಲಿ ಬರ್ತಾ ಇರೋದು. ಸೊ ಇದು 55 BP ಮಾಡಿದ್ರೆ ಬರ್ತಾ ಇರೋದು. ಈ ಸ್ಪಾಂಜ್ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಆದ್ರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಡ್ರೈ ಆದ್ಮೇಲೆ ಇದು ಫುಲ್ ಶಿಂಕ್ ಆಗ್ಬಿಟ್ಟು ಚಿಕ್ಕದಾಗುತ್ತೆ. ನೀರಿಗೆ ಹಾಕಿದ್ಮೇಲೆ ಇದು ಸಾಫ್ಟ್ ಆಗಿ ಮತ್ತೆ ನೀವು ಓಪನ್ ಅಂದ್ರೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ನಾನು ವೆಟ್ ಮಾಡಿದ್ದು, ಹಾಫ್ ವೆಟ್ ಇದೆ. ಸೊ ಇದನ್ನ ನಾನು ಮಾಸ್ಕ್ ಆಗಿ ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದ್ರ ಸಹಾಯದಿಂದ. ಸೊ ಇದನ್ನ ನಾನು ಡಿಪ್ ಮಾಡ್ಬಿಟ್ಟು ಫುಲ್ ವೈಪ್ ಮಾಡ್ಕೊತೀನಿ. ಜಾಸ್ತಿ ಟೈಮ್ ತಗೊಳಲ್ಲ.
ನಾವೆಲ್ಲ ಫುಲ್ ನಮ್ ಬ್ಲಡ್ ಅಲ್ಲೂ ಕೂಡ ಒರಿಫ್ಲೇಮ್ ಇದೆ ಅಂತ ಹೇಳ್ಬೋದು ನೀವು. ಅಷ್ಟು ಪ್ರತಿ ಒಂದು ಪ್ರಾಡಕ್ಟ್ ನ ನಾವು ಯೂಸ್ ಮಾಡಿದಾಗ ಬೇರೆಯವ್ರಿಗೆ, ನಮ್ ಕಸ್ಟಮರ್ಗೆ, ಸ್ಕಿನ್ ಟೈಪ್ ಇರೋರ್ಗೆ ಹೇಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ಸ್ಪಾಂಜ್ ಇಂದ ನೀವು ಫುಲ್ಲು ನೀವು ಕೂತಲ್ಲೇನೆ ನಿಮ್ ಮಾಸ್ಕ್ ನ ರಿಮೂವ್ ಮಾಡ್ಬೋದು. ನೀವು ಟ್ರಾವೆಲಿಂಗ್ ಅಲ್ಲಿ ಇದ್ದಾಗೂ ಕೂಡ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. ಹಾಫ್ ವೆಟ್ ಮಾಡ್ಬಿಟ್ಟು ಮತ್ತೆ ನೀವು ಮಾಡ್ಕೋಬಹುದು. ಸೊ ಈ ಸ್ಪಾಂಜ್ ಕೂಡ ತುಂಬಾ ಒಳ್ಳೇದು. ಗೈಸ್ ಎಲ್ಲರೂ ಅಂತಾರೆ ಪ್ಲೆಂಟಿ ಪ್ರೋಗ್ರಾಮ್ ಅಲ್ಲಿ ಕ್ಲಚ್ ಬರ್ಬೇಕು, ಬ್ಯಾಗ್ ಬರ್ಬೇಕು ಅಂತ. ನೀವು ನಿಮಗೋಸ್ಕರ ನೀವು ತಗೊಳ್ಳಿಲ್ಲ ಅಂದ್ರೆ, ಸೇಲ್ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ ಗೊತ್ತಾಗಬೇಕಲ್ವಾ? ಸೊ ಈ ತರ ಈ ಮಂತ್ ಅಲ್ಲಿ ಕೊಟ್ಟಿರೋ ಪ್ಲೆಂಟಿ ಪ್ರೋಗ್ರಾಮು ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಸ್ಕಿನ್ ಕೇರ್ಗೆ ಕೊಟ್ಟಿದ್ದಾರೆ. ಸೊ ನಿಮ್ ಕಸ್ಟಮರ್ಗೆ ನೀವು ಇದನ್ನ ಸೇಲ್ ಕೂಡ ಮಾಡ್ಕೋಬಹುದು. ನಿಮ್ದು ಆಯಿಲಿ ಸ್ಕಿನ್ ಇತ್ತು, ನಿಮ್ಗೆ ಇದು ನೀಡ್ ಇದೆ, ಇಲ್ಲ ನೋವೇಜ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಈ ಸೆಟ್ ನು ಕೂಡ ನೀವು ಬೇರೆಯವ್ರಿಗೆ ಸೇಲ್ ಮಾಡ್ಬೋದು. ಆಲ್ರೆಡಿ ಸಪ್ನ ಹೇಳ್ತಾ ಇದ್ರಲ್ಲ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೆಂಗ್ ಇದಾಗುತ್ತೆ ಅಂತ. ನಂದೇ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ ಮಾತಾಡ್ತಾ, ಇದನ್ನ ಮಾಡ್ಕೊಳ್ತಾ. ಈ ಮಂತ್ ಅಲ್ಲಿ ನನ್ಗೆ ನೋವೇಜ್ ಡೇ ಕ್ರೀಮ್ ಮತ್ತೆ ನೈಟ್ ಕ್ರೀಮ್ ಮಾತ್ರ ಬೇಕು, ನಂದು ಅದು ಖಾಲಿ ಆಗಿದೆ ಅಂತ ನನ್ ಕಸ್ಟಮರ್ ಕಾಲ್ ಬಂತಿವತ್ತು. ನಿನ್ನೆನೆ ಬಂದಿತ್ತು, ಸಾರಿ ಇವತ್ತು ಪ್ಲೇಸ್ ಮಾಡಿದೆ ನಾನು ಅವ್ರಿಗೆ ಸೇಲ್ ಮಾಡ್ತಾ ಇರೋದು 2500 ರುಪೀಸ್ಗೆ ಆ ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್. ಅಂದ್ರೆ ನೈಟ್ ಕ್ರೀಮ್ 2600 ರುಪೀಸು, ಡೇ ಕ್ರೀಮು 2500 ರುಪೀಸು. ಸೊ ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ? ಅದು ಬಿಸ್ನೆಸ್ ಕ್ಲಾಸ್ ಅಲ್ಲಿ 1000 ರುಪೀಸ್ಗೆ ನನಗೆ ಡೇ ಕ್ರೀಮ್ ಸಿಕ್ತು, 1080 ರುಪೀಸ್ಗೆ ನನಗೆ ನೈಟ್ ಕ್ರೀಮ್ ಸಿಕ್ತು. ಸಿ ದಟ್ ಹ್ಯೂಜ್ ಅಮೌಂಟ್ ನಾನು ಅರ್ನ್ ಮಾಡ್ತಾ ಇದ್ದೀನಿ ಜಸ್ಟ್ ಒನ್ ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್ ಸೇಲ್ ಮಾಡೋದ್ರಿಂದ. ಅದು ಬಿಸ್ನೆಸ್ ಕ್ಲಾಸ್ ಅಲ್ಲಿ ತಗೊಳ್ಳೋದ್ರಿಂದ. ಲಾಸ್ಟ್ ಮಂತ್ ಅಲ್ಲಿ ನಾ ಮಾಡಿರೋ ಪಾಯಿಂಟ್ಸ್ಗೆ, ನಂದು 200 ಪಾಯಿಂಟ್ಸ್ಗೆ ನಾನು ಬಿಸ್ನೆಸ್ ಕ್ಲಾಸ್ಗೆ ನಾನು 2 ನೋವೆ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಡೇ ಕ್ರೀಮ್ ಯಾ ನೈಟ್ ಕ್ರೀಮ್ ಹಿಂಗ್ ತಗೋಬಹುದಾಗಿತ್ತು. ಸಾರಿ, ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟೆ, ರಿಮೂವ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಆ ತರ ಮಾಡೋದ್ರಿಂದ, ಬಿಸ್ನೆಸ್ ಕ್ಲಾಸ್ ಅಲ್ಲಿ ನಾನು ತಗೊಳ್ಳೋದ್ರಿಂದ ನನಗೆ ತುಂಬಾ ಒಳ್ಳೆ ಒಂದು ಇನ್ಕಮ್ ನ ಸಿಕ್ತು ನನಗೆ. ಓಕೆ, ಸೊ ನಾನು 2500 ಅಂದ್ರೆ ಬರೀ ನಾನು ಡೇ ಕ್ರೀಮ್ ಇಂದಾನೆ ಬರೀ 1500 ರುಪೀಸ್ ಅರ್ನ್ ಮಾಡಿದೆ. ಪ್ಲಸ್ ನೈಟ್ ಕ್ರೀಮ್ ಇಂದ 1440 ರುಪೀಸ್ ಅನ್ಕೊಳ್ಳಿ. ಸೊ ನಾನು ಅದನ್ನ ಅರ್ನ್ ಮಾಡಿದೆ. ಸೊ ಇಲ್ಲೇನೆ ನನ್ಗೆ ಎಷ್ಟೊಂದು ಅರ್ನ್ ಮಾಡಿದೆ ಬಿಸ್ನೆಸ್ ಕ್ಲಾಸ್ ಇಂದ. ಸೊ ಅದಕ್ಕೆ ಬಿಸ್ನೆಸ್ ಕ್ಲಾಸ್ ಮಾಡೋದ್ರಿಂದ ಈ ಮಂತ್ ಅಲ್ಲಿ ನಿಮ್ಮ ಬಿಸ್ನೆಸ್ ಗೆ ಯೂಸ್ ಆಗುವಂತ ಲ್ಯಾಪ್ಟಾಪ್ ಬ್ಯಾಗ್ ಕೂಡ ಸಿಗ್ತಾ ಇದೆ. ತೋರಿಸ್ತೀನಿ, ರಿಕ್ರೂಟ್ಮೆಂಟ್ ಬ್ಯಾಗ್ ಕೂಡ. ಜಸ್ಟ್ ಮಿನಿಟ್. ಮಾತಾಡ್ತಾ ಇಲ್ಲಿ ರಬ್ ಮಾಡ್ತಾ ಇದ್ರೆ ನನ್ನ ಧ್ವನಿ ಫುಲ್ ಇದಾಗ್ತಾ ಇದೆ. ಸಿ ನನ್ನ ಟಿಶ್ಯೂ ಬಾಕ್ಸ್ ಕೂಡ ಓರಿಫ್ಲೇಮ್ ಇಂದ ಬಂದಿರುವಂತ ಗಿಫ್ಟ್. ಪ್ರತಿ ಒಂದನು ಈಗ ನಮ್ಮನೆ ಗೃಹ ಪ್ರವೇಶಕ್ಕೆ ಏನ್ ಬೇಕೋ ಎಲ್ಲ ಹೊಸ ಸೆಟ್ಟು ನಾನೆಲ್ಲ ಎತ್ತಿಟ್ಕೊಂಡಿದೀನಿ. ಅಂಡ್ ಅಷ್ಟೇ ಅಲ್ಲ, ಈ ತರ ಓರಿಫ್ಲೇಮ್ ಇಂದ ಬಂದಿರುವಂತ ಗಿಫ್ಟ್ ನ ನನ್ನ ಮಕ್ಳು, ಇಬ್ರು ಹೆಣ್ಮಕ್ಳು ನನಗೆ, ಅವ್ರಿಬ್ರಿಗೂ ಮದ್ವೆಗೆ ಕೊಡೋದಕ್ಕೆ ಕೂಡ ಗಿಫ್ಟ್ ಗಳನ್ನ ಆಲ್ರೆಡಿ ಈಗ್ಲೇ ಎತ್ತಿಟ್ಬಿಟ್ಟಿದೀನಿ. ಅಂದ್ರೆ ಓರಿಫ್ಲೇಮು ನಾಟ್ ಓನ್ಲಿ ಅಷ್ಟೇ ಅಲ್ಲ, ಇವನ್ ರೀಸೆಂಟ್ಲಿ ಈಗ 25th ನನ್ನ ಫ್ರೆಂಡ್ ಮಗಳ ಮದ್ವೆ ಇದೆ. ಮೊನ್ನೆ ಸಂಡೇ ಅವ್ರಿಗೆಲ್ಲ ಊಟಕ್ಕೆ ಕರೆದು ನಾನು ಓರಿಫ್ಲೇಮ್ ಗಿಫ್ಟ್ನೇ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟೆ. ಶಿ ಇಸ್ ಸೋ ಹ್ಯಾಪಿ. ಫ್ರೂಟ್ ಬೌಲ್ ನಾನು ಅವಳಿಗೆ ಗಿಫ್ಟ್ ಆಗಿ ಕೊಟ್ಟೆ, ಲಾಸ್ಟ್ ಮಂತ್ ಅಲ್ಲಿ ಬಂದಿರೋದು. ಸೊ ಅವಳು ಎಷ್ಟು ಖುಷಿ ಆದ್ಲು ಅಂದ್ರೆ, ಮದ್ವೆ ಹುಡುಗಿಗೆ ಮನೆಗೆ ನಾನು ಕಳಿಸ್ಬೋದು ಇದನ್ನ, ಅವ್ರ ಇದಕ್ಕೆ ಫಂಕ್ಷನ್ಗೆ ನಾನೆಲ್ಲ ಯೂಸ್ ಮಾಡ್ಬೋದು ಅಂತ. ಸೊ ನನ್ನ ಡ್ರೈ ಟಿಶ್ಯೂ ಇಂದ ವೈಪ್ ಮಾಡ್ಕೊತಾ ಇದ್ದೀನಿ. ತುಂಬಾ ಹೊತ್ತು ಟೈಮ್ ತಗೊಳ್ತಾ ಇದ್ದೀನಿ, ಸಾರಿ. ವೈಪ್ ಮಾಡಿದ್ರೆ ಏನಂತ ಗೊತ್ತಾಗ್ತಿರ್ಲಿಲ್ಲ ಅಂತ ನಾನು ಇದು ಮಾಡ್ಕೊಂಡಿರ್ಲಿಲ್ಲ. ಇದಾದ್ಮೇಲೆ ನಾನು ನಿಮ್ಗೆ ಅರ್ಬನ್ ಗಾರ್ಡ್ದು 3D ಡೇ ಕ್ರೀಮ್ ಏನಿದೆ ಅಲ್ಲ, ಸಾರಿ, ಸೊ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಅಂದ್ರೆ ಡೇ ಇದ್ದಾಗ ಡೇ ಕ್ರೀಮ್ ಯೂಸ್ ಮಾಡಿ, ನೈಟ್ ಇದ್ದಾಗ ನೈಟ್ ಕ್ರೀಮ್ ಯೂಸ್ ಮಾಡಿ ಅಷ್ಟೇನೆ. ಸೊ ಸ್ವಲ್ಪನೇ ಸಾಕು, ನಿಮ್ಮ ಫುಲ್ ಫೇಸ್ಗೆ ಕವರ್ ಆಗುತ್ತೆ. ಸಿ ದಟ್ ಶೈನ್ ಕಾಣಿಸ್ತಾ ಇದೆಯಾ? ನನ್ನ ಫೇಸು ಇದರಿಂದ ನನ್ನ ಬ್ಲಾಕ್ ಹೆಡ್, ವೈಟ್ ಹೆಡ್ ಎಲ್ಲ ರಿಮೂವ್ ಆಯ್ತು. ಸಾರಿ, ನಾನು ಇದನ್ನ ತೋರಿಸ್ಬೇಕಾಗಿತ್ತು ಹೇಗ್ ಅನ್ಸುತ್ತೆ ಅಂತ. ಸೊ ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಮ್ದು ಎಲ್ಲಾ ಪ್ರಾಡಕ್ಟ್ ಕೂಡ ಅದರದ್ದೇ ಆದ ಸ್ಟೋರಿ ಇದೆ.
ಗೈಸ್, ಅದಕ್ಕೇನೆ ಎಲ್ಲರಿಗೂ ಚೆನ್ನಾಗಿ ಕಾಣೋ ತರ ನೀವು ಮಾಡ್ಬೋದು. ಓಕೆ, ಸೊ ನನ್ ಸ್ಕಿನ್ ರೆಡಿ. ಸೊ ಶೈನ್ ಆಗ್ತಾ ಇರೋ ಸ್ಕಿನ್ ನೋಡ್ತಾ ಇದೀರಲ್ವಾ, ಎಷ್ಟು ಶೈನ್ ಆಗ್ತಾ ಇದೆ. ದಿಸ್ ಇಸ್ ಅ ಫ್ರೆಶ್ ಸ್ಕಿನ್ ಅಂತ ಹೇಳ್ಬೋದು. ನನ್ ಡೆಡ್ ಸ್ಕಿನ್ ಇರೋದನ್ನೆಲ್ಲ ಹೊಟ್ಟೋಗಿದೆ. ಎವ್ರಿ 15 days ಒಂದ್ಸರಿ ನಮ್ಗೆ ಡೆಡ್ ಸ್ಕಿನ್ ಅನ್ನೋದು ಬಂದೇ ಬರುತ್ತೆ. ಆ ಡೆಡ್ ಸ್ಕಿನ್ ನೀವು ರಿಮೂವ್ ಮಾಡ್ದಾಗ್ಲೇನೆ ನಮ್ಗೆ ಹೋಗ್ಬಿಟ್ಟು ಫ್ರೆಶ್ ಸ್ಕಿನ್ ಬರೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ರಿಕ್ರೂಟ್ಮೆಂಟ್ ಗಿಫ್ಟ್ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಇದೆ. ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಪ್ನಾ ಹೇಳ್ದಂಗೆ ಬಿಸ್ನೆಸ್ ಬ್ಯಾಗ್ ಇದು. ಸೊ ನೀವ್ ಎಲ್ಲೇ ಹೋದ್ರು ಕೂಡ ಇದನ್ನ ಕ್ಯಾರಿ ಮಾಡ್ಬೋದು. ಲಾಕಿಂಗ್ ಸಿಸ್ಟಮ್ ಏನಿದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಓಕೆ, ಜಸ್ಟ್ ಪುಷ್ ಅಂಡ್ ಓಪನ್. ಓಕೆ, ದೆನ್ ಇದು ಬಂದು ಈ ತರ ಪಾರ್ಟಿಷನ್. ಓರಿಫ್ಲೇಮ್ ಅಲ್ಲಿ ನಿಮ್ಗೆ ಪಾರ್ಟಿಷನ್ ಜಾಸ್ತಿ ಬರೋದೇ ಇಲ್ಲ. ಯಾವ ಬ್ಯಾಗಿಗೆ ಹೋದ್ರು ಅಷ್ಟೇ ಸಿಂಗಲ್ ಒಳಗಡೆ ಒಂದು ಜಿಪ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಜಿಪ್ ಇದೆ. ಓಕೆ, ಸೊ ಜಸ್ಟ್ ಇಲ್ಲಿ ಪೆನ್ನು ಅದೆಲ್ಲ ಇಟ್ಕೊಳ್ಳೋದಿಕ್ಕೆಲ್ಲ ಬರುತ್ತೆ. ಇಲ್ಲಿ ಕೂಡ ನಿಮ್ಮ ಕಾರ್ಡ್ಸ್ನೆಲ್ಲ ಇಟ್ಕೋಬಹುದು. ನೀವು ಯಾರಿಗಾದ್ರೂ ನಿಮ್ ವಿಸಿಟಿಂಗ್ ಕಾರ್ಡ್ ಕೊಡ್ಬೇಕು ಅಂದ್ರೆ ಕೂಡ ಇಟ್ಕೋಬಹುದು. ನಿಮ್ಮ ಲಿಪ್ಸ್ಟಿಕ್ ಅದೆಲ್ಲ ನೀವು ನೀಟಾಗಿ ಪೆನ್ ಡ್ರೈವ್ ಅದೆಲ್ಲ ಇಟ್ಕೋಬಹುದು. ಸೊ ಈ ತರ ಒಂದು ಈ ಬ್ಯಾಗ್ ಬರುತ್ತೆ. ಇದಕ್ಕೆ ಮತ್ತೆ ಹ್ಯಾಂಡ್ಲ್ ಇದೆ, ಲಾಂಗ್ ಹ್ಯಾಂಡ್ಲ್ ಇದೆ. ಸೊ ಇದನ್ನ ನೀವು ಲಾಂಗ್ ಹ್ಯಾಂಡ್ಲ್ ಯೂಸ್ ಮಾಡ್ಬೋದು. ಇದನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ನಾವ್ ಇದನ್ನ ಕೂಡ ನಾವು ವೇಸ್ಟ್ ಮಾಡೋದಿಲ್ಲ ಗೊತ್ತಾ. ಎಲ್ಲ ಬ್ಯಾಗ್ ಎಲ್ಲ ಯೂಸ್ ಆದ್ಮೇಲೆ ಕೂಡ ನಾ ಬೇರೆ ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಏನೇನಂತ ನಿಮ್ಗೆ ಅದನ್ನು ಕೂಡ ಹೇಳ್ತೀನಿ. ಅಂಡ್ ಅದಷ್ಟೇ ಅಲ್ಲ, ನಾ ಹೇಳಿದ್ನಲ್ಲ 200 BP ದಿಸ್ ಮಂತ್ ಅಂಡ್ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೆ 200 BP ಮಾಡಿದ್ರೆ ನಿಮ್ಗೆ 2 months 70% ಡಿಸ್ಕೌಂಟ್ ಎನಿ 3 ಪ್ರಾಡಕ್ಟ್ ತಗೊಳ್ದಲ್ದೇನೆ 3% ಲೆವೆಲ್ PD ಕೂಡ ತಗೊಳ್ತೀರಾ. ಅಂಡ್ ಎಲ್ಲಾ ಪ್ಲೆಂಟಿ ಪ್ರೋಗ್ರಾಮ್ ಗಿಫ್ಟ್ ಕೂಡ ತಗೊಳ್ತೀರಾ. ಸೊ ಪ್ಲೆಂಟಿ ಪ್ರೋಗ್ರಾಮ್ 165 BP ಹೇಳಿದ್ರಲ್ಲ. ಸೊ ಒಂದ್ಸರಿ 165 BP ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ಇದರಲ್ಲಿ ನೀವು ಫುಲ್ ಡೇ ಕ್ರೀಮ್, ನೈಟ್ ಕ್ರೀಮ್, ಮತ್ತೆ ಕ್ಲೆನ್ಸರ್, ಮತ್ತೆ ಸ್ಪಾಂಜ್, ಸೊ ಆಲ್ ಒನ್ ಸೆಟ್ ನೀವು ಫುಲ್ ತಗೋಬಹುದು. ಓಕೆ, ತೋರಿಸ್ತೀನಿ. ಸೊ ಇದೆಲ್ಲ 165 BP ಮಾಡಿದ್ರೆ ಕಂಪ್ಲೀಟ್ ಮಾಡಿದ್ರೆ ಸಿಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಅನದರ್ 35 BP ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ, ಅಂದ್ರೆ ಬೋತ್ 2 month ನೀವು ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಬರೋಂತ ಪ್ಲೆಂಟಿ ಪ್ರೋಗ್ರಾಮು ಸಿಗುತ್ತೆ. ಅದ್ರ ಜೊತೆಗೆ ಬಿಸ್ನೆಸ್ ಕ್ಲಾಸ್ ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ಅ ಲ್ಯಾಪ್ಟಾಪ್ ಬ್ಯಾಗ್. ಓಕೆ, ಸಪ್ನಾ ಹೇಳ್ತಾ ಇದ್ರಲ್ಲ ಯಾವಾಗ ನಾನು ತಗೊಂಡೋಗ್ಲಿ ಅಂತ. ರಿಯಲಿ ಇಷ್ಟು ಲೈಟ್ ವೇಟ್ ಇದೆ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಕ್ಯೂಟ್ ಆಗಿದೆ. ಬಿಸ್ನೆಸ್ಗೆ ನೀವು ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಲೈಟ್ ವೇಟ್. ಸೊ ಇದ್ರಲ್ಲೂ ನೀವು ನೋಡ್ಬೋದು ಸೇಮ್ ಅದೇ ತರ ಜಿಪ್ ಬಂದಿಲ್ಲ ಇದ್ರಲ್ಲಿ, ಆದ್ರೆ ಇದ್ರಲ್ಲಿ 2 ಪಾಕೆಟ್ ಬಂದಿದೆ. ಓಕೆ, ನಿಮ್ಮ ಪೆನ್ ಡ್ರೈವ್ ಅದೆಲ್ಲ ಇಟ್ಕೊಳ್ಳೋದಿಕ್ಕೆಲ್ಲ ಬರುತ್ತೆ. ಸೊ ವಿತ್ ಅ ಲ್ಯಾಪ್ಟಾಪ್ ಇಟ್ಕೊಳ್ಳೋದಿಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್. ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿ ಒಂದು ಮೂಮೆಂಟು ನೀವು ಎಂಜಾಯ್ ಮಾಡ್ಬೇಕು ಅಂದ್ರೆ ಈಗ ನೀವು ವರ್ಕ್ ಮಾಡ್ಬೇಕು. ಓಕೆ, ಸೊ ಇದ್ರ ಜೊತೆಗೆ ವಿಂಟರ್ಗೆ ನಾವು ಆಲ್ರೆಡಿ ನಾ ಸಬ್ಜೆಕ್ಟ್ ಬರ್ತೀನಿ ಮತ್ತೆ. ಸೊ ವಿಂಟರ್ ಅಲ್ಲಿ ನಮ್ಮ ಲಿಪ್ಸ್ ಕೂಡ ಡ್ರೈ ಆಗುತ್ತೆ. ಟೆಂಡರ್ ಕೇರ್ ನ ಅಪ್ಲೈ ಮಾಡ್ಕೊಳ್ಳಿ. ಈ ಮಂತ್ ಅಲ್ಲಿ ಆಫರ್ ಇದೆ. ಸೊ ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಡೈಲಿ ಸ್ಕಿನ್ ಕೇರ್ ನೈಟ್ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಡೈಲಿ ರೂಟೀನ್ ಕ್ಲೆನ್ಸರ್, ಟೋನರ್, CTMN ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಯೂಸ್ ಮಾಡ್ಬೋದು. ನೋವೇಜ್ ಅಲ್ಲಿ ಹೋದ್ರೆ ನಿಮ್ಗೆ ಟೋನರ್ ಬರೋದಿಲ್ಲ, ಅದು ಸುಪ್ರೀಂ ಕ್ಲೆನ್ಸರ್ ಅಂತ ಬರುತ್ತೆ. ಇದು 2 in 1 ಇರುತ್ತೆ. ಸೊ ಅಲ್ಲಿ 5 ಪ್ರಾಡಕ್ಟ್ ಬರುತ್ತೆ. ಸೊ ಅದನ್ನ ನಿಮ್ಮ ಸ್ಕಿನ್ ಕೇರ್ ನ ನೀವು ತಗೊಂಡ್ರೆ ಅಂದ್ರೆ ನಿಮ್ಗೆ ಡ್ರೈನೆಸ್ ಬರೋ ಪ್ರಾಬ್ಲಮ್ಸ್ ಇಲ್ವೇ ಇಲ್ಲ. ಸೊ ನಾವು ಎವ್ರಿ ಡೇ ನಾವು ನಮ್ ಸ್ಕಿನ್ ನ ಕೇರ್ ತಗೊಳ್ಳೋದ್ರಿಂದಾನೇ ನಮ್ ಸ್ಕಿನ್ ಚೆನ್ನಾಗಿರೋದಕ್ಕೆ ಸಾಧ್ಯ. ಸೊ ನಿಮ್ಗೂ ಈ ತರ ಸ್ಕಿನ್ ಕೇರ್ ಬೇಕಾ, ದೆನ್ ಡೈಲಿ ರೂಟೀನ್ ನಿಮ್ ಸ್ಕಿನ್ ಕೇರ್ ನ ನೀವು ತಗೊಳ್ಳಿ. ಬಿಸ್ನೆಸ್ ಮಾಡಿ, ಅರ್ನ್ ಮಾಡಿ. ಸೊ ಇದು ನಾನು ಬರೀ ಓನ್ಲಿ ಇವತ್ತು ನನ್ನ ಪಾರ್ಟು ನಂದಿರೋದು ಓನ್ಲಿ ಫೇಸ್ ಮೇಲೆ ಇರೋ ಸ್ಕಿನ್ ಮೇಲೆ ಏನೇನ್ ಯೂಸ್ ಮಾಡ್ಬೇಕು ಅಂತ. ಸೊ ನಮ್ಮಲ್ಲಿ ಈ ಸರಿ ನೀವು ನೋಡ್ಬೋದು, ಈ ತರ ನೀವು ಯಾವುದೇ ಆಪ್ಟಿಮಲ್ ಸೆಟ್ ಅಲ್ಲಿ ಹೋದ್ರಿ ಅಂತಂದ್ರೆ ನಿಮಗೆ ಈ ತರ ಜೇಡ್ ರೋಲರ್ ಏನಿದೆ ಅಲ್ಲ ಅದು ನಿಮ್ಗೆ 399 rupeesಗೆ ಸಿಗುತ್ತೆ. ಆಕ್ಚುಲಿ ನನಗೆ ಇದ್ರ ದುಡ್ಡು ಕೂಡ ಡೆಮೋ ಮಾಡ್ಬೇಕಿತ್ತು, ಟೈಮ್ ಇಲ್ಲ. ಅದಕ್ಕೇನೆ ತುಂಬಾ ತಗೋಬಾರ್ದು ಅಂತ. ಇದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲೇನೆ ನೀವು ಫೇಶಿಯಲ್ ಅಂದ್ರೆ ಸ್ಕಿನ್ ನ ಅಪ್ವರ್ಡ್ಸ್ ಅಲ್ಲಿ ನೀವು ತಗೊಳ್ತಾ ಹೋದ್ರಿಂದ ಸ್ಕಿನ್ ಇನ್ನೂ ಟೈಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನನ್ ಮಗಳು ಡೈಲಿ ಯೂಸ್ ಮಾಡ್ತಾಳೆ ಇದನ್ನ, ಗೊತ್ತಾ. ಸೊ ತುಂಬಾ ಖುಷಿಯಿಂದ ಯೂಸ್ ಮಾಡ್ತಾಳೆ ಈ ಜೇಡ್ ರೋಲರ್ ನ. ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತಾಳೆ. ಸೊ ಬೆಳಗ್ಗೆ ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ತಣ್ಣಗಾಗಿರುತ್ತೆ. ಸೊ ಐಸ್ ಕ್ಯೂಬ್ ಯೂಸ್ ಮಾಡ್ತಾರೆ, ಅದ್ರ ಬದಲು ಇದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಡೈಲಿ ನೈಟ್ ಕ್ರೀಮ್ ಅಪ್ಲೈ ಮಾಡ್ಬಿಟ್ಟು ಇದರಿಂದ ಯೂಸ್ ಮಾಡ್ಕೊಂಡು ದೆನ್ ರೋಲರ್ ನ ಯೂಸ್ ಮಾಡ್ಕೊಂಡು ಮಲ್ಕೊಳ್ತಾಳೆ. ಸೊ ಇದರಿಂದ ನಿಮ್ ಸ್ಕಿನ್ ಇನ್ನೂ ಟೈಟ್ ಆಗಿ ಚೆನ್ನಾಗಿ ಬರುತ್ತೆ, ಗ್ಲೋ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಆಪ್ಟಿಮಲ್ಸ್ ರೇಂಜ್ ತಗೊಂಡ್ರು ಕೂಡ ನೀವು ಈ ಜೇಡ್ ರೋಲರ್ ನ ಕೂಡ ನೀವು ತಗೋಬಹುದು.
ಸೊ ಅದರ್ ದೆನ್ ಸ್ಕಿನ್ ನಲ್ಲಿ ಅಂದ್ರೆ ಫೇಸ್ ಅಲ್ಲಿ ಇರೋ ಸ್ಕಿನ್ ನ ಬಿಟ್ಟು ಬಾಡಿನಲ್ಲಿರೋ ಸ್ಕಿನ್ ಕೇರ್ ಕೂಡ ಹೇಗೆ ತಗೋಬೇಕು ಅಂತ ನಿಮ್ಗೆ ನಮ್ ಡೈರೆಕ್ಟರ್ ನಾಗನಂದಿನಿ ಹೇಳ್ತಾರೆ. ಸೊ ಓವರ್ ಟು ನಾಗನಂದಿನಿ. ಥ್ಯಾಂಕ್ ಯು. Thank you so much, Sangeeta. So we came to know about so many gifts which has been lined up for December month, and also like the best plenty program gift for December also. So Sangeeta ತುಂಬಾ ಚೆನ್ನಾಗಿ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ, and it is really really very awesome. ನಮ್ಗೆ ಇವಾಗ ಅರ್ಬನ್ ಗಾರ್ಡ್ ಸೆಟ್ ನಮ್ಗೆ ಸಂಗೀತ ತೋರ್ಸ್ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ನಮ್ಗೆ ಅರ್ಬನ್ ಗಾರ್ಡ್ ಅಲ್ದಿರಾ ನಮ್ಗೆ ಇನ್ನೂ 4 ಸೆಟ್ಸ್ ಇದೆ. ಇನ್ಫ್ಯಾಕ್ಟ್ ಇನ್ನೂ ಒಂದ್ ಸೆಟ್ ಏಜ್ ರಿವೈವ್ ಅಂತಾನು ಒಂದ್ ಸೆಟ್ ಇದೆ, ಬಟ್ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್ ಫಸ್ಟ್ ಸೆಟ್. ವಿ ಕ್ಯಾನ್ ಬೈ ಇಟ್ ಸಪರೇಟ್ಲಿ ಆಲ್ಸೋ. ಓಕೆ, ಸೊ ಇಲ್ಲಿ ನಮ್ಗೆ ಈ 4 ಸೆಲ್ಸ್ ಆಪ್ಟಿಮಲ್ಸ್ ರೇಂಜ್ ಅಲ್ಲಿ it will help you to give you like for extremely dry skin idre nimge optimals hydra radiance rich set na ನೀವು ಯೂಸ್ ಮಾಡಬಹುದು. if your skin is normal to dry skin andre optimals hydra radiance set na ಯೂಸ್ ಮಾಡಬಹುದು. if you have concern with pigmentation uneven skin tone, then we have optimals even out set. And if you're looking out for some glowness, everything is fine, but something is missing, that is the glow and shine, and the hydration is missing, andre you can go for the glow resin. So before talking ahead with all these things, lastly Sangeeta had told that her daughter uses the jade roller set every night, but this set you know, just with one set, ನೀವು one set ತಗೊಂಡ್ರೆ ನಿಮ್ಗೆ ಈ jade roller we are getting it only for 399 rupees. The actual worth of the jade roller is 3999, but we are getting it only for 399. Before going ahead, I would also want to tell you, ವಿಂಟರ್ ಅನ್ನೋದು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ನಾವು ತುಂಬಾನೇ ಕೇರ್ ತಗೊಳ್ಬೇಕಾಗತ್ತೆ ನಮ್ ಸ್ಕಿನ್ ಬಗ್ಗೆ. ಸೊ ನಾವು ಸ್ಕಿನ್ ಕೇರ್ ನ ಒಂದನ್ನೇ ನಾವು ಫೋಕಸ್ ಮಾಡೋದಲ್ಲ, we will have to focus many things to take care in this winter. Some of the tips which I would want to give you for taking care ourselves, health as well as the skin overall from top to toe antane nan helbodu, we will have to definitely take care in this winter. Moisturization namge very very much essential, not only for the face but also for the body, because hydration ಅನ್ನೋದು ನಮ್ಮಲ್ಲಿ ವಿಂಟರ್ ಅಲ್ಲಿ ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀರಿನ ಅಂಶ ನಮಗೆ ಬೇಕೇ ಬೇಕಾಗತ್ತೆ. ಸೊ we need to moisturize ourselves, our face and body very well. Lips ನಮ್ಗೆ ಇದಾಗತ್ತೆ. Sapna, I'm just giving the tips on the winter care. Then later, then I will be talking about our offers which has been coming up to. Okay. So lips na namdu chapped lips ಆಗತ್ತೆ, ಬೇಗ ನಮ್ lips dry ಆಗತ್ತೆ. So ನಾವು lip care na ನಾವು take care with our tender cares. It is very much essential. And also ನಮ್ಗೆ ಈ ಹಾಟ್ ವಾಟರ್ ಅಂತ ಏನಿದೆ ಅಲ್ಲ, ನಾವು ಲಿಮಿಟ್ ಆಗಿ ಯೂಸ್ ಮಾಡಿದ್ರಿ. ಚಳಿ ಅಂದ್ರೆ ನಮ್ಗೆ ಹಾಟ್ ವಾಟರ್ ನಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಗತ್ತೆ. ಬಟ್ ಫ್ರೆಂಡ್ಸ್, ಮೇಕ್ ಶ್ಯೂರ್ ನೀವು ಸ್ವಲ್ಪ ಕಡಿಮೆ ಲ್ಯೂಕ್ ವಾರ್ಮ್ ನಲ್ಲಿ ನೀವು ಸ್ನಾನ ಮಾಡಿದ್ರೆ ಆ ಮಜಾನೇ ಬೇರೆ ಸಿಗುತ್ತೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ದ ಡ್ರೈನೆಸ್ ಆಲ್ಸೋ ಆಫ್ ಯೋರ್ ಸ್ಕಿನ್. ಅಂಡ್ ಇದರಿಂದ ಇನ್ನೊಂದು ಏನು ಅಂದ್ರೆ, ಇನ್ ರೆಸ್ಪೆಕ್ಟ್ ಟು ದ ಹೆಲ್ತ್, ನಮ್ಗೆ ಸನ್ ಎಕ್ಸ್ಪೋಜರ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ ಬಾಡಿಗೆ ಬೇಕಾಗಿರೋ ಅಂತ ವಿಟಮಿನ್ ಡಿ ಕೂಡ ಕಡಿಮೆ ಆಗುತ್ತೆ. ಸೊ ವಿಟಮಿನ್ ಡಿ ನ ಎಸೆನ್ಷಿಯಲ್ ವಿಟಮಿನ್ ಡಿ ನಮ್ ಬಾಡಿಗೆ ಬೇಕಾಗತ್ತೆ. ಸೊ ಮೇಕ್ ಶ್ಯೂರ್ ಯು ಆರ್ ಯೂಸಿಂಗ್ ದ ರೈಟ್ ಸಪ್ಲಿಮೆಂಟ್ಸ್ ಫಾರ್ ಯೋರ್ ಫಾರ್ intake of right supplements. And also immunityನು ನಮ್ಗೆ ತುಂಬಾನೇ ಕಡಿಮೆ ಆಗ್ತಾ ಇರುತ್ತೆ, especially during this winter. So we need to go for the right supplements, and Oriflame is the best place because we have all those supplements which will be taking care of our body. Contact your uplines, they will definitely guide you in respect to the supplements. And also cold air, ತುಂಬಾ ಚಳಿ ಇರುತ್ತಲ್ಲ ನಮ್ಗೆ, ಹೋಗುವಾಗ ತುಂಬಾ ಚಳಿ ಗಾಳಿಯಲ್ಲಿ ನಾವು ಹೋಗ್ತಾ ಇದ್ರೆ ಆವಾಗ ನಮ್ಗೆ ಹೇರ್ ಕೂಡ ತುಂಬಾ ಡ್ರೈ ಆಗತ್ತೆ. ಸೊ ಹಾಗಾಗಿ ನಮ್ ಹೇರ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಆಲ್ಸೋ ವೆರಿ ವೆರಿ ಎಸೆನ್ಷಿಯಲ್. ಸೊ ಡೋಂಟ್ ಪ್ಲೀಸ್ ಗೋ ಇನ್ ದಿಸ್ ಥಿಂಗ್ ವೆರಿ ಕೋಲ್ಡ್ ಏರ್. ಸ್ಕಿನ್ನು ಡ್ರೈ ಆಗತ್ತೆ, ಸ್ಕ್ಯಾಲ್ಪ್ ತರ ಆಗತ್ತೆ, ಫ್ಲಾಕಿ ಆಗತ್ತೆ. ಸೊ ಅವಾಯ್ಡ್ ಲಿಟಲ್ ಬಿಟ್ ಆಫ್ ದ ಕೋಲ್ಡ್ ಏರ್ ವೆದರ್ ಆಲ್ಸೋ. ತುಂಬಾ ಮೂಡ್ ಚೇಂಜಸ್ ಆಗತ್ತೆ, ಡಿಪ್ರೆಷನ್ ತರಾನು ಆಗತ್ತೆ. ಸೊ ಆವಾಗ ಸ್ವಲ್ಪ ಹೊರಗಡೆ ಲೈಟಿಂಗ್ ಸನ್ಲೈಟ್ಗೆ ಹೋಗೋದು ಬರೋದು ಮಾಡ್ಲೇಬೇಕಾಗತ್ತೆ.
Okay, so these are some of the tips for our winter care, and we will also ಈ winter care tips ಜೊತೆಗೆ ನಮ್ಮಲ್ಲಿ ಏನೇನ್ ಪ್ರಾಡಕ್ಟ್ಸ್ ನಾನು ಎಷ್ಟೊಂದು ಇವಾಗ ಕನ್ಸರ್ನ್ಸ್ ಹೇಳಿದ್ನಲ್ಲ, ಸೊ ಡೆಫಿನೆಟ್ಲಿ ಇವಾಗ ಅದನ್ನ ಟೇಕ್ ಕೇರ್ ಮಾಡ್ಕೊಳ್ಳಕ್ ನಮ್ ಆರಿಫ್ಲೇಮ್ ನಲ್ಲೂ ಇದೆ. ಸೊ ಸಮ್ ಆಫ್ ದ ಆಫರ್ಸ್ ವಿಚ್ ಇಸ್ ಬೀನ್ ಹ್ಯಾವಿಂಗ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ ಅಲಾಂಗ್ ವಿತ್ ದ alternate days of offers which Sapna has told already. So firstly, we are talking about the facial kit. Facial ಅಂದ್ರೆ ಎಲ್ಲರಿಗೂ ಇಷ್ಟ. Our facial kit is even more simpler and also very cost effective. Each facial kit will come for you for 20 to 25 to 30 times ಅಷ್ಟು ನಮಗೆ one facial kit ನಲ್ಲಿ ಒಬ್ಬರು ಯೂಸ್ ಮಾಡಬಹುದು. It has a combination of guarana, papaya and pineapple which helps in purifying, nourishing, smoothing effect ಸಿಗುತ್ತೆ, glowing ಸಿಗುತ್ತೆ, nice nourishment, skin nourishment ತುಂಬಾ ಚೆನ್ನಾಗಾಗತ್ತೆ. No need of taking any appointments, no need of waiting, no need of spending more money. So here you're getting 30% off on a facial kit. Now, a little bit on our skincare, we will talk about, that is the Royal Velvet. Iris, ಈ Royal Velvet ನಮ್ಗೆ 40 plus ಗೆ ಇದೆ. One second. I'm really sorry. I'm not able to on my video. There is some issue with the video camera here. So that is the reason I'm not able to on my video. I'm really sorry for that. So the Royal Velvet, the Royal Velvet is mainly for 40 plus, and this especially this cream we have both for day and night cream. Here is a dream deal offer. Now 1,000 rupees ನಾವು ಕ್ಯಾಟಲಾಗ್ ನಲ್ಲಿ ಸ್ಪೆಂಡ್ ಮಾಡಿದ್ರೆ ನಮಗೆ Royal Velvet day and night cream ನಾವು 50% off ನಲ್ಲಿ ತಗೋಬಹುದು, and we can have an off combination of 3 units ನಲ್ಲಿ, as it has the iris flower extract, iris isoflavorous flower extract ಇರೋದ್ರಿಂದ it will help you in skin boosting, helps you in skin firming also, premature aging, and also gives nice stiffness to your skin and very, very glow to your skin. And next, when we are talking about our skincare, is about, now we have our primer, which is to the Color Cosmetic. Yes, this is one of the best and the most awaited primer of everybody. This is a gel base and it has a very good shine. ನೀವು apply ಮಾಡಿದಾಗ್ಲೂ ಒಳ್ಳೆ ಗ್ಲೋ ಅಂಡ್ ಶೈನ್ ನಿಮ್ಗೆ ಸ್ಕಿನ್ ಕೊಡುತ್ತೆ. ಇಟ್ ಹೆಲ್ಪ್ಸ್ ಯು ಇನ್ ಮೇಂಟೈನಿಂಗ್ ಯುವರ್ ಮೇಕಪ್ ಫಾರ್ ಅ ವೆರಿ ಲಾಂಗ್ ಟೈಮ್, ನಾಟ್ ಓನ್ಲಿ ಲಾಂಗ್ ಅಂಡ್ ಫ್ರೆಶ್ ಆಲ್ಸೋ. Throughout the day, you can have that fresh feeling of your makeup when you're applying the primer. And after you wash your face, after the wash, then also you can feel the soothing and pampering effect when you're using this primer. Please don't miss this primer, because this again, it is in the dream deal offer. When you're spending 1,000 rupees of 1,000 rupees from the product orders from the catalog, you are getting it at 50% off, which is just 649 rupees. Right? So we have some other products which is in respect to our skincare also. We have Novage AHA 6% peel solution. This is a treatment kind. It is a proceuticals from Novage and an advanced skincare treatment for our skin. The 6% AHA, we have 3% of glycolic acid and 3% of lactic acid. ಇದು ಆಸಿಡ್ ಅಂದ್ರೆ ಭಯ ಪಡಬೇಡಿ ಪ್ಲೀಸ್, ಓಕೆನಾ. ಇದು ಏನಾಗತ್ತೆ ಅಂದ್ರೆ ನಮ್ಗೆ ಈ ಆಸಿಡ್ ಅನ್ನೋದು ನಮ್ ಸ್ಕಿನ್ ಅಲ್ಲಿ ಆಲ್ರೆಡಿ ನಮ್ಗಿದೆ. ಸೊ ಇದ್ರಲ್ಲಿ ನಮ್ಗೆ ಏಜ್ ಆಗ್ತಾ ಆಗ್ತಾ ಹಾರ್ಮೋನಲ್ ಚೇಂಜಸ್ ಆಗ್ತಾ ಆಗ್ತಾ ಈ ಆಸಿಡ್ ಲೆವೆಲ್ಸ್ ಕಡಿಮೆ ಆಗ್ತಿರುತ್ತೆ. ಇದ್ರಿಂದ ಏನಾಗತ್ತೆ, ನಮ್ಗೆ ಪಿಗ್ಮೆಂಟೇಷನ್ಸ್ ಇರ್ಬೋದು, ಬ್ಲೆಮಿಷಸ್ ಇರ್ಬೋದು, ಫೈನ್ ಲೈನ್ಸ್, ರಿಂಕಲ್ಸ್ ಎಲ್ಲಾನು ಸ್ಟಾರ್ಟ್ ಆಗತ್ತೆ. ಸೊ ಇದನ್ನ ನಾವು 1 month ಟ್ರೀಟ್ಮೆಂಟ್ ಹಂಗೆ ಇನ್ ದ ಈವ್ನಿಂಗ್ ಟೈಮ್ಸ್ ನಾವು ಯೂಸ್ ಮಾಡಿದಾಗ, ಅಲಾಂಗ್ ವಿತ್ ನಮ್ಗೆ ಸ್ಕಿನ್ ಕೇರ್, ನೋವೇ ಸ್ಕಿನ್ ಕೇರ್ ಜೊತೆ ಯೂಸ್ ಮಾಡಿದಾಗ, all these imperfections of our skin ಅದು ರೆಡ್ಯೂಸ್ ಆಗತ್ತೆ. ಸೊ ಇದಕ್ ಸಪೋರ್ಟಿವ್ ಆಗಿ ನಮ್ಗೆ ಇನ್ನೊಂದು ಪ್ರೋಸ್ಯೂಟಿಕಲ್ ವಿಚ್ ಇಸ್ 10% ವಿಟಮಿನ್ ಸಿ ಅನ್ನೋದು, ಅದನ್ನು ನಮ್ಗೆ ಇಟ್ ಈಸ್ ಅ ಬಾಟಲ್ ಆಫ್ 4 bottles. This is also one of the best and super proseuticals from the Novage Advanced Skincare product. ಇದೇನ್ ಮಾಡುತ್ತೆ ನಮಗೆ, this also helps you in giving you an even skin tone, very good glow and shine on your skin. ಏನಕ್ಕೆ ಅಂದ್ರೆ ಇದರಲ್ಲಿ ನಮಗೆ ಪ್ಯೂರ್ ವಿಟಮಿನ್ ಸಿ ಪೌಡರ್ ಇರುತ್ತೆ,
ಅಲಾಂಗ್ ವಿತ್ ದ ಸಿರಮ್ ಇರುತ್ತೆ. ವೆನ್ ಯು ಆರ್ ಶೇಕಿಂಗ್ ದಿಸ್ ಬಾಟಲ್, ನಾವು ಯೂಸ್ ಮಾಡಕ್ ಮುಂಚೆ ನೀವು ಬಾಟಲ್ ನ ನೀಟಾಗಿ ಶೇಕ್ ಮಾಡಿದ್ರೆ, ವೆನ್ ಯು ಪ್ರೆಸ್ ಫ್ರಮ್ ದ ನಾಬ್ ಯು ಗೆಟ್ ಅ ಜೆಲ್ ಬೇಸ್. ಸೊ ಪ್ಯೂರ್ ವಿಟಮಿನ್ ಸಿ ಪೌಡರ್ ಮತ್ತೆ ಜೆಲ್ ಬೇಸ್ ನೀವು ಕಂಬೈನ್ ಆಗಿ ನಿಮ್ಗೆ ಸಿರಮ್ ತರ ಫಾರ್ಮ್ ಆಗಿ ನಮ್ಗೆ ಬರುತ್ತೆ. ಅದನ್ನ ನಾವು ಸ್ಕಿನ್ ಗೆ ಹಚ್ಚುವಾಗ ಇಟ್ ಗಿವ್ಸ್ ಯು ಅ ನೈಸ್ ಗ್ಲೋ, ಹೆಲ್ಪ್ಸ್ ಇನ್ ಅನ್ಇವನ್ ಸ್ಕಿನ್ ಟೋನ್, ಬ್ಲೆಮಿಶಸ್ ಇರ್ಬೋದು, ಡಾರ್ಕ್ನೆಸ್ ಇರ್ಬೋದು, ಏನೇ ಸ್ಕಿನ್ ಕನ್ಸರ್ನ್ಸ್ ಇದ್ರು ತುಂಬಾ ಚೆನ್ನಾಗಿ ಅದನ್ನ ರೆಕ್ಟಿಫೈ ಮಾಡುತ್ತೆ. ದೋಸ್ ಹು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಎನಿ ಆಫ್ ದ ಸ್ಕಿನ್ ಕೇರ್ ರೂಟೀನ್ ಫ್ರಮ್ ಆರಿಫ್ಲೇಮ್, ನೋವೇಜ್ ಬ್ರೈಟ್ ಬ್ರಿಲಿಯನ್ಸ್ ಸೆಟ್ ಜೊತೆಗೆ ಇದನ್ನ ನೀವು 10% ಪ್ಯೂರ್ ವಿಟಮಿನ್ ಸಿ ನೀವು ಸ್ಟಾರ್ಟ್ ಮಾಡಿದ್ರೆ ವಂಡರ್ಫುಲ್ ಎಫೆಕ್ಟ್. ವಿತ್ ಇನ್ 15-20 days you can definitely find a good change in your skin also. ಸೊ ಇದಾದ ನಂತರ we have our SPF Novage Novage SPF 50. ಓಕೆ, ಇದು ನಮ್ಗೆ ಬೇಕಾಗತ್ತೆ. ವಿಂಟರ್ ಇದೆ, ನಾವು ಸನ್ ಎಕ್ಸ್ಪೋಜರ್ ಆಗೋದಿಲ್ಲ, ನಮಗೆ ಏನಕ್ಕೆ ಬೇಕಾಗತ್ತೆ ಅನ್ನೋದಿಲ್ಲ. ಡೆಫಿನೆಟ್ಲಿ ನಾವು ಹೊರಗಡೆ ಮಧ್ಯಾಹ್ನ ಹೊತ್ತು ಬೆಳಿಗ್ಗೆ ಹೊತ್ತು ನಾವು ಹೋಗ್ತೀವಿ, ಓಡಾಡ್ತೀವಿ, ಇಲ್ಲ ನಾವು ಮನೆಯಲ್ಲೇನೆ ಇದ್ದು ನಾವು ಒಲೆ ಮುಂದೆ ತುಂಬಾ ಕೆಲಸ ಮಾಡ್ತೀವಿ. ಫಾರ್ ದಟ್ ಆಲ್ಸೋ ದ UV ರೇಸ್ ಇದು ನಮ್ಗೆ ಸ್ಕಿನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ SPF 50 ಬೇಕೇ ಬೇಕಾಗತ್ತೆ. ದಟ್ UV ರೇಸ್ ಪ್ರೊಟೆಕ್ಷನ್ ನಮ್ಗೆ ಸಿಗುತ್ತೆ ಥ್ರೂ ದ A+++ UVA PA ಇಂದ ನಮ್ಗೆ ಇದು ಸಿಗುತ್ತೆ. ಅಂಡ್ Novage SPF is absolutely a wonderful product. ಇದು ನಮ್ಗೆ ನಾಟ್ ಓನ್ಲಿ ಗಿವಿಂಗ್ ಅ ಪ್ರೊಟೆಕ್ಷನ್ ಫ್ರಮ್ ದ ಸನ್ ಅಂಡ್ UV ರೇಸ್, ಇದು ನಮ್ಗೆ ಸ್ಕಿನ್ ನ ತುಂಬಾ ಸ್ಮೂತನ್ ಮಾಡುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಕೊಡುತ್ತೆ, ಅಂಡ್ ಆಲ್ಸೋ ಇಟ್ ಗಿವ್ಸ್ ಯು ಅ ನೈಸ್ ಟೆಕ್ಸ್ಚರ್ ಟು ಯುವರ್ ಸ್ಕಿನ್ ಆಲ್ಸೋ. ಸೊ ಇದು ನಮ್ಗೆ ಈ ಮಂತ್ 40% ಆಫ್ ಅಲ್ಲಿ ಇದೆ. ಇದನ್ನು ನಾವು ಮಿಸ್ ಮಾಡಬಾರ್ದು ನಾವು. Now talking about something in related to our hair care. Hot oil. Hot oil ಅಂದ್ರೆ one of the ಇದೇನಪ್ಪ ಇಷ್ಟು ಚಿಕ್ಕ ಟ್ಯೂಬ್ ಇದೆ, ಇದು ಹಾಟ್ ಆಯಿಲ್ ಹೇಗೆ ಯೂಸ್ ಮಾಡೋದು ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇರುತ್ತಲ್ಲ. ಅಂಡ್ ಇಲ್ಲಿ ದೊಡ್ಡದಾಗಿ ನಮ್ಗೆ 49 rupees ಬೇರೆ ತೋರಿಸಿದ್ದಾರೆ. ಇದೇನಿದು? ದಿಸ್ ಇಸ್ ದ ಟು ಆಲ್ ದೋಸ್ ಲಕ್ಕಿ ಪೀಪಲ್. ಲಾಸ್ಟ್ ಮಂತ್ ನೀವು ಯಾರ್ಯಾರು ಆರ್ಡರ್ಸ್ ಹಾಕಿದಾರೋ ನವೆಂಬರ್ ಅಲ್ಲಿ, ನಿಮ್ಗೆ ಹಾಟ್ ಆಯಿಲ್ ನಿಮ್ಗೆ ಜಸ್ಟ್ 49 rupees ಸಿಗ್ತಿದೆ, ರೈಟ್? ಸೊ ಇದನ್ನ ಹಾಟ್ ಆಯಿಲ್ ನಾವು ಹೇಗೆ ಯೂಸ್ ಮಾಡಬೇಕು? ದಿಸ್ ಇಸ್ ಮೇನ್ಲಿ ನಮ್ಗೆ ಹಾಟ್ ಆಯಿಲ್ ಬಂದು ಇಟ್ ಗಿವ್ಸ್ ಯು ನೈಸ್ ಗುಡ್ ನರಿಶ್ಮೆಂಟ್ ಟು ಯೋರ್ ಹೇರ್, ಯೋರ್ ಸ್ಕ್ಯಾಲ್ಪ್ ಆಲ್ಸೋ, ಅಂಡ್ ಆಕ್ಟ್ಸ್ ಆಸ್ ಅನ್ ಅಡಿಷನಲ್ ಕಂಡೀಷನರ್ ಟು ಯೋರ್ ಹೇರ್. ನಾವು ಇದನ್ನ ಹಾಟ್ ಆಯಿಲ್ ನ ನಾವು ಒಂದು ಹಾಟ್ ವಾಟರ್ ವೆಸಲ್ ಅಲ್ಲಿ ನೀರ್ನ ಹಾಟ್ ಮಾಡಿ ಅದ್ರೊಳಗಡೆ ಟ್ಯೂಬ್ ಸಮೇತ ವಿತೌಟ್ ಓಪನಿಂಗ್ ದ ನಾಬ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ರೆ ದ ಆಯಿಲ್ ವಿಲ್ ಬಿಕಮ್ ಹಾಟ್. And later on take out the just open the knob, take out the oil and nicely massage it along with the pure coconut oil. Then in the morning you can wash your hair. ಇನ್ನೊಂದ್ ರೀತಿ ಹಾಟ್ ಆಯಿಲ್ ನ ನಾವ್ ಹೇಗ್ ಯೂಸ್ ಮಾಡ್ಬೋದು ಅಂದ್ರೆ, ನೀವು ಶಾಂಪೂ ಯೂಸ್ ಮಾಡಿದಾಗ ಬಿಫೋರ್ ಯು ಯೂಸ್ ಯೋರ್ ಶಾಂಪೂ, ಈ ಹಾಟ್ ಆಯಿಲ್ ನ ನಾವು ಹಾಟ್ ವಾಟರ್ ಬಕೆಟ್ ನಲ್ಲಿ ನೀವು ಹಾಕ್ಬಿಡ್ಬಹುದು ವಿತೌಟ್ ಓಪನಿಂಗ್ ದ ನಾಬ್. After your shampoo, just open the knob, apply the oil, nicely massage it, then wash it off. So ಈ ತರನು ನೀವು ಹಾಟ್ ಆಯಿಲ್ ನ ಯೂಸ್ ಮಾಡಬಹುದು. ವೆರಿ ವೆರಿ ಎಫೆಕ್ಟಿವ್ ಆಲ್ಸೋ. ಇದರ ಜೊತೆಗೆ we have a combination of coconut and wheat oil shampoo also. So coconut and wheat shampoo very very good for protection. Coconut will give you good nourishment and also very good protection for your hair, and wheat acts as a guard. ನಮ್ಗೆ ಏನ್ ನರಿಶ್ಮೆಂಟ್ ಪ್ರೊಟೆಕ್ಷನ್ ಸ್ಕ್ಯಾಲ್ಪ್ ಗಾಗ್ಲಿ ಹೇರ್ ಗಾಗ್ಲಿ ಸಿಗುತ್ತೋ ಅದು ನಮಗೆ ವೀಟ್ ನಿಂದ ನಮ್ಗೆ ಅದು ಪ್ರೊಟೆಕ್ಷನ್ ಗಾರ್ಡ್ ತರ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ನಮ್ಗೆ ಒಳ್ಳೆ ಆಫರ್ ಅಲ್ಲಿ ಇದೆ. ಇಟ್ ಇಸ್ ಜಸ್ಟ್ at 379. And other range of shampoo for our hair is the avocado oil. Avocado oil and chamomile extract. So avocado oil, which is very good for split ends, it will help you in retaining the moisture of your hair. Adu tumba chanagi irutte, gives you nice nourishment to your hair. Chamomile oil will help you reducing in dryness irbodu, flaky scalp idrenu adu neat agi nimge nourish ಮಾಡುತ್ತೆ, also dryness prevent ಮಾಡುತ್ತೆ. And it has a combination of two like shampoo and conditioner. ಇದರ ಜೊತೆಗೆ ನಮಗೆ tea tree ಇದು ಇದೆ, that is tea tree oil and burdock extract ಇದು anti dandruff shampoo ಇದೆ, which will help you in preventing hair loss and also dry scalp adu prevent ಮಾಡುತ್ತೆ, improves the overall scalp health. Tea tree oil ಇಂದ ನಮಗೆ ಸಿಗುತ್ತೆ. Very very effective ಆಗಿದೆ. And not to miss on this, it has a very good offer which is at just 379 rupees. And then we have the last for taking care of our lips. Nan helidnalla. So lip spa.
ಸೊ ಲಿಪ್ ಸ್ಪಾ ಇಸ್ ಆಲ್ಸೋ ವೆರಿ ಗುಡ್. 2 ಬ್ಯೂಟಿಫುಲ್ ಕಲರ್ಸ್ ಇದೆ, ರಾಸ್ಬೆರಿ ಅಂಡ್ ಪಿಂಕ್ ಅಲ್ಲಿ ಇದೆ. ಇಟ್ ವಿಲ್ ಹೆಲ್ಪ್ ಯು ಇನ್ ಪ್ಲಂಪಿಂಗ್. ನೀವು ಲಿಪ್ಸ್ ಸ್ಪಾ ಹಚ್ಚಿದಾಗ ಯು ಕ್ಯಾನ್ ಫೈಂಡ್ ದ ಸ್ಲೈಟ್ ಪ್ಲಂಪಿಂಗ್ನೆಸ್ ಆನ್ ಯೋರ್ ಲಿಪ್ಸ್ ಆಲ್ಸೋ. ಗಿವ್ಸ್ ನೈಸ್ ಟೆಕ್ಸ್ಚರ್ ಅಂಡ್ ಸ್ಮೂತ್ ಫಿನಿಶ್ ಇರುತ್ತೆ. ಅಂಡ್ ಇದು ನೀವು ಪದೇ ಪದೇ ನೀವು ಹಚ್ಕೋಬೇಕು ಅನ್ನೋದು ನೆಸೆಸಿಟಿನೂ ಇರೋದಿಲ್ಲ. ಒಂದ್ಸತಿ ಹಚ್ಕೊಂಡ್ರೆ ಆಲ್ಮೋಸ್ಟ್ ಲೈಕ್ 3 to 4 hours ಆರಾಮಾಗಿ ನಿಮ್ ಲಿಪ್ಸ್ ಮೇಲೆ ಇರುತ್ತೆ. ಗುಡ್ ಲಿಪ್ಸ್ ನ ನಿಮ್ ಡ್ರೈನೆಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಹಿಯರ್ ವಿ ಹ್ಯಾವ್ ಬೀನ್ ಡಿಸ್ಕಸ್ಡ್ ವಿತ್ ಸೋ ಮೆನಿ ರೇಂಜಸ್. ವಿತ್ ಸ್ಕಿನ್ ಕೇರ್ ಇದೆ, ಹೇರ್ ಕೇರ್ ಮತ್ತೆ ಲಿಪ್ ಕೇರ್ ನ ನಾನ್ ನಿಮ್ಗೆ ಡಿಸ್ಕಸ್ ಮಾಡಿದೀನಿ. ಅಂಡ್ ಒನ್ ಆಫ್ ದ ಬೆಸ್ಟ್ ಆಫರ್ ಆಪ್ಟಿಮಲ್ ಸೆಟ್ಸ್ ನ ನೀವು ಮಿಸ್ ಮಾಡ್ಲೇಬೇಡಿ. ಒಂದು ಆಪ್ಟಿಮಲ್ ಸೆಟ್ ಅಲಾಂಗ್ ವಿತ್ ದ ಜೇಡ್ ರೋಲರ್, ಯು ವಿಲ್ ಬಿ ಕ್ವಾಲಿಫೈಯಿಂಗ್ ಫಾರ್ ಯೋರ್ 55 points plenty program gift also. So miss madak hogbedi. We have many more offers which has been lined up. So stay tuned because our director Bharti will be taking over. Okay. Bye and take care. Over to Bharti. Thank you so much, Nandini. Yes. Hi, hello everyone. ನನ್ನ ಹೆಸರು ಭಾರತಿ ರಾಘವೇಂದ್ರ. ಎಸ್, ನೋಡ್ತಾ ಇದ್ದೀರಾ ಎಷ್ಟೊಂದು ವಿಂಟರ್ ಕೇರ್ಗೆ ನಿಮ್ಗೆ ಎಷ್ಟೊಂದೆಲ್ಲ ಟಿಪ್ಸ್ ನಿಮ್ಗೆ ಸಿಗ್ತಾ ಇದೆ. ಅಂಡ್ ಸೋ ಮೆನಿ ಥಿಂಗ್ಸ್ ನಿಮ್ಗೆ ಎಷ್ಟೊಂದು ವಿಷಯ ಗೊತ್ತಿದೆಯೋ ಇಲ್ವೋ, ಇವತ್ತು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗ್ತಾ ಇದೆ ಅನ್ಕೊಂಡಿದೀನಿ. ಹೋಪ್ ಸೊ ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಅಂಡ್ ಅಬ್ಸರ್ವ್ ಮಾಡಿದೀರಾ ಈ ಮಂತು ಡಿಸೆಂಬರ್ ಕ್ಯಾಟಲಾಗ್ ಅಲ್ಲಿ ವಿಂಟರ್ಗೆ ರಿಲೇಟೆಡ್ ಪ್ರಾಡಕ್ಟ್ಸ್ ನೇ ನಮ್ಗೆ ಟಾಪ್ ಟು ಟೋ ನಮ್ಮ ಒಂದು ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್ ನ ಯಾವ ತರ ಟೇಕ್ ಕೇರ್ ಮಾಡ್ಬೇಕು, ವಿಂಟರ್ ಅಲ್ಲಿ ಟೇಕ್ ಕೇರ್ ಮಾಡುವಂತ ಪ್ರಾಡಕ್ಟ್ಸ್ ನಮ್ಗೆ ಕಂಪನಿ ನಮ್ಗೆ ಆಫರ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್, ರೈಟ್. ಸೊ ಇಫ್ ಯು ವಾಂಟ್ ಟು ಸಿ ಈ ಸ್ಲೈಡ್ ಅಲ್ಲಿ ನೋಡೋದಾದ್ರೆ ಇಟ್ಸ್ ಎನ್ ಮಿಲ್ಕಣನಿ ರೇಂಜ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಮಿಲ್ಕಣನಿ ಬಾಡಿ ಕ್ರೀಮ್ ಅಂಡ್ ಶುಗರ್ ಸ್ಕ್ರಬ್ ಅಂಡ್ ಹ್ಯಾಂಡ್ ಕ್ರೀಮ್ ಬರ್ತಾ ಇದೆ. 75 ml ಇರೋಂತ ಬಾಡಿ ಕ್ರೀಮ್ ಮತ್ತೆ ಶುಗರ್ ಸ್ಕ್ರಬ್ ಒನ್ ಆಫ್ ದ ಐಕಾನಿಕ್ ಅಂಡ್ ಲಕ್ಸುರಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮಿಲ್ಕ್ ಮತ್ತೆ ಹನಿ ಎಲ್ಲರಿಗೂ ಫೇವರೇಟ್ ಇರುತ್ತೆ. ಎಲ್ಲರ ಮನೆಯಲ್ಲೂ ಮಿಲ್ಕ್, ಹನಿ, ಶುಗರ್ ಎಲ್ಲ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡುವಂತ ಪ್ರಾಡಕ್ಟ್ ನಮ್ಮ ಸ್ಕಿನ್ ಡ್ರೈನೆಸ್ ನ ಕಮ್ಮಿ ಮಾಡೋದಕ್ಕೆ ತುಂಬಾ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ನನ್ಗೂ ಬಹಳ ಅಂದ್ರೆ ಬಹಳ ಡ್ರೈ ಸ್ಕಿನ್ ಇತ್ತು. ಸೊ ಹಾಗಾಗಿ ನಾನು ಓರಿಫ್ಲೇಮ್ಗೆ ಜಾಯಿನ್ ಆದ್ಮೇಲೆ ಸ್ಕಿನ್ ಕೇರ್ ಬಗ್ಗೆ ಜಾಸ್ತಿ ತಿಳ್ಕೊಂಡಾಗ ಓರಿಫ್ಲೇಮ್ ಪ್ರಾಡಕ್ಟ್ ನ ಯೂಸ್ ಮಾಡಿದ ಮೇಲೆನೆ ನನ್ನ ಒಂದು ಡ್ರೈನೆಸ್ ಕಮ್ಮಿ ಆಗಿದ್ದು. ಸೊ ನನ್ ಕೈ ಕಾಲು ಎಲ್ಲ ತುಂಬಾ ಅಂದ್ರೆ ತುಂಬಾ ಡ್ರೈ. ಈ ವಿಂಟರ್ ಟೈಮ್ ಬಂದ್ರೆ ಅಂತೂ ನನ್ನ ಸ್ಕಿನ್ ಎಲ್ಲಾನು ಏನೋ ರ್ಯಾಶಸ್ ತರ ಆಗ್ತಾ ಇತ್ತು, ಲೈನ್ಸ್ ತರ ಬರ್ತಿತ್ತು, ಅಷ್ಟು ಡ್ರೈ ಇತ್ತು ನನ್ನ ಸ್ಕಿನ್. ಸೊ ಓರಿಫ್ಲೇಮ್ಗೆ ಜಾಯಿನ್ ಆದ್ಮೇಲೆ ನನ್ನ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಂಡಿದ್ದು, ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡು ನನ್ನನ್ನ ನಾನು ಟೇಕ್ ಕೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ಓರಿಫ್ಲೇಮ್ ಜಾಯಿನ್ ಆಗೋಕ್ಕಿಂತ ಮುಂಚೆ ನಾನು ಬೇಬಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ, ಯಾಕಂದ್ರೆ ಅದು ನಮ್ಮ ಸ್ಕಿನ್ಗೆ ಹಾರ್ಮ್ ಆಗಲ್ಲ ಅಂತ. ಅಂಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಓರಿಫ್ಲೇಮ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ನಿಮ್ಗೆ ಕೆಮಿಕಲ್ಸ್ ಇಲ್ದೇ ಇರೋ ಅಂತದ್ದು ಟಾಪ್ ಟು ಟೋ ನೀವು ಗ್ಯಾರಂಟಿ ಆಗಿ 100% ಪ್ರಾಡಕ್ಟ್ ನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ನಿಮ್ಗೂ ಹಾರ್ಮ್ ಆಗಲ್ಲ, ಎನ್ವಿರಾನ್ಮೆಂಟ್ಗೂ ಹಾರ್ಮ್ ಆಗೋದಿಲ್ಲ. ಅಂಡ್ ಒನ್ ಆಫ್ ದ ಫೆಂಟಾಸ್ಟಿಕ್ ಡಿವೈನ್ ಪರ್ಫ್ಯೂಮ್ ಅಂಡ್ ಡಿವೈನ್ ಪರ್ಫ್ಯೂಮ್ಡ್ ಬಾಡಿ ಲೋಷನ್ ಈ ಮಂತ್ ಅಲ್ಲಿ ನ್ಯೂಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪರ್ಫ್ಯೂಮ್ ಸ್ಮೆಲ್ ಅಂತೂ. ಇದು ನಿಮ್ಗೆ 5 ಮೀಟರ್ ವರೆಗೂ ಈ ಒಂದು ಸ್ಮೆಲ್ ಹೋಗುತ್ತೆ ನಾವು ಇದನ್ನ ಯೂಸ್ ಮಾಡಿದ್ಮೇಲೆ. ಇದರಲ್ಲಿ ವೈಲ್ಡ್ ಸ್ಟ್ರಾಬೆರಿ ಮತ್ತೆ ನಿಮ್ಗೆ ಪ್ಯಾಚೋಲಾ ಆಡ್ ಮಾಡಿದ್ದಾರೆ. ಎಲ್ರಿಗೂ ಸ್ಟ್ರಾಬೆರಿ ಕಲರ್ ಅಂದ್ರೆ ಗೊತ್ತಲ್ವಾ? ಇದು ನೋಡ್ತಾ ಇದ್ದೀರಾ, ಕಲರೇ ಹಂಗೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಬಾಟಲ್ ನೋಡಿ, ಇಟ್ಸ್ ಲೈಕ್ ಬ್ಯೂಟಿಫುಲ್ ಎಲಿಗೆಂಟ್ ಲೇಡಿ ನಿಂತ್ಕೊಂಡಿರೋ ತರ ಇದೆ, ಅದೇ ತರ ಇದೆ ಬಾಡಿ ಶೇಪ್ ತರ. ಅದ್ರ ಜೊತೆಗೆ ಒಂದು ನೆಕ್ಲೆಸ್, ಡೈಮಂಡ್ ನೆಕ್ಲೆಸ್ ಹಾಕಿರೋ ತರ ಇದೆ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಇದೆ, ನೋಡೋಕ್ಕೂ ಚೆನ್ನಾಗಿದೆ. ಅಂಡ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೂ ನಿಮ್ಗೆ ಫುಲ್ ಹೋಲ್ ಡೇ ನಿಮ್ಮ ಒಂದು ಸ್ಕಿನ್ ನ ಮಾಯಿಶ್ಚರೈಸ್ ಕೊಡೋದಕ್ಕೆ, ಹೈಡ್ರೇಷನ್ ಕೊಡೋದಕ್ಕೆ ಅಂಡ್ ಪರ್ಫ್ಯೂಮ್ ಸ್ಮೆಲ್ ನಿಮ್ಗೆ ಒಂದ್ಸತಿ ಯೂಸ್ ಮಾಡಿದ್ಮೇಲೆ ಟಿಲ್ ಈವ್ನಿಂಗ್ ಯು ಕ್ಯಾನ್ ರಿಯಲಿ ರಿಫ್ರೆಶ್ ದಟ್ ಸ್ಮೆಲ್. ಸೊ ಇದು ನಿಮ್ಗೆ ಆಫರ್ ಇದೆ, 799 ನಿಮ್ಗೆ ಆಫರ್ ಅಲ್ಲಿ ಇದೆ. ಅಂಡ್ ಪರ್ಫ್ಯೂಮ್ ಆಲ್ಸೋ ಗೆಟಿಂಗ್ ಫಾರ್ 2899 rupees. ಸೊ ನೆಕ್ಸ್ಟ್, ಆಸ್ ಐ ಟೋಲ್ಡ್ ಯು, ಕ್ಯಾಟಲಾಗ್ ಅಲ್ಲಿ ಪೇಜ್ ಬೈ ಪೇಜ್ ಬಂದ್ರೆ ನಿಮ್ಗೆ ಎಲ್ಲ ನಮ್ ವಿಂಟರ್ಗೆ ಕೇರ್ ಮಾಡ್ಕೊಳ್ಳೋಂತ ಪ್ರಾಡಕ್ಟ್ಸ್ ಇದೆ. ವಿಂಟರ್ ಅಲ್ಲಿ ಸ್ಕಿನ್ ತುಂಬಾನೇ ಡ್ರೈ ಆಗುತ್ತೆ. ಎಕ್ಸ್ಟ್ರಾ ಡ್ರೈ ಇರೋರ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಲವ್ ನೇಚರ್ ಇರುವಂತ ಕ್ಯಾಕೋ ಬಟರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಡ್ರೈ ಸ್ಕಿನ್ಗೆ ಯೂಸ್ ಮಾಡುವಂತದ್ದು. ಸೊ ಇದನ್ನ ಯೂಸ್ ಮಾಡಿದ್ರೆ
ಅವ್ರಿಗೆ ಡ್ರೈನೆಸ್ ಕಮ್ಮಿ ಆಗುತ್ತೆ. ತುಂಬಾ ಜನ ಯೂಸ್ ಮಾಡ್ತಾ ಇದ್ದೀನಿ, ಮಿಲ್ಕಣನಿ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಡ್ರೈನೆಸ್ ಕಮ್ಮಿ ಆಗಿಲ್ಲ ಅಂತ ಹೇಳೋರಿದ್ದಾರೆ. ಅಂತವ್ರು ಈ ಒಂದು ಕ್ಯಾಕೋ ಬಟರ್ದು ಲವ್ ನೇಚರ್ದು ವಿತ್ ಕೊಕೊನೆಟ್ ಆಯಿಲ್ ಇರುವಂತಹ ಬಾಡಿ ಬಟರ್ನ ನೀವು ಇದನ್ನ ಯೂಸ್ ಮಾಡ್ಬೋದು. ವಂಡರ್ಫುಲ್ ಪ್ರಾಡಕ್ಟ್ ಇದೆ. ಸ್ಕಿನ್ನು ತುಂಬಾ ಚೆನ್ನಾಗಿ ನಿಮ್ಗೆ ಮಾಯಿಶ್ಚರೈಸರ್ ಕೊಡುತ್ತೆ. ಅದರಲ್ಲಿ ನಿಮ್ಗೆ ಶವರ್ ಜೆಲ್ ಇದೆ ಅಂಡ್ ಹ್ಯಾಂಡ್ ಕ್ರೀಮ್ ಇದೆ. ಶವರ್ ಜೆಲ್, ಸೊ ಎಷ್ಟು ಜನ ಶವರ್ ಜೆಲ್ ನ ಯೂಸ್ ಮಾಡ್ತಿದ್ದೀರಾ? ಈಗಿನ ವಿಂಟರ್ ಅಲ್ಲಂತೂ ನಾವು ಶವರ್ ಜೆಲ್ ನ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಲೇಬೇಕು. ವೈ? ಬಿಕಾಸ್ ಎಲ್ರು ಸೋಪ್ಸ್ ನ ಯೂಸ್ ಮಾಡ್ತೀರಾ ಅಲ್ವಾ? ಸೊ ಮನೆಯಲ್ಲಿ ಪ್ರತಿಯೊಬ್ರು ಸೋಪ್ಸ್ ನೇ ಯೂಸ್ ಮಾಡ್ತಾರೆ. ಸೋಪ್ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಮಾಯಿಶ್ಚರ್ ರಿಮೂವ್ ಮಾಡಿ ನಮ್ಗೆ ಬೇಗ ಡ್ರೈ ಮಾಡುತ್ತೆ. ಅದು ಈ ವಿಂಟರ್ ಅಲ್ಲಂತೂ ನಾವು ಸೋಪ್ ನ ಯೂಸ್ ಮಾಡಿದ್ರೆ ಬೇಗ ನಮ್ಗೆ ಡ್ರೈ ಆಗುತ್ತೆ. ಸೊ ಹಾಗಾಗಿ ಸೋಪ್ ನ ಯೂಸ್ ಮಾಡ್ದಿರಾ ಶವರ್ ಜೆಲ್ಸ್ ನ ಯೂಸ್ ಮಾಡಿದ್ರೆ ಹೋಲ್ ಡೇ ಹೈಡ್ರೇಷನ್ ಮಾಯಿಶ್ಚರೈಸರ್ ನಿಮ್ಗೆ ಲಾಕ್ ಆಗಿರುತ್ತೆ ನಿಮ್ಮ ಒಂದು ಸ್ಕಿನ್ ಅಲ್ಲಿ. ನಿಮ್ ಸ್ಕಿನ್ ನ ಡ್ರೈ ಆಗದೆ ಇರಂಗೆ ಈ ಒಂದು ಶವರ್ ಜೆಲ್ ನಿಮ್ಗೆ ಕಾಪಾಡುತ್ತೆ. ಸೊ ಹ್ಯಾಂಡ್ ಕ್ರೀಮು ಅಷ್ಟೇ, ಎವ್ರಿ ಟೈಮ್ ನಾವು ಹ್ಯಾಂಡ್ಸ್ ನ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಹ್ಯಾಂಡ್ ವಾಶ್ ನಮ್ಗೆ ಮಾಡ್ಬೇಕು ಅಂದಾಗ ಈಗ ತುಂಬಾ ಜಿಡ್ಡಿರುತ್ತೆ, ತುಂಬಾ ಗಲೀಜಿರುತ್ತೆ. ಈ ಒಂದು ಲವ್ ನೇಚರ್ದು ಪ್ರಾಡಕ್ಟ್ ಹ್ಯಾಂಡ್ ವಾಶ್ ಇಂದ ಮಾಡಿದಾಗ ಕೈಯಲ್ಲಿ ಜಿಡ್ಡಿರ್ಬೋದು, ಆಮೇಲೆ ತುಂಬಾ ಡ್ರೈನೆಸ್ ಇರ್ಬೋದು, ಅದೆಲ್ಲಾನು ನಮ್ಗೆ ಹೋಗುತ್ತೆ ಅಂಡ್ ಒಳ್ಳೆ ಸ್ಮೂದಿಂಗ್ ಸಾಫ್ಟ್ ಅಂಡ್ ಸಪಲ್ ಹ್ಯಾಂಡ್ಸ್ ನಮ್ಗೆ ಕೊಡುತ್ತೆ. ಸೊ ಹಾಗಾಗಿ ಇದು ನಿಮ್ಗೆ ಆಫರ್ ಅಲ್ಲಿ ಇದೆ. 499, 429, 429ಗೆ ನಿಮ್ಗೆ ಆಫರ್ ಇದೆ. ಬೆಸ್ಟ್ ಪ್ರೈಸ್ ಅಂಡ್ 20% ಡಿಸ್ಕೌಂಟ್ ಇರೋದ್ರಿಂದ ನಿಮ್ಗೆ ಇನ್ನೂ ಕೂಡ ಕಮ್ಮಿಗೆ ಸಿಗುತ್ತೆ. ಅಂಡ್ ಲಾಸ್ಟ್ ಪೇಜ್ ಅಲ್ಲಿ ಎವ್ರಿ ಟೈಮ್ ಕ್ಯಾಟಲಾಗ್ ಅಲ್ಲಿ ನಮ್ಗೆ ಬೆಸ್ಟ್ ಡೀಲ್, ನಮ್ಗೆ ಸ್ಟೀಲ್ ಡೀಲ್ ಆಫರ್, ಬೆಸ್ಟ್ ಡೀಲ್ ಆಫರ್ ನಮ್ಗೆ ಕೊಡ್ತಾರೆ. ಹೈ ಡಿಸ್ಕೌಂಟ್ ಅಲ್ಲಿ ಇರುತ್ತೆ. ಸೊ ಲಾಸ್ಟ್ ಪೇಜ್ ಅಲ್ಲೂ ನೋಡೋದಾದ್ರೆ ಎಲ್ಲಾ ಪರ್ಫ್ಯೂಮ್ಡ್ ಫ್ಲೇವರ್ ಇರುವಂತ ಬಾಡಿ ಕ್ರೀಮ್ಸ್ ಇದೆ. ಸೊ ಇದು ಕೂಡ ನಮ್ ವಿಂಟರ್ಗೂ ಯೂಸ್ ಆಗುತ್ತೆ. ಜೊತೆಗೆ ಪರ್ಫ್ಯೂಮ್ ಇರುತ್ತೆ, ಲೇಯರಿಂಗ್ ಎಫೆಕ್ಟ್ ಕೊಡುತ್ತೆ, ಲಾಂಗ್ ಲಾಸ್ಟಿಂಗ್ ಫ್ರೇಗ್ರೆನ್ಸ್ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಪೊಸೆಸ್ ಇದೆ, ಎಕ್ಲಾ ಇದೆ, ಲವ್ ಪೋಷನ್. ಸೊ ಲವ್ ಪೋಷನ್ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಪರ್ಫ್ಯೂಮ್ಸ್ ಅಂದ್ರೆ ಇಷ್ಟ ಇದೆ. ಸೊ ನಿಮ್ಗೆ ಹೋಲ್ ಡೇ ನಿಮ್ನ ರಿಫ್ರೆಶಿಂಗ್ ಆಗಿರ್ಬೇಕಂದ್ರೆ ಪರ್ಫ್ಯೂಮ್ ಜೊತೆಗೆ ನಿಮ್ಗೆ ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಆಗ್ಲೇ ಹೇಳ್ದಂಗೆ ಹೈಡ್ರೇಷನ್, ಮಾಯಿಶ್ಚರೈಸರು, ನಿಮ್ಮ ಸ್ಕಿನ್ ನ ಪ್ಯಾಂಪರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಬಾಡಿ ಕ್ರೀಮ್ಸ್ ನಿಮ್ಗೆ ಆಫರ್ ಅಲ್ಲಿ ಇದೆ. ಇದು ನಿಮ್ಗೆ 50% ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ. 499 ಇದೆ. ಅಂಡ್ ಸೊ ವಿಂಟರ್ ಅಲ್ಲಿ ನಮ್ಗೆ ಬೇಗ ಡ್ರೈ ಆಗೋದು, ಕ್ರ್ಯಾಕ್ಸ್ ಆಗೋದು ನಮ್ಗೆ ಫೀಟ್ ಅಲ್ಲೇ, ಹೌದಲ್ವಾ? ಎಷ್ಟು ಜನ ನಾವು ಫುಟ್ ಕೇರ್ ನ ಮಾಡ್ತೀವಿ? ಯಾರು ನಾವು ಫೀಟ್ ನ ಕೇರೇ ಮಾಡೋದಿಲ್ಲ. ಅಯ್ಯೋ ಎಷ್ಟು ಕೆಲಸ ಇದ್ರು ಮಾಡ್ತೀವಿ, ಬಟ್ ಆ ಕಾಲ್ ಮೇಲೆನೆ ನಮ್ಗೆ ಜಾಸ್ತಿ ಪ್ರೆಷರ್ ಕೊಡ್ತೀವಿ. ಹೋಲ್ ಬಾಡಿ ಪ್ರೆಷರ್ ನಮ್ ಕಾಲ್ ಮೇಲೆ ಇರುತ್ತೆ. ಸೊ ನಾವು ಒಂದು 5 ನಿಮಿಷನೂ ಅದಕ್ಕೆ ಕೇರ್ ಮಾಡೋದಕ್ಕೆ ಹೋಗಲ್ಲ. ಯಾವಾಗನ 6 ಮಂತ್ಸ್ ಒನ್ಸು ಪೆಡಿಕ್ಯೂರ್, ಮೆನಿಕ್ಯೂರ್, ಪಾರ್ಲರ್ಗೆ ಹೋಗಿ ಮಾಡ್ಕೊಳ್ತೀರಾ, ಹೌದಲ್ವಾ? ಸೊ ನೀವೇ ನಿಮ್ಮನೇಲಿ ನಿಮ್ಮ ಒಂದು ಫೀಟ್ ನ ಕೇರ್ ಮಾಡ್ಬೋದು ವಿತ್ ಅವರ್ ಕ್ರ್ಯಾಕ್ ಕ್ರೀಮ್ ಇದೆ. ಸೊ ಇದರಲ್ಲಿ ನಿಮ್ಗೆ ಹೀರೋ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಕಾಪರ್ ಇದೆ, ಜಿಂಕ್ ಇದೆ, ಮ್ಯಾಗ್ನೀಷಿಯಂ ಇದೆ, ಐರನ್ ಇದೆ. ಸೊ ಎಲ್ಲಿ ಕೇಳಿದೀರಾ ವಿಟಮಿನ್ಸ್ ಮಿನರಲ್ಸ್ ಇಲ್ಲ ನೀವು ನಮ್ಮ ಓರಿಫ್ಲೇಮ್ ಅಲ್ಲಿ? ವೆಲ್ನೆಸ್ ಅಲ್ಲಿ ಕೇಳಿದಿರಲ್ಲ. ಸೊ ಯಾರೆಲ್ಲ ವೆಲ್ನೆಸ್ ಕ್ಲಬ್ಗೆ ಜಾಯಿನ್ ಆಗ್ತೀರಾ ಅವ್ರಿಗೆ ವಿಟಮಿನ್ಸ್ ಮಿನರಲ್ಸ್ ಬಗ್ಗೆನೂ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ರೈಟ್? ಅಂಡ್ ಆಸ್ ಯು ಆಲ್ ನೋ, ನಾನು ಈಗ ನಿಮ್ಗೆ ಫುಡ್ ಕ್ರೀಮ್ ಮಾತಾಡ್ತಾ ಇದ್ದೀನಿ ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಮಿನರಲ್ಸ್, ರೈಟ್? ಸೊ ನಮ್ಮ ಕ್ಯಾಟ್ಲಾಗ್ ಅಲ್ಲಿ ನೀವು ಪ್ರತಿಯೊಂದು ನೋಡ್ಬೋದು. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಸು ವಿಟಮಿನ್ಸ್ ಮಿನರಲ್ಸ್ ಯಥೇಚ್ಛವಾಗಿದೆ. ಸೊ ಹೊರಗಡೆಯಿಂದ ನಾವ್ ಏನೆಲ್ಲ ನಮ್ ಸ್ಕಿನ್ಗೆ ನಾವು ಟೇಕ್ ಕೇರ್ ಮಾಡ್ಕೊಳ್ಳೋದಕ್ಕೆ ಫುಡ್ ಅಂತ ನಾವೇನ್ ಕೊಡ್ತಾ ಇದೀವಿ, ಅದರಲ್ಲೂ ನಮ್ಗೆ ವಿಟಮಿನ್ಸ್, ಜಿಂಕು, ಕಾಪರ್ ಎಲ್ಲಾನು ನಮ್ಗೆ ಸಿಗ್ತಾ ಇದೆ. ಅಂಡ್ ಇನ್ಟೇಕ್ಗೆ ನಾವು ವೆಲ್ನೆಸ್ ನ ಯೂಸ್ ಮಾಡಿದಾಗ ಜಸ್ಟ್ ಥಿಂಕ್ ಗೈಸ್, ಇನ್ ಅಂಡ್ ಔಟ್ ಬ್ಯೂಟಿನ ನಮ್ಮ ಓರಿಫ್ಲೇಮ್ ಅಲ್ಲಿ ಓವರ್ ಆಲ್ ವೆಲ್ ಬೀಯಿಂಗ್, ಹೋಲಿಸ್ಟಿಕ್ ವೆಲ್ ಬೀಯಿಂಗ್ ನ ನಾವು ನಿಮ್ಗೆ ಕೊಡ್ತಾ ಇದೀವಿ, ರೈಟ್? ಸೊ ಈ ಫುಡ್ ಕ್ರೀಮ್ ಕೂಡ ನಿಮ್ಗೆ ಆಫರ್ ಇದೆ. 369 ರುಪೀಸ್ಗಿದೆ. ಹೀಲ್ಸ್ ನಿಮ್ಗೆ ಕ್ರ್ಯಾಕ್ ಆಗಿದ್ರೆ, ತುಂಬಾ ಹಾರ್ಡ್ ಆಗಿರುತ್ತೆ, ಡೆಡ್ ಸ್ಕಿನ್ಸ್ ಎಲ್ಲ ನಮ್ಗೆ ಜಾಸ್ತಿ ಶೆಡಿಂಗ್ ಆಗುತ್ತೆ ಈ ಒಂದು ವಿಂಟರ್ ಅಲ್ಲಿ. ಸೊ ಹಾಗಾಗಿ ಅದಕ್ಕೆಲ್ಲಾನು ನಿಮ್ಗೆ ಇದು ರಿಲೀಫ್ ಸಿಗುತ್ತೆ. ತುಂಬಾ ಸಾಫ್ಟ್ ಅಂಡ್ ಸೂದಿಂಗ್ ಮಾಡುತ್ತೆ ಅಂಡ್ ನಿಮ್ಮ ಒಂದು ಫೀಟ್ ನ ಪ್ಯಾಂಪರ್ ಮಾಡಬಹುದು. ಇದರಲ್ಲಿ ನಮ್ಗೆ 4 ಫುಡ್ ಕ್ರೀಮ್ಸ್ ಇದೆ. ಓವರ್ ನೈಟ್ ಫುಡ್ ಕ್ರೀಮ್, ಓವರ್ ನೈಟ್ ಕಂಫರ್ಟ್ ಫುಡ್ ಕ್ರೀಮ್ ಇದೆ. ಅಂಡ್ ಲಾಸ್ಟ್ ಮಂತ್ ನಮ್ಗೆ ಗ್ರೇಪ್ ಫ್ರೂಟ್ಸ್ ಮತ್ತೆ ಕಿವಿದು ಫ್ಲೇವರ್ ಇರುವಂತ ಫುಡ್ ಕ್ರೀಮ್ ಕೂಡ ನಮ್ಗೆ ಬಂದಿದೆ. ನಿಮ್ಗೆ ಯಾವ್ದು ಬೇಕಿದೆ ಅದನ್ನ ನೀವು ತಗೊಳ್ಬಹುದು. ಅಂಡ್ ಎವ್ರಿ ಮಂತ್ ಅಲ್ಲಿ ನಮ್ಗೆ ಇವಾಗ ಟೈಮ್ ಆಫರ್ ಬರ್ತಾ ಇದೆ ಕ್ಯಾಟಲಾಗ್ ಅಲ್ಲಿ. ಸೊ ಈ ಮಂತ್ ಅಲ್ಲಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಇರುವಂತ 40% ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಐಲೈನರ್ ಬರ್ತಾ ಇದೆ. ಅಂಡ್ ನಿಮ್ಗೆ ಬಿಗ್ ಲ್ಯಾಶ್ ವಾಟರ್ ಪ್ರೂಫ್ ಮಸ್ಕರಾ ಕೂಡ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಕಮ್ಮಿಗೆ ನಿಮ್ಗೆ ಐಲೈನರ್ ಮತ್ತೆ ಮಸ್ಕರಾ ಸಿಗ್ತಾ ಇದೆ. ಸೊ ಆಸ್ ಐ ಟೋಲ್ಡ್ ಯು, ಈಗ ವಿಂಟರ್ ಅಲ್ಲಿ ಜಾಸ್ತಿ ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಸ್ಕಿನ್ ನ ಡ್ರೈ ಮಾಡುತ್ತೆ, ತುಂಬಾ ಪಿಂಪಲ್ಸ್ ಬರುತ್ತೆ, ಇರಿಟೇಷನ್ಸ್ ಆಗುತ್ತೆ, ರ್ಯಾಶಸ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆಲ್ಲಾನು ಈ ಪ್ಯೂರ್ ಸ್ಕಿನ್ ರೇಂಜ್ ನ ಕೊಡ್ಬೋದು. ಇದು ಟೈಮ್ ಆಫರ್ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮ್ಗೆ ಇದು ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ.
ಅಂಡ್ ಸೊ ಟೈಮ್ ಆಫರ್ 20th ಮತ್ತೆ 31st ಒಳಗಡೆ ನಿಮ್ಗೆ ನಾರ್ಡಿಕ್ ವಾಟರ್ದು ಪರ್ಫ್ಯೂಮ್ ಇದೆ. ಇದು ನಿಮ್ಗೆ ಲೆಮನ್ ಎಕ್ಸ್ಟ್ರಾಕ್ಟ್ ಎಸೆನ್ಸ್ ಕೊಡುವಂತ ಫ್ಲೇವರು, ಲೈಕ್ ರಿಫ್ರೆಶಿಂಗ್ ಕೊಡುವಂಥದ್ದು, ನ್ಯಾಚುರಲ್ ಫೀಲ್ ಕೊಡುವಂಥದ್ದು, ಓಷನ್ ಅಲ್ಲಿ ಇದ್ದಾಗ ನಿಮ್ಗೆ ಏನ್ ಫೀಲ್ ಬರುತ್ತೆ ಆ ತರ ಒಂದು ಫೀಲ್ ಕೊಡುವಂತ ಪರ್ಫ್ಯೂಮ್ ಇದೆ. ಇದರಲ್ಲಿ ನಮ್ಗೆ ನ್ಯೂಲಿ ಲಾಂಚ್ ಆಗಿದೆ ಹಿಮ್ಮಂಡರ್ ಪರ್ಫ್ಯೂಮ್ ಇದೆ. ಅದ್ರ ಜೊತೆಗೆ ನಿಮ್ಗೆ ನಾರ್ಡಿಕ್ ವಾಟರ್ದು ಡಿಯೋಡ್ರೆಂಟು ಈ ಮಂತ್ ನಿಮ್ಗೆ ಲಾಂಚ್ ಆಗಿದೆ. ಅದನ್ನ ನೀವು 20th to 31st ಇದನ್ನ ನೀವು ಆಫರ್ ಅಲ್ಲಿ ತಗೊಳ್ಬಹುದು. ಅಂಡ್ ನಾಟ್ ಓನ್ಲಿ ದಟ್, ಎವ್ರಿ ಟೈಮ್ ಕ್ಯಾಟಲಾಗ್ ಅಲ್ಲಿ ನಮ್ಗೆ ಆಕ್ಸೆಸರೀಸ್ ನಮ್ಗೆ ಕೊಡ್ತಾ ಇರ್ತಾರೆ. ಸೊ ಆಕ್ಸೆಸರೀಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಬ್ರಾಂಡೆಡ್ ಆಗಿರುತ್ತೆ, ಲೈಕ್ ಅಂದ್ರೆ ಪ್ಲಾಟಿನಮ್ ತರ ಲುಕ್ ಕೊಡುವಂತ ತುಂಬಾ ಎಲಿಗೆಂಟ್ ಆಗಿರುವಂತ ನಿಮ್ಗೆ ಇಯರಿಂಗ್ಸ್ ಮತ್ತೆ ನಿಮ್ಗೆ ಪೆಂಡೆಂಟ್ ನೆಕ್ಲೆಸ್ ಬರುತ್ತೆ. ಸೊ ಯಾವುದೇ ಆಕ್ಸೆಸರೀಸ್ ಬಂದ್ರು ನೀವು ಮಿಸ್ ಮಾಡಬೇಡಿ. ಓರಿಫ್ಲೇಮ್ ಅಲ್ಲಿ ನಾನು ನೋಡಿಲ್ವಲ್ಲ, ಹೆಂಗ್ ತಗೊಳ್ಳೋದು, ಚೆನ್ನಾಗಿರುತ್ತೋ ಇಲ್ವೋ ಅಂತ ಕಣ್ ಮುಚ್ಕೊಂಡು ತಗೊಳ್ಬಹುದು ಆಕ್ಸೆಸರೀಸ್ ನ. ಅಷ್ಟು ಎಲಿಗೆಂಟ್ ಆಗಿರುತ್ತೆ, ಅಷ್ಟು ವೇಟೇಜ್ ಇರುತ್ತೆ ಅದರಲ್ಲಿ. ನಿಮ್ಗೆ ಆ ಪೆಂಡೆಂಟ್ಸ್ ಅಲ್ಲಿ ಯೂಸ್ ಮಾಡಿರುವಂತ ಸ್ಟೋನ್ಸ್ ಎಲ್ಲಾನು ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ, ಯೂಸ್ ಮಾಡೋಕ್ಕೂ ಅಷ್ಟೇ. ಯು ಫೀಲ್ ರಿಯಲಿ ವೆರಿ ಸಫೋಕೇಟೆಡ್ ಆಗಿರುತ್ತೆ ನಿಮ್ಗೆ. ಸೊ ಎರಡು ನಿಮ್ಗೆ ಡಿಫ್ರೆಂಟ್ ಡಿಸೈನ್ ಅಲ್ಲಿ ನಿಮ್ಗೆ ಇರುವಂತ ಪೆಂಡೆಂಟ್ ಮತ್ತೆ ಇಯರಿಂಗ್ಸ್ ಇದೆ. ಯು ಗೆಟ್ ಇಟ್ ಆನ್ 25% ಡಿಸ್ಕೌಂಟ್ ಅಲ್ಲಿ ಇದೆ. ಇದನ್ನ ನೀವು ತಗೊಳ್ಬಹುದು. ಇದು ನಿಮ್ಗೆ ಲಿಮಿಟೆಡ್ ಎಡಿಷನ್ ಇರುತ್ತೆ, ಬೇಗ ಖಾಲಿ ಆಗ್ಬಿಡುತ್ತೆ. ಓಕೆ, ಸೊ ಇವಾಗ ನಾನು ಹೇಳಿರುವಂತ ಪ್ರಾಡಕ್ಟ್ಸ್ ಕೆಲವೊಂದು ನಾವು ನಿಮ್ಗೆ ತೋರಿಸ್ತೀನಿ. Hi, hello, can you see me? ಓಕೆ, ಸೊ ವಿಂಟರ್ ಅಂತ ಬಂದಾಗ ನಮ್ಮ ಒಂದು ಸ್ಕಿನ್ ನ ತುಂಬಾನೇ ಟೇಕ್ ಕೇರ್ ಮಾಡ್ಬೇಕಾಗತ್ತೆ, ಹೌದಲ್ವಾ? ಸೊ ಹಾಗಾಗಿ ಇವತ್ತು ನಾವ್ ಏನ್ ಸೆಷನ್ ಅಲ್ಲಿ ಎಲ್ಲ ಹೇಳಿದ್ವಿ, ಪ್ರತಿ ಒಂದು ನಮ್ಗೆ ಟಾಪ್ ಟು ಟೋರ್ಗೂ ನಮ್ಮ ಒಂದು ಸ್ಕಿನ್ ಕೇರ್ ನ ವಿಂಟರ್ ಅಲ್ಲಿ ತಗೊಳ್ಳುವಂತ ಪ್ರಾಡಕ್ಟ್ಸೇ ನಮ್ಮಲ್ಲಿದೆ, ಹೌದಲ್ವಾ? ಅದರಲ್ಲಿ ಫಸ್ಟ್ ಅಲ್ಲಿ ಬಂದು ಪಪಾಯ, ಅದು ನಿಮ್ಗೆ ಫೇಶಿಯಲ್ ಕಿಟ್ ಇದೆ. ಸೊ ಪಪಾಯ ಬಂದು ನಿಮ್ಮ ಸ್ಕಿನ್ ನ ಗ್ಲೋ ಮಾಡೋದಕ್ಕೆ ತುಂಬಾನೇ ಯೂಸ್ಫುಲ್ ಇದೆ. ಇದ್ರಲ್ಲಿ ಮತ್ತೆ ಗೌರಾನ, ಪಪಾಯ, ಪೈನಾಪಲ್ ಇದೆ. ಸೊ ಇದು ನಿಮ್ಗೆ ಆಫರ್ ಕೂಡ ಇದೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಗ್ಲೋ ಬರುತ್ತೆ. ಸೊ ವಿಂಟರ್ ಅಲ್ಲಿ ನಮ್ಗೆ ಜಾಸ್ತಿ ಡ್ರೈನೆಸ್ ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ, ಆಮೇಲೆ ಸ್ಕಿನ್ ಬೇಗ ಡಾರ್ಕ್ ಆಗುತ್ತೆ. ತುಂಬಾ ಜನ ನನ್ನ ಸ್ಕಿನ್ ತುಂಬಾ ಡಲ್ ಆಗ್ತಿದೆ, ಯಾಕೋ ಡಾರ್ಕ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ವಿಂಟರ್ ಅಲ್ಲಿ ನಮ್ಗೆ ಜಾಸ್ತಿ ಹೈಡ್ರೇಷನ್ ನಮ್ಗೆ ಸ್ಕಿನ್ ಗೆ ಬೇಕಾಗಿರುತ್ತೆ, ಹ್ಯೂಮಿಡಿಟಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಬೇಗ ನಮ್ಗೆ ಟ್ಯಾನ್ ಆಗುತ್ತೆ, ಬೇಗ ನಮ್ಗೆ ಡ್ರೈನೆಸ್ ಆಗುತ್ತೆ, ಬೇಗ ಡಲ್ ಆಗುತ್ತೆ. ಸೊ ಹಾಗಾಗಿ ಎವ್ರಿ 15 days ಒನ್ಸ್ ಇದ್ರಲ್ಲಿ ನೀವು ಎಕ್ಸ್ಫೋಲಿಯೇಟ್ ಮಾಡ್ತಾ ಇದ್ರೆ ಡೆಡ್ ಸ್ಕಿನ್ಸ್ ಎಲ್ಲ ನಮ್ಗೆ ರಿಮೂವ್ ಆಗುತ್ತೆ, ಟ್ಯಾನು ರಿಮೂವ್ ಆಗುತ್ತೆ. ಸೊ ದಟ್ ಯು ಕ್ಯಾನ್ ರಿಯಲಿ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಇನ್ ವಿಂಟರ್. ಸೊ ದಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್. ಈ ಮಂತ್ ನಿಮ್ಗೆ ಆಫರ್ ಕೂಡ ಇದೆ. 15 days ಒನ್ಸ್ ನೀವು ಫೇಶಿಯಲ್ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ 40 rupees ಕೂಡ ಆಗಲ್ಲ ನಿಮ್ಗೆ ಈಗಿರುವಂತ ಆಫರ್ ಅಲ್ಲಿ. ಸೊ ಜಸ್ಟ್ ಇನ್ 40 rupeesಗೆ ನೀವು ಫೇಶಿಯಲ್ ನ ನೀವು ಮಾಡ್ಕೊಳ್ಬಹುದು. ಓಕೆ, ಅದ್ರ ಜೊತೆಗೆ ಹೇಳ್ಬೇಕಂತಂದ್ರೆ ನಾನು ಆಗ್ಲೇ ತೋರಿಸ್ದೆ ಮಿಲ್ಕಣನಿ ಬಾಡಿ ಕ್ರೀಮ್, ಶುಗರ್ ಸ್ಕ್ರಬ್ ಅಂಡ್ ಹ್ಯಾಂಡ್ ಕ್ರೀಮ್ ನಾನು ನಿಮ್ಗೆ ತೋರಿಸ್ದೆ. ಸೊ ಇದು ಕೂಡ ನಿಮ್ಗೆ ಹೈ ಡಿಸ್ಕೌಂಟ್ ಅಲ್ಲಿ ಇದೆ. ಸೊ ಬೇಗ ತಗೊಳ್ಳಿ. ಶುಗರ್ ಸ್ಕ್ರಬ್ ಇನ್ನು ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ, ಸದ್ಯಕ್ಕೆ ಸ್ಟಾಕ್ ಅಲ್ಲಿ ಇಲ್ಲ. ಸೊ ಈ ಮಿಲ್ಕಣನಿ ಬಾಡಿ ಕ್ರೀಮ್ ಇರ್ಬೋದು ಅಥವಾ ಶುಗರ್ ಸ್ಕ್ರಬ್ ಇರ್ಬೋದು, ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಐ ಶೋ ಯು. ಯಾವುದೇ ಕ್ರೀಮ್ ಆಗಿರ್ಬೋದು ನಮ್ಮ ಸ್ಕಿನ್ ಒಳಗಡೆ ಬೇಗ ಬ್ಲೆಂಡ್ ಆಗ್ಬೇಕು. ದೆನ್ ಓನ್ಲಿ ಇಟ್ಸ್ ಒರಿಜಿನಲ್, ಇಟ್ಸ್ ನ್ಯಾಚುರಲ್ ಅಂಡ್ ಇಟ್ಸ್ ವೆರಿ 100% ಬಯೋಡಿಗ್ರೇಡಬಲ್ ಅಂತ ಹೇಳ್ಬೋದು. ಸೊ ನಮ್ದು ನಾಲೆಜ್ ಇರೋದೆಲ್ಲ ನಿಮ್ಗೆ 100% ಬಯೋಡಿಗ್ರೇಡಬಲ್ ಇದೆ. ಸೊ ಇವಾಗ ನೋಡ್ಬೋದು ಮಿಲ್ಕಣನಿ ನಿಮ್ಗೆ ಬಾಡಿ ಕ್ರೀಮ್ ನಾನು ಅಪ್ಲೈ ಮಾಡಿದೀನಿ, ಎಷ್ಟು ಬೇಗ ಅಬ್ಸಾರ್ಬ್ ಆಗೋಯ್ತು ನಮ್ಮ ಸ್ಕಿನ್ ಅಲ್ಲಿ, ಆಯ್ತಾ? ಸೊ ಈ ತರ ನೀವು ಫೈಂಡ್ ಔಟ್ ಮಾಡ್ಬೋದು ಯಾವ ಪ್ರಾಡಕ್ಟ್ ನನಗೆ ತಗೊಳ್ಳೋದಕ್ಕೆ ಚೆನ್ನಾಗಿದೆ, ವಿಚ್ ಈಸ್ ವೆರಿ ನ್ಯಾಚುರಲ್ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕಂದಾಗ ಯಾವ ಪ್ರಾಡಕ್ಟ್ ನಿಮ್ ಸ್ಕಿನ್ ಒಳಗಡೆ ಬೇಗ ಅಬ್ಸಾರ್ಬ್ ಆಗುತ್ತೆ, ದಟ್ ಈಸ್ 100% ನ್ಯಾಚುರಲ್ ಅಂತಾನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಅಂಡ್ ಐ ಶೋಡ್ ಯು ಡಿವೈನ್ ಪರ್ಫ್ಯೂಮ್ ಅಂತ ಹೇಳದ್ನಲ್ಲ. ಸೊ ಯು ಕ್ಯಾನ್ ಸಿ ದ ಕಲರ್. ಸೊ ಎಷ್ಟು ಎಲಿಗೆಂಟ್ ಆಗಿದೆ ಕಲರ್ ಅಲ್ವಾ, ಲೈಕ್ ಸ್ಟ್ರಾಬೆರಿ ಕಲರ್ಸ್. ಈ ಕಲರ್ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ನಿಮ್ಗೆ ಪರ್ಫ್ಯೂಮ್ಡ್ ಫ್ಲೇವರ್ ಇರೋ ಅಂತದ್ದು. ಸೊ ಇದನ್ನ ನೀವು ಬೆಳಗ್ಗೆ ಹಚ್ಕೊಂಡ್ರೆ, ನೀವು ಸ್ನಾನ ಮಾಡಿ ಎವ್ರಿ ಡೇ ಯು ಹ್ಯಾವ್ ಟು 2-3 days ಒನ್ಸ್ ನೀವು ಈ ಸ್ಕ್ರಬ್ ಇಂದ ನೀವು ಎಕ್ಸ್ಫಾಲಿಯೇಟ್ ಮಾಡ್ಕೊಂಡು ಬಾಡಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಯಾವ್ದನ್ನ ಒಂದು ಬಾಡಿ ಕ್ರೀಮ್ ನ ನೀವು ಅಪ್ಲೈ ಮಾಡ್ಲೇಬೇಕು. ವಿ ಹ್ಯಾವ್ ವೆರೈಟಿ ಆಫ್ ಬಾಡಿ ಕ್ರೀಮ್ಸ್ ಇದೆ. ಸೊ ಈ ಮಂತ್ ಅಲ್ಲಿ ಲಾಂಚ್ ಆಗಿರುವಂತ ಡಿವೈನ್ ಪರ್ಫ್ಯೂಮ್ ಬಾಡಿ ಕ್ರೀಮ್ ಇದೆ, ತಗೊಳ್ಳಿ. ಇಟ್ಸ್ ವಂಡರ್ಫುಲ್ ಪ್ರಾಡಕ್ಟ್ ಇದೆ. ಪರ್ಫ್ಯೂಮ್ ಬಹಳ ಅಂದ್ರೆ ಬಹಳ ಎಲಿಗೆಂಟ್ ಆಗಿದೆ. ಐ ಜಸ್ಟ್ ಅಪ್ಲೈ ಇಟ್. ಸೊ ಇದು ಅಷ್ಟೇ ನಿಮ್ಗೆ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಬ್ಲೆಂಡ್ ಆಗುತ್ತೆ. ಯು ಕ್ಯಾನ್ ಸಿ. ಸೊ ಎಷ್ಟು ಚೆನ್ನಾಗಿದೆ, ಫ್ಲೇವರ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಪ್ಲೀಸ್ ಗೋ ಫಾರ್ ದಿಸ್ ಬಾಡಿ ಕ್ರೀಮ್ ಫ್ರೆಂಡ್ಸ್.
ನಿಮ್ ಸ್ಕಿನ್ ಅಷ್ಟೇ ಸಾಫ್ಟ್ ಸೂದಿಂಗ್ ಸಪಲ್ ಆಗಿ ಇರುತ್ತೆ ಅಂಡ್ ಯು ಕ್ಯಾನ್ ಸಿ ದ ಗ್ಲೋ ಆಫ್ ಯೋರ್ ಸ್ಕಿನ್ ಆಲ್ಸೋ. ಓಕೆ, ಸೊ ಇದು ನಿಮ್ಗೆ ಆಫರ್ ಅಲ್ಲಿ ಇದೆ. ಇದ್ರ ಜೊತೆಗೆ ಪರ್ಫ್ಯೂಮು ಅಷ್ಟೇ ತುಂಬಾನೇ ಎಲಿಗೆಂಟ್ ಆಗಿದೆ. ಸೊ ಅದ್ರ ಜೊತೆಗೆ ನಾನು ಆಗ್ಲೇ ಫುಡ್ ಕ್ರೀಮ್ ತೋರಿಸಿದ್ನಲ್ಲ, ದಿಸ್ ಇಸ್ ದ ಫುಡ್ ಕ್ರೀಮ್ ವಿಚ್ ಇಸ್ ಇನ್ ಆಫರ್ ಅಂಡ್ ನಿಮ್ಗೆ ಇದು ಸ್ಟಾಕ್ ಅಲ್ಲೂ ಬೇಗ ಖಾಲಿ ಆಗುತ್ತೆ. ಇನ್ನೊಂದು ಇದ್ರ ಬಗ್ಗೆ ಟಿಪ್ಸ್ ಹೇಳಬೇಕು ಅಂತಂದ್ರೆ, ಇದನ್ನ ನಾನು ಡೌನ್ ಲೈನ್ಸ್ ಹೇಳಿರೋದು. ಇದು ಕ್ರ್ಯಾಕ್ ಫುಡ್ ಕ್ರೀಮ್ ಇದೆ ಅಲ್ವಾ, ಸೊ ಯಾರಿಗೆಲ್ಲ ಲೈಕ್ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದನ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, 30 ಪೀಸಸ್ 50 ಪೀಸಸ್ ಈ ತರ ಪರ್ಚೇಸ್ ಮಾಡ್ತಾರೆ. ಸೊ ನಾನು ಫೀಡ್ಬ್ಯಾಕ್ಸ್ ಕೇಳಿದಾಗ ಏನ್ ಹೇಳಿದ್ರು, ಸ್ಟ್ರೆಚ್ ಮಾರ್ಕ್ಸ್ ಇರುತ್ತಲ್ವಾ, ಆ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಈ ಫುಡ್ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಹೋಯ್ತು ಅಂತ ಹೇಳ್ತಾ ಇದನ್ನ ಯೂಸ್ ಮಾಡ್ತಾ ಇದಾರಂತೆ. ಸೊ ಹಾಗಾಗಿ ಇದು ತುಂಬಾನೇ ಹೋಗುತ್ತೆ ನನ್ನ ಒಂದು ಟೀಮಲ್ಲಿ. ಅಂಡ್ ಆಸ್ ಲಾಸ್ಟ್ ಸ್ಟೀಲ್ ಡೀಲ್ ದಲ್ಲಿ ಪರ್ಫ್ಯೂಮ್ಡ್ ಬಾಡಿ ಕ್ರೀಮ್ ಇತ್ತಲ್ಲ, ಸೊ ಇದು ಬಂದು ಪರ್ಫ್ಯೂಮ್ ಬಾಡಿ ಕ್ರೀಮ್ ಎರಡಿದೆ ನನ್ನ ಹತ್ರ. ಸೊ ಎಕ್ಲಾ ನನ್ನ ಹತ್ರ ಅಲ್ಲ, ಸೊ 25 ml ಇರುವಂತ ಬಾಟಲ್ಸ್ ಇದು. ಸೊ ಹಾಗಾಗಿ ಇದನ್ನ ನೀವು ಬಾಡಿ ಕೇರ್ಗೆ ಎವ್ರಿ ಡೇ ಒಂದೊಂದು ಪರ್ಫ್ಯೂಮ್ಡ್ ಯೂಸ್ ಮಾಡ್ಬೋದು. ಅಂಡ್ ಇದ್ರದೇ ಪರ್ಫ್ಯೂಮ್ ಇದ್ರೆ ನಿಮ್ಗೆ ಲೇಯರಿಂಗ್ ಎಫೆಕ್ಟ್ ಕೂಡ ನಿಮ್ಗೆ ಚೆನ್ನಾಗಿ ಬರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ ವರ್ಗು ನಿಮ್ಗೆ ಪರ್ಫ್ಯೂಮ್ ಸ್ಮೆಲ್ಲು, ಅರೋಮಾ, ಒಳ್ಳೆ ರಿಫ್ರೆಶಿಂಗ್ ಮೂಡು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. As Nandini told that no age 10% ವಿಟಮಿನ್ ಸಿ ಇದೆ ಅಂತ ಹೇಳಿದ್ರಲ್ಲ, ಸೊ ನಂದು ಸ್ಕಿನ್ ಬಹಳ ಡ್ರೈ ಇದೆ. ಸೊ ಹಾಗಾಗಿ ನಾನು ವಿಟಮಿನ್ ಸಿ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ಲೈಟ್ ಆಗಿ ಪಿಗ್ಮೆಂಟೇಶನ್ ಇತ್ತು. ಸೊ ಹಾಗಾಗಿ ವಿಟಮಿನ್ ಸಿ ಯೂಸ್ ಮಾಡ್ತಾ ಇದ್ದೀನಿ. ಈ ಮಂತ್ ಅದು ಆಫರ್ ಅಲ್ಲಿ ಇದೆ. ಸೊ ವಿಟಮಿನ್ ಸಿ ಪ್ರಾಡಕ್ಟ್ ನ ಆಲ್ರೆಡಿ ನಂದಿನಿ ಎಕ್ಸ್ಪ್ಲೈನ್ಡ್ ಇಟ್. ವಿ ಹ್ಯಾವ್ ವಿಟಮಿನ್ ಸಿ ಪೌಡರ್ ಇದೆ ನಮ್ಮಲ್ಲಿ. ಸೊ ಈ ತರ ನಿಮ್ಗೆ ಸಿಗುತ್ತೆ. ಸೊ ಈ ಆಲ್ರೆಡಿ 2 ಬಾಟಲ್ ನಾನು ಯೂಸ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಬಾಟಲ್ ಲೈಕ್ ದಿಸ್. ಇಲ್ಲಿ ನಿಮ್ಗೆ ಪೌಡರ್ ಕಾಣಿಸ್ತಾ ಇದೆ ನೋಡಿ, ವಿಟಮಿನ್ ಸಿ ಪೌಡರು. ಇದನ್ನ ಪ್ರೆಸ್ ಮಾಡಿದಾಗ ಇದು ಲಿಕ್ವಿಡ್ ಮತ್ತೆ ಇದು ಎರಡು ನಿಮ್ಗೆ ಆಡ್ ಆಗಿ ನೀವು ಶೇಕ್ ಮಾಡಿ ಯೂಸ್ ಮಾಡುವಂಥದ್ದು. 7 weeks ಟ್ರೀಟ್ಮೆಂಟ್ ಇದೆ. ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್, ಒನ್ ಆಫ್ ದ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್. ಸ್ಕಿನ್ ತುಂಬಾ ಚೆನ್ನಾಗಿ ನರಿಶ್ ಗ್ಲೋ ಆಗುತ್ತೆ. ಡೀಪ್ ಆಗಿ ಹೋಗಿ ನಿಮ್ಗೆ ಸ್ಕಿನ್ ನ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ನ ಗ್ಲೋ ಮಾಡೋದಕ್ಕೆ, ಯೂಥರ್ ಸ್ಕಿನ್ ಕೊಡೋದಕ್ಕೆ ನಿಮ್ಗೆ ಇದು ತುಂಬಾನೇ ಯೂಸ್ಫುಲ್ ಇದೆ. ಅದ್ರ ಜೊತೆಗೆ ಸನ್ಸ್ಕ್ರೀನ್ ಲೋಷನ್ ನಿಮ್ಗೆ ಇವತ್ತು ಈ ಮಂತ್ ಅಲ್ಲಿ 40% ಡಿಸ್ಕೌಂಟ್ ಇದೆ. ಸೊ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಆಲ್ರೆಡಿ ಈ ವಿಂಟರ್ ಅಲ್ಲಿ ವಿ ಹ್ಯಾವ್ ಟು ಯೂಸ್ ಅ ಸನ್ಸ್ಕ್ರೀನ್ ಲೋಷನ್, ಬಿಕಾಸ್ ಈಗ ಬರುವಂತ ವಿಂಟರ್ ಅಲ್ಲಿ ಬರುವಂತ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ ನ ತುಂಬಾ ಬೇಗ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಶೆಡ್ಡಿಂಗು ಕೂಡ ನಮ್ಮ ಸ್ಕಿನ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಈ ವಿಂಟರ್ ಅಲ್ಲಿ. ಸೊ ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ ನೀವು ಮನೇಲಿ ಇರ್ಲಿ ಹೊರಗಡೆ ಇರ್ಲಿ, ನಮ್ದು SPF PA++++ ಇರೋದ್ರಿಂದ ಡೇ ಶೀಲ್ಡ್ ಆಗಿ ನಿಮ್ಗೆ ವರ್ಕ್ ಮಾಡುತ್ತೆ. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಸನ್ಸ್ಕ್ರೀನ್ ಲೋಷನ್. ಅಂಡ್ ದಿಸ್ ಇಸ್ ಅನ್ ಹಾಟ್ ಆಯಿಲ್. ಸೊ ಈ ಹಾಟ್ ಆಯಿಲ್ ಅಷ್ಟೇ ನಮ್ ಸ್ಕಿನ್ನು, ಹೇರು ಎಲ್ಲ ನಮ್ಗೆ ಸ್ಕ್ಯಾಲ್ಪ್ ನಮ್ಗೆ ಡ್ರೈ ಆಗಿರುತ್ತೆ. ಈ ಹಾಟ್ ಆಯಿಲ್ ನ ನಾವು ಖಂಡಿತವಾಗ್ಲೂ ವಿಂಟರ್ ಸೀಸನ್ ಅಲ್ಲಿ ಯೂಸ್ ಮಾಡಬೇಕು, ಬಿಕಾಸ್ ಡ್ಯಾಂಡ್ರಫ್ಸ್ ಜಾಸ್ತಿ ಬರ್ತಾ ಇರುತ್ತೆ ಡ್ರೈನೆಸ್ಗೆ. ಈ ಹಾಟ್ ಆಯಿಲ್ ನ ಎವ್ರಿ ವಾಶ್ಗೆ ನೀವು ಈ ಹಾಟ್ ಆಯಿಲ್ ನ ನೀರಲ್ಲಿ ಹಾಕಿ ಬಿಸಿ ನೀರು ಎಲ್ಲ ಹಾಕ್ಬಿಟ್ಟು ಆಮೇಲೆ ಈ ಟಿಪ್ ನ ನೀವು ಓಪನ್ ಮಾಡಿ ಹೋಲ್ ಸ್ಕ್ಯಾಲ್ಪ್ಗೆ ನೀವು ಇದನ್ನ ಅಪ್ಲೈ ಮಾಡಿ ರಿನ್ಸ್ ಮಾಡುವಂತ ಹಾಟ್ ಆಯಿಲ್. ಇದು ಲಾಸ್ಟ್ ಮಂತ್ ಯಾರೆಲ್ಲ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅವ್ರಿಗೆ ಜಸ್ಟ್ 49 rupeesಗೆ ಸಿಗ್ತಾ ಇದೆ. ಸೊ ದಿಸ್ ಇಸ್ ಆಲ್ ದ ಪ್ರಾಡಕ್ಟ್ಸ್ ವಾಟ್ ಯು ಆರ್ ಸೀಯಿಂಗ್. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ತುಂಬಾ ಜನ ಸ್ಕಿನ್ ಕೇರ್ ಬೇಕು, ನನ್ನ ಸ್ಕಿನ್ ಡ್ರೈ ಇದೆ ಅಂತ ಹೇಳ್ತಾರೆ. ಒನ್ಲಿ ಡ್ರೇ ಕ್ರೀಮ್ಗೆ ಅವರು ಲಾಸ್ಟ್ ಮಾಡ್ತಾರೆ. ಸೊ ನಮ್ದು ಡೈಲಿ ಕೇರ್ ರೂಟೀನ್ ಅಲ್ಲಿ ನಮ್ಗೆ ಕ್ಲಿನ್ಸರ್, ಟೋನರ್, ಡೇ ಅಂಡ್ ನೈಟ್ ಕ್ರೀಮ್, ಸೆರಮ್ ಎಲ್ಲ ಏನಿದೆ ಅಲ್ಲ, ನೈಟ್ ಕ್ರೀಮ್ ನ ನಾವು ಯೂಸ್ ಮಾಡ್ಲೇಬೇಕು ವಿಂಟರ್ ಅಲ್ಲಿ, ಬಿಕಾಸ್ ನಮ್ ಸ್ಕಿನ್ ನ ರೀಜನರೇಟ್ ಮಾಡಕ್ಕಿರ್ಬೋದು, ರಿಪೇರ್ ಮಾಡೋದಕ್ಕಿರ್ಬೋದು, ನೈಟ್ ಕ್ರೀಮ್ ಇಸ್ ಅ ಮಸ್ಟ್ ಇನ್ ಅ ವಿಂಟರ್ ಅಂತ ಹೇಳ್ತೀನಿ. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಅಂಡ್ ಇವತ್ತಿನ ವಿಂಟರ್ ಸೆಷನ್ ಎಷ್ಟು ಜನಕ್ಕೆ ಏನೆಲ್ಲ ಯೂಸ್ಫುಲ್ ಆಯ್ತು ಅನ್ನೋದನ್ನ ನಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಮಗೂ ತುಂಬಾನೇ ಯೂಸ್ಫುಲ್ ಆಗತ್ತೆ. ನಾವೆಲ್ಲ ನಿಮ್ಗೋಸ್ಕರನೇ ಇಷ್ಟೊಂದೆಲ್ಲ ಪಾಯಿಂಟ್ಸ್ ನ ನೋಟ್ ಔಟ್ ಮಾಡ್ಕೊಂಡು ಎಲ್ಲ ನಿಮ್ಗೆ ತಗೊಂಡ್ ನಿಮ್ಗೆ ವೆಬಿನಾರ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮ್ ಕಡೆಯಿಂದ ನಮ್ಗೆ ಫೀಡ್ಬ್ಯಾಕ್ಸ್ ಬಂತಂದ್ರೆ ನಮ್ಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಪ್ಲೆಂಟಿ ಪ್ರೋಗ್ರಾಮ್ಸ್ ಇದೆ, ಎವ್ರಿ ಆಲ್ಟರ್ನೇಟ್ ಡೇಸ್ ನಮ್ಗೆ ಇರುತ್ತೆ. ಸೊ ಎಷ್ಟೊಂದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ಸ್, ಎಷ್ಟೊಂದೆಲ್ಲ ಟಿಪ್ಸ್ ನಾವು ನಿಮ್ಗೆ ವಿಂಟರ್ ಕೇರ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನು ಯಾವ ತರ ಸೆಷನ್ಸ್ ನಮ್ ಕಡೆಯಿಂದ ನಿಮ್ಗೆ ಬೇಕಾಗಿದೆ ಅನ್ನೋದನ್ನ ನೀವು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾವು ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡ್ತೀವಿ. ದಿಸ್ ಇಸ್ ಆಲ್ ಫಾರ್ ಯುವರ್ ಸೆಲ್ಫ್. ನಿಮ್ಮ ಒಂದು ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಕ್ಕೆ, ನಿಮ್ಗೆ ಪ್ರಾಡಕ್ಟ್ಸ್ ನಾಲೆಡ್ಜ್ ಕೊಡೋದಕ್ಕೆ, ಅಂಡ್ ಎವ್ರಿ ಮಂತ್ ಏನೆಲ್ಲ ನಮ್ಗೆ ಸಪೋರ್ಟ್ ಪ್ರೋಗ್ರಾಮ್ಸ್ ಇದೆ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ನಿಮ್ಮನ್ನ ನಾವು ಗ್ರೋ ಮಾಡೋದಕ್ಕೆ, ನಿಮ್ ಲೆವೆಲ್ಸ್ ನ ನೀವು ಗ್ರೋ ಮಾಡ್ಕೊಳ್ಳೋದಕ್ಕೆ, ಅಂಡ್ ನೀವು ಅರ್ನ್ ಮಾಡೋದಕ್ಕೂ ಅಷ್ಟೇ. ಗ್ರೋ ಅಂಡ್ ಅರ್ನ್ ಅಲ್ಲಿ ನಮ್ಗೆ ಎಷ್ಟೊಂದೆಲ್ಲ ನಿಮ್ಗೆ ಕ್ಯಾಶ್ ಬ್ಯಾಕ್ ನಿಮ್ಗೆ ಸಿಗುತ್ತೆ, ಬೋನಸಸ್ ತರ ನಿಮ್ಗೆ ಸಿಗ್ತಾ ಇದೆ ಅಪಾರ್ಟ್ ಫ್ರಮ್ PD. ಸೊ ಇಷ್ಟೊಂದೆಲ್ಲ ಆಪರ್ಚುನಿಟಿ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹೇಳಿ. ಸೊ ವಿ ಆರ್ ಆಲ್ ರಿಯಲಿ ಎಂಜಾಯಿಂಗ್ ಆಸ್ ಯು ಆರ್ ಸೀಯಿಂಗ್ ಅಸ್.
ಅಂಡ್ ವಿ ಆರ್ ಆಲ್ ರಿಯಲಿ ಪ್ಯಾಂಪರಿಂಗ್. ಅಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ನಿಮ್ಗೆ ಏನ್ ತೋರ್ಸಿದ್ನಲ್ಲ, ಇದೆಲ್ಲ ನಾನು ಪ್ಲೆಂಟಿ ಪ್ರೋಗ್ರಾಮ್ ಗಿಫ್ಟ್ಸ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ತಗೊಂಡಿರುವಂತದ್ದು. ಇದನ್ನ ನಾನು ನೋವೇಜ್ ಸೆಟ್ ನ 5700 ಚೇಂಜ್ ನನಗೆ ನಾರ್ಮಲ್ ಆಗಿ ಬರುತ್ತೆ. ನೋವೇಜ್ ಬಿಸ್ನೆಸ್ ಕ್ಲಾಸ್ ಅಲ್ಲಿ ನಾನು ಇದನ್ನ 2900 ಚೇಂಜ್ಗೆ ತಗೊಂಡಿದ್ದೀನಿ. ಓಕೆ, ಸೊ ಎಲ್ಲಾ ಪ್ರಾಡಕ್ಟ್ ನಾನು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಇರ್ಬೋದು ಅಂಡ್ ಗಿಫ್ಟ್ಸ್ ಆಗಿ ನಾನು ತಗೊಂಡಿರುವಂತ ಪ್ರಾಡಕ್ಟ್. ಸೊ ಅದ್ರ ಜೊತೆಗೆ ನನ್ನ PD ಲೆವೆಲ್ಸ್, ಇನ್ಕಮ್ಸ್, ಈ ತರದ್ ಎಲ್ಲಾನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ತರ ಎಂಜಾಯ್ ಮಾಡ್ಬೇಕಂತಂದ್ರೆ ನಮ್ಮ ವೆಲ್ನೆಸ್ ಸೆಷನ್ಗೂ ಜಾಯಿನ್ ಆಗಿ ವೆಲ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ನಮ್ದು ಏನೆಲ್ಲ ವೆಬಿನಾರ್ಸ್ ಇರುತ್ತೆ ಮಿಸ್ ಮಾಡಬೇಡಿ. ನಿಮ್ ಜೊತೆಗೆ ನಿಮ್ ಡೌನ್ಲೈನ್ಸ್, ನಿಮ್ ಕಸ್ಟಮರ್ಸ್, ನಿಮ್ ಫ್ರೆಂಡ್ಸ್ ಯಾರಿದ್ದಾರೆ ಹೊಸಬ್ರನ್ನ ನೀವು ಕರ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ನಾಲೆಜ್ ಬರತ್ತೆ. ಸೊ ನೀವು ಜಾಸ್ತಿ ಅವ್ರಿಗೆ ಹೇಳೋ ಅವಶ್ಯಕತೆನೂ ಇರೋದಿಲ್ಲ. ನಾವೇ ಎಷ್ಟೊಂದು ವಿಷಯಗಳು ಹೇಳ್ತೀವಿ. ಶಿ ಮೇ ಗೆಟ್ ಲವ್ ಇನ್ ಸಮ್ ಆರ್ ದ ಅದರ್ ಪ್ರಾಡಕ್ಟ್ಸ್ ಅಂಡ್ ಶಿ ಮೇ ಗಿವ್ ಯು ದ ಆರ್ಡರ್ಸ್ ಆಲ್ಸೋ ಅಲ್ವಾ. ಸೊ ಹಾಗಾಗಿ ಈ ತರದ್ದು ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಅಂಡ್ ವಂಡರ್ಫುಲ್ ವೆಬಿನಾರ್ಸ್ ನಾವು ನಿಮ್ಗೆ ಕೊಡ್ತಾ ಇದೀವಿ. ಅಂಡ್ ಅವರ್ ಟೀಮ್ ಈಸ್ ಆಲ್ಸೋ ವರ್ಕಿಂಗ್ ಆನ್ ಇಟ್ ಓನ್ಲಿ ಟು ಪ್ಯಾಂಪರ್ ಯು ಅಂಡ್ ಟು ಗ್ರೋ ಯು ಇನ್ ಯುವರ್ ನ್ಯೂ ಲೆವೆಲ್ಸ್. ಸೊ ಡಿಸೆಂಬರ್ ಮಂತ್ ಇಸ್ ಅನ್ ಎಂಡ್ ಆಫ್ 2023 ಇದೆ. ಸೊ ಈ ಮಂತ್ ಅಲ್ಲಿ ರೆಸಲ್ಯೂಷನ್ಸ್ ಎಲ್ಲ ಏನ್ ಮಾಡ್ಕೊಂಡಿದ್ದೀರಾ, ಆಗ್ಲೇ ಸಪ್ನಾ ಎಲ್ಲ ಕೇಳಿದ್ದಾರೆ. ನಿಮ್ ರೆಸಲ್ಯೂಷನ್ಸ್ ಏನಿದೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡೋಣ. ಬಟ್ ನಿಮ್ಗೆ ಏನ್ ಬೇಕಿದೆ ಅನ್ನೋದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ, ಇವತ್ತಿನ ಸೆಷನ್ ಹೇಗಿತ್ತು ಅಂತ ಹಾಕಿದ್ರೆ ವಿ ಆಲ್ಸೋ ಫೀಲ್ ವೆರಿ ಹ್ಯಾಪಿ. ಸೊ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀರಾ? ಸೊ ನೋ, ಐ ಥಿಂಕ್ ಸೊ ಯಾರ್ದು ಫೀಡ್ಬ್ಯಾಕ್ಸ್ ಬಂದಿಲ್ಲ. ಪ್ಲೀಸ್ ನಿಮ್ ಫೀಡ್ಬ್ಯಾಕ್ಸ್ ನ ನಿಮ್ಮ ಅಪ್ಲೈನ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಯಾವ ತರ ವೆಬಿನಾರ್ಸ್ ನೆಕ್ಸ್ಟ್ ಬೇಕಿದೆ ಅಂತಾನು ನಮ್ಗೆ ಹೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಹ್ಯಾಪಿ ಭಾರತಿ, ಥ್ಯಾಂಕ್ ಯು. ಭಾರತಿ, ಇಲ್ಲಿ ಬಂದಿದೆ. ಐ ಡೋಂಟ್ ನೋ ವೆದರ್ ಯು ಆರ್ ಸೀಯಿಂಗ್, ಸೊ ಜಸ್ಟ್ ರೀಡ್ ಮಾಡ್ತೀವಿ. ಐ ಡೋಂಟ್ ನೋ, ಜೆನಿ ಹ್ಯಾಸ್ ಟೋಲ್ಡ್ ಶಿ ಲೈಕ್ ದ ಫೀಟ್ ಅಪ್ ಅಂಡ್ ಫೇಸ್ ಕ್ರೀಮ್ಸ್ ಅಂತ ಶೇರ್ ಮಾಡಿದ್ದಾರೆ ಫೀಡ್ಬ್ಯಾಕ್. ಸೊ ಲೆಟ್ಸ್ ಅಕ್ನಾಲೇಜ್ ಹರ್ ಫಾರ್ ಶೇರಿಂಗ್. ಅಂಡ್ ಚಿತ್ರ ಆಲ್ಸೋ ಹ್ಯಾಸ್ ಶೇರ್ಡ್ ಪ್ರಾಡಕ್ಟ್ಸ್ ಡೆಮೋ ತೋರಿಸಿದ್ದು ಅಂಡ್ ಅರ್ಬನ್ ಗಾರ್ಡ್ 3-in-1 ಯೂಸ್ ಮಾಡೋದು ಅಂತ ಹೇಳಿದ್ದು, ಫೀಟ್ ಕ್ರೀಮ್ ಸ್ಟ್ರೆಚ್ ಮಾರ್ಕ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದು, ಸಮ್ ವಾಟ್ ಅಡಿಷನಲ್ ಟಿಪ್ಸ್ ತರ ಇನ್ನೂ ಹೆಚ್ಚು ಪೀಪಲ್ ನ ರೀಚ್ ಮಾಡೋಕೆ ಹೆಲ್ಪ್ಫುಲ್ ಆಯ್ತು. ಥ್ಯಾಂಕ್ ಯು ಫಾರ್ ದ ಟೀಮ್ ಫಾರ್ ದಿಸ್ ಸೆಷನ್ ಅಂತ ಹಾಕಿದ್ದಾರೆ. And Jenny, again, great team and amazing inspiration. Thanks to everyone investing time for us. Thank you. ನಿಮ್ ಫೀಡ್ಬ್ಯಾಕ್ ಜೊತೆ ನೆಕ್ಸ್ಟ್ ಯಾವ ಸೆಷನ್ ಬೇಕು, ನಿಮ್ಗೆ ಯಾವ ತರ ಸಪೋರ್ಟ್ ಬೇಕು ನಿಮ್ಮ ಡ್ರೀಮ್ಸ್ ಫುಲ್ಫಿಲ್ ಮಾಡಕ್ಕೆ ಅಂತಾನು ಕೇಳ್ತಾ ಇದೀವಿ. Jenny, you can share what support you want for your Dubai, and Chitra, for your vehicle, what support you want. Can we have that also? Bharti was inquiring. Can we have some answers, please? So Sangeeta, Nandini, any other feedback you can share? We can close in another 30 seconds or 1 minute. Yeah. Okay. ನಥಿಂಗ್, ಎಲ್ಲಾರ್ದು ಲೆವೆಲ್ ಬರ್ಬೇಕು, ಎಲ್ಲಾರು ಗ್ರೂ ಆಗಿ ಇನ್ಕಮ್ ತಗೋಬೇಕನ್ನೋದು ಒಂದೇನೆ. Yes. ಚಿತ್ರ ಹೇರ್ ಕೇರ್ ಸೆಷನ್, ಓಕೆ, ಹೇರ್ ಕೇರ್ ಸೆಷನ್ ಬೇಕಂತೆ. ಓಕೆ, ಸೊ ಚಿತ್ರ ಅಟ್ ಲೀಸ್ಟ್ ನೀವು ಒಂದ್ 5-10 ಜನ ಕರ್ಕೊಂಡ್ ಬರ್ತೀರಾ, ದೆನ್ ವಿ ಕ್ಯಾನ್ ಪ್ಲಾನ್. ಸೊ ವಾಟ್ ಅಬೌಟ್ ಅದರ್ಸ್? ಬೇರೆಯವ್ರಿಗೆಲ್ಲ ಏನು ಸಪೋರ್ಟ್ ಬೇಡ್ವಾ ಇಲ್ಲಿ? ಜೆನಿ, ನೇತ್ರಾ, ದೀಪ್ತಿ ಆಡಿಯೋನೇ ಕನೆಕ್ಟ್ ಆಗಿಲ್ಲ. I'm Yeah. I'm not sure if you all can hear me. I'm sorry, I'm I bad can at hear you. We can hear you. Please go ahead. Lovely. I didn't want to interrupt the session, so I sent messages. I think now I can speak up. Yes. I'm very new to this business, right? And a lot of things need clarity. And I think Nandini is doing a lovely job in terms of being with me and explaining things. But I still feel like a toddler, right? Yes. I'm taking my baby steps. Yes. Hopefully, I'll be able to walk independently soon. Let's see. Fingers Definitely. Please attend our step 1 and step 2 trainings happening from Monday onwards by our expert Monica. And you will know everything about it. And Nandini and we all leaders are here to support you to fulfill your dream of going to Dubai. Thank you. Lovely. Thank you so much. Thank you for sharing. So much for sharing your feedbacks, Jenny. Yeah, thank you all once again, and let's meet in our next session. Thank you so much. Thank you, Bharti. Bye. Thank you all. Closing, I just wanted to say one thing. We have 8 members over here. So we have lovely recruitment campaign gifts which company has shown us. So ಎಲ್ಲರೂ ನಾವು ಈ ಕ್ಯಾಂಪೇನ್ ಗಿಫ್ಟ್ ಗೆ ಮತ್ತೆ ಬಿಸ್ನೆಸ್ ಕ್ಲಾಸ್ ಗೆ ಕ್ವಾಲಿಫೈ ಆಗಿ ಜಾನ್ವರಿ ಮಂತ್ ಅಲ್ಲಿ ನಮ್ ರೆಕ್ರೂಟ್ಮೆಂಟ್ ಗಿಫ್ಟ್ ನ ನಾವ್ ಎಲ್ಲಾರ್ಗು ತೋರ್ಸ್ಕೋಬೇಕು. ವಿಡಿಯೋಸ್ ಆನ್ ಮಾಡಿ ನಮ್ ರೆಕ್ರೂಟ್ಮೆಂಟ್ ಗಿಫ್ಟ್ಸ್ ನ ತೋರ್ಸ್ಕೋಬೇಕು. So let's have a commitment from all of us who have joined over here. Yes.
We will have a commitment. Yes, yes. Okay. Thank you for a wonderful session, team. And also thank you for all the feedbacks, Jenny and Chitra. All the best.